Started? Started, sir? Yeah. Good evening, students. Good evening all. ಸೊ ಓಪ್ ಇವತ್ತು ನಿಮ್ಮ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಾಮ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಒಂದು ವರ್ಷದಿಂದ ಸ್ಟೂಡೆಂಟ್ಸ್ ಶ್ರಮ ಪಟ್ಟಿರ್ತೀರಾ, ಹೌದಲ್ಲ? ಸೊ ಇವತ್ತು ಅದಕ್ಕೆ ಒಂದು ಫೈನಲ್ ಬ್ಯಾಟಲ್ ಮಾಡಿ ಬಂದಿದ್ದೀರಾ. ಸೊ ಎಲ್ಲ ಕಾನ್ಫಿಡೆಂಟ್ ಆಗಿರ್ತೀರಿ, ಆನ್ಸರ್ಸ್ ನಾವು ಕರೆಕ್ಟಾಗಿ ಮಾಡಿರ್ತೀವೋ ಇಲ್ವೋ ಅನ್ನೋದೊಂದು ಸ್ವಲ್ಪ ಡೌಟ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಕೆಲವು ಸ್ಟೂಡೆಂಟ್ಸ್ಗಳು ಕಾನ್ಫಿಡೆಂಟಾಗಿ ಕೂಡ ಇರ್ತೀರಿ, ರೈಟ್? ಸ್ಟೂಡೆಂಟ್ಸ್, ಇವತ್ತಿನ ದಿನ ನಾವು ಪೇಪರ್ ಡಿಸ್ಕಷನ್ಸ್ ಮಾಡೋಣ, ರೈಟ್? ಸೊ ಪೇಪರ್ ಡಿಸ್ಕಷನ್ಸ್ ಮಾಡಿ ಸ್ಟೂಡೆಂಟ್ಸ್ ನಾವು ಮಾಡಿರೋದು, ನೀವು ಅಟೆಂಡ್ ಮಾಡಿರೋದು ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡೋಣ ಸ್ಟೂಡೆಂಟ್ಸ್ ಈಗ. ಓಕೆ, ಸೊ ಇಲ್ಲಿ ನಾವು ಸ್ಟೂಡೆಂಟ್ಸ್ ಸಿ ಟು ಏನಿದೆ ಕ್ವಶನ್ ಪೇಪರ್ ಅದ್ರದ್ದು ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೇಮ್ ಆದರೆ ಎಲ್ಲ ಪ್ಯಾಟ್ರನ್ ಚೇಂಜಸ್ ಇರುತ್ತೆ ಅಷ್ಟೇ. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಲೆಟ್ ಅಸ್ ಟೇಕ್ ಸಮ್ ಟೈಮ್, ಸ್ವಲ್ಪ ಕೂಲಾಗಿ ಸಾಲ್ವ್ ಮಾಡೋಣ. ಓಕೆ, ಸೊ ನಿಮಗೆ ಮೇನಾಗಿ ಆನ್ಸರ್ ಬೇಕಾಗಿರುತ್ತೆ, ಆನ್ಸರ್ ಕೀ ನಾವು ಮಾಡಿರೋದು ಕರೆಕ್ಟೋ ಇಲ್ವೋ ಅಂತ ಗೊತ್ತಾಗಬೇಕಾಗಿರುತ್ತೆ, ರೈಟ್? ಸೊ ಅದಕ್ಕೋಸ್ಕರ ಈಗ ಸಾಲ್ವ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಸೊ ಮೊದಲನೇ ಕ್ವಶನ್ ಬಂದು ಸ್ಟೂಡೆಂಟ್ಸ್ ಏನಂತ ಕೊಟ್ಟಿದ್ದಾರೆ, ಇಫ್ ಅ ಕರ್ವ್ ಪಾಸಸ್ ಥ್ರೂ 1,1. ಸೊ ಒಂದು ಎಕ್ಸ್ ಮತ್ತು ವೈ ಆಕ್ಸಿಸಲ್ಲಿ ಒಂದು 1.1,1 ಅನ್ನೋದು ಒಂದು ಪಾಯಿಂಟ್ ಇದೆ. ಸೊ ಈ 1,1 ಇಂದ ಒಂದು ಕರ್ವ್ ಪಾಸ್ ಆಗುತ್ತೆ. ಅಟ್ ಎನಿ ಪಾಯಿಂಟ್ ಸೇ ಎಕ್ಸ್, ವೈ ಆನ್ ದ ಕರ್ವ್, ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಆ್ಯಂಡ್ ಆಫ್ ಇಟ್ಸ್ ಟ್ಯಾಂಜೆಂಟ್. So product of the slope of its tangent. Slope of the tangent is given by dy by dx, right? And x coordinate is nothing but x, right? So is equal to y. Y anta idಕ್ಕೆ y equal ಆಗಿದೆ ಅಂತ ಹೇಳ್ತಿದ್ದಾರೆ. So then the curve passes through the point. So ಈ 4 ಪಾಯಿಂಟ್ ಅಲ್ಲಿ ಯಾವ ಪಾಯಿಂಟ್ ಇಂದ ಪಾಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಅಂದರೆ ಈ ಕರ್ವ್ ಏನಾದರೂ ನಾನು ಎಕ್ಸ್ಟೆನ್ಷನ್ ಮಾಡ್ತು ಅಂತಂದರೆ, ಈ ರೀತಿ ಏನಾದರೂ ಎಕ್ಸ್ಟೆನ್ಷನ್ ಮಾಡ್ತು, ಈ ರೀತಿ ಏನಾದರೂ ಹೋಯ್ತು ಅಂತಂದರೆ, ಈ 4 ಪಾಯಿಂಟಲ್ಲಿ ಯಾವ ಪಾಯಿಂಟಿಂದ ನನಗೆ ಈ ಕರ್ವ್ ಪಾಸ್ ಆಗುತ್ತೆ ಅಂತ ಗೊತ್ತಾಗಬೇಕು. ಸೊ ಇದಕ್ಕೆ ನಾವೇನು ಮಾಡೋಣ ಸ್ಟೂಡೆಂಟ್ಸ್, ಇಟ್ ಈಸ್ ಅ ಪ್ರಾಬ್ಲಮ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು. ಸೊ ನಾನು ಇದರಲ್ಲಿ ವೇರಿಯೇಬಲ್ ಸಪರೇಬಲ್ ಮೆಥಡಿಂದ dy by y ಈಕ್ವಲ್ಸ್ ಟು dx by x ಮಾಡ್ಕೊಳ್ತೀನಿ. ಓಕೆ, ಸೊ ಲೆಟ್ ಮಿ ಇಂಟಿಗ್ರೇಟ್ ದಿ ಸ್ಟೂಡೆಂಟ್ಸ್. ಸೊ ಇಲ್ಲೇನು ಬರುತ್ತೆ, log y ಈಕ್ವಲ್ಸ್ ಟು log x. ಸ್ಟೂಡೆಂಟ್ಸ್ ಇಲ್ಲಿ ನನಗೆ ಯೂಶ್ವಲಿ ಸಿ ಅಂತ ತಗೋಬೇಕು, ಬಟ್ ಎರಡೂ ಕಡೆ ಲಾಗ್ ಇದ್ದಾಗ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಲಾಗ್ ಸಿ ಅಂತ ತಗೋಣ, ಬಿಕಾಸ್ ಲಾಗ್ ಸಿ ಇಸ್ ಆಲ್ಸೋ ಕಾನ್ಸ್ಟೆಂಟ್, ರೈಟ್? ಸೊ ಇದನ್ನ ಈ ಕಡೆಗೆ ತಗೊಂಡಾಗ ಸ್ಟೂಡೆಂಟ್ಸ್ ಏನಾಗುತ್ತೆ, log y ಮೈನಸ್ log x, ಓಕೆ, ಈಕ್ವಲ್ಸ್ ಟು log c. ಸೊ ಇದರಲ್ಲಿ ಲಾಗ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ log ಆಫ್ y ಬೈ ಎಕ್ಸ್ ಈಕ್ವಲ್ಸ್ ಟು log c ಬರುತ್ತೆ ಸ್ಟೂಡೆಂಟ್ಸ್, ರೈಟ್? ಸೊ ಹಂಗಾದ್ರೆ ಇದರಲ್ಲಿ ಸೊ ಎರಡೂ ಕಡೆ ಲಾಗ್ ಇರೋದ್ರಿಂದ ಎಲಿಮಿನೇಟ್ ಆಗಿ y ಬೈ ಎಕ್ಸ್ ಈಕ್ವಲ್ಸ್ ಟು ಸಿ ಬರುತ್ತೆ. y by x ಈಕ್ವಲ್ಸ್ ಟು ಸಿ, ರೈಟ್? ಹಾಗಾದರೆ ಸ್ಟೂಡೆಂಟ್ಸ್ ನನಗೆ ಒಂದು ಇನ್ಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ. ಏನದು, 1,1 ಇಸ್ ದ ಇನ್ಷಿಯಲ್ ಕಂಡೀಷನ್. ಸೊ 1,1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಸಿ ಈಕ್ವಲ್ಸ್ ಟು ಏನು ಬರುತ್ತೆ, 1 ಬರುತ್ತೆ, ಹೌದಲ್ಲ? ವಿ ಗೆಟ್ ಸಿ ಈಕ್ವಲ್ಸ್ ಟು 1. ಅದನ್ನು ಸ್ಟೂಡೆಂಟ್ಸ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದರೆ ಈ ಇಕ್ವೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, y by x ಈಕ್ವಲ್ಸ್ ಟು 1 ಆಗುತ್ತೆ, ಆರ್ y ಈಕ್ವಲ್ಸ್ ಟು x ಆಗುತ್ತೆ. ಅಂದರೆ y ಮತ್ತು x ವ್ಯಾಲ್ಯೂ ಎರಡು ಕೂಡ ಏನಿರಬೇಕು ಸ್ಟೂಡೆಂಟ್ಸ್, ನನಗೆ ಸೇಮ್ ಇರಬೇಕು ಅಂತ ಆಯ್ತು, ಹೌದಲ್ಲ? y ಮತ್ತು x ವ್ಯಾಲ್ಯೂ ಎರಡೂ ಕೂಡ ಸೇಮ್ ಇರಬೇಕು ಅಂದರೆ ಸ್ಟೂಡೆಂಟ್ಸ್ ಯಾವುದಾಯ್ತು ಈ 4ರಲ್ಲಿ? ಸೊ 4th one is the right answer, ಹೌದಲ್ಲ ಸ್ಟೂಡೆಂಟ್ಸ್? ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? 4th one is the right answer for us. ಓಕೆ, ಸೊ ಕರೆಕ್ಟ್ ಸ್ನೇಹ, ಯು ಆರ್ ರೈಟ್. 4th one is the correct answer. ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಓಕೆ, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಸೊ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕೊಟ್ಟಿದ್ದಾರೆ. ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇದು ಜಸ್ಟ್ 5 to 10 seconds ಆನ್ಸರ್. ಸ್ಟೂಡೆಂಟ್ಸ್ ಯಾವತ್ತು ನಮಗೆ ಡಿಗ್ರಿ ಫೈಂಡ್ ಔಟ್ ಮಾಡಬೇಕಂತಂದ್ರೆ ಅದರಲ್ಲಿ ಯಾವುದು ಕೂಡ ಫ್ರಾಕ್ಷನಲ್ ಪವರ್ಸ್ ಇರಬಾರ್ದು. ಸರ್ ಫ್ರಾಕ್ಷನಲ್ ಪವರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಇದರಲ್ಲಿದೆ. ಓಕೆ, ಸೊ ಇಟ್ ಈಸ್ ಆಫ್ ದ ಫಾರ್ಮ್ ಏನಿದೆ ಇದರಲ್ಲಿ ಸ್ಟೂಡೆಂಟ್ಸ್, d² y by dx² ಪ್ಲಸ್ 1 ಹೋಲ್ ಪವರ್ 1/3 ಇದೆ. ಓಕೆ, ಸೊ ಈ ರೀತಿ ನನಗೆ ಫ್ರಾಕ್ಷನಲ್ ಪವರ್ಸ್ ಬರಬಾರ್ದು. ಸೊ ಈ ಕಡೆ 1 ಪ್ಲಸ್ y1², ಈ ಕಡೆ y2². ಸೊ ವಿ ನೋ ದಟ್ ಸ್ಟೂಡೆಂಟ್ಸ್ ಡಿಗ್ರಿ ಹೇಗೆ ಫೈಂಡ್ ಔಟ್ ಮಾಡೋದು, ಈ ಇಡೀ ಇಕ್ವೇಷನಲ್ಲಿ ಯಾವ ಹೈಯೆಸ್ಟ್ ಆರ್ಡರ್ ಇರುತ್ತೆ ಅದರದ್ದು ಮೇಲೆ ಏನು ಪವರ್ ಬರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು, ಹೌದಲ್ಲ? ರೈಟ್. ಸೊ ಹೈಯೆಸ್ಟ್ ಆರ್ಡರ್ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ, ದಿಸ್ ಇಸ್ ದ ಹೈಯೆಸ್ಟ್ ಆರ್ಡರ್. ಬಟ್ ನಾನು ಪ್ರಾಬ್ಲಮ್ ಏನು, ದಿಸ್ ಇಸ್ ದ ಪ್ರಾಬ್ಲಮ್ ಫಾರ್ ಮಿ, ಹೌದಲ್ಲ? ರೈಟ್. ಸೊ ವಿಚ್ ಇಸ್ ದ ಪ್ರಾಬ್ಲಮ್ ಫಾರ್ ಮಿ ಸ್ಟೂಡೆಂಟ್ಸ್ ಹಿಯರ್, ದಿಸ್ ಇಸ್ ದ ಪ್ರಾಬ್ಲಮ್ ಫಾರ್ ಮಿ. ಸೊ ಈ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ಲೆಟ್ ಮೀ ಕ್ಯೂಬ್ ಆನ್ ಬೋತ್ ಸೈಡ್ಸ್. ಸೊ ಎರಡೂ ಕಡೆ ಕ್ಯೂಬ್ ಮಾಡ್ಕೊಳ್ತೀನಿ. ಸೊ ನನಗೆ y2² ಹೋಲ್ ಕ್ಯೂಬ್ ಈಕ್ವಲ್ಸ್ ಟು y2 ಪ್ಲಸ್ 1 ಈ ಥರ ಆಯಿತು. ಸೊ ಇದು a ಪ್ಲಸ್ b ಪ್ಲಸ್ c ಹೋಲ್ ಕ್ಯೂಬ್. ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ a³ ಪ್ಲಸ್ b³ ಪ್ಲಸ್ c³ ಅಂತ ಬಂದೇ ಬರುತ್ತೆ. ಅದರಿಂದ ನನಗೆ ಎಲ್ಲನೂ ಎಕ್ಸ್ಪೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ 1³ ಪ್ಲಸ್ y1 ಪವರ್ 6 ಪ್ಲಸ್
y2 ಪವರ್ 6 ಅಂತ ಬಂದೇ ಬರುತ್ತೆ. ಅದಾದಮೇಲೆ ಏನಾದರೂ ಟರ್ಮ್ ಬರಲಿ, ಬಟ್ ಇದೇ ಹೈಯೆಸ್ಟ್ ಪವರ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಪವರ್ 6 ಅನ್ನೋದಕ್ಕಿಂತ ಜಾಸ್ತಿ ಬೇರೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಸ್ಟೂಡೆಂಟ್ಸ್ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ದ ಡಿಗ್ರಿ ಆಫ್ ದಿಸ್ ಈಕ್ವೇಷನ್ ವಿಲ್ ಬಿ ಆಲ್ಸೋ ದ ಫೋರ್ತ್ ಆಪ್ಷನ್, ದಟ್ ಇಸ್ 6. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ ಫೈನ್ ಸ್ಟೂಡೆಂಟ್ಸ್, ತುಂಬ ಜನ ಆನ್ಸರ್ ಕರೆಕ್ಟಾಗಿ ಮಾಡಿದ್ದೀರಾ, ವೆರಿ ಗುಡ್. ಸೊ ಲೆಟ್ ಮೀ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದರಲ್ಲಿ ವೆಕ್ಟರ್ಸ್ ಕ್ವಶನ್ ಇದೆ ಸ್ಟೂಡೆಂಟ್ಸ್ ನಿಮಗೆ. ಸೊ ಈ ವೆಕ್ಟರ್ಸ್ ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾರೆ ನಮಗೆ, ಇದರಲ್ಲಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಕ್ವಲ್ಸ್ ಟು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ, ರೈಟ್? ಸೊ ಸ್ಟೂಡೆಂಟ್ಸ್ ಲೆಟ್ ಮಿ ಟೇಕ್ ದ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಸ್ಟೂಡೆಂಟ್ಸ್, ಸೊ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ನಿಮ್ಗೆ ಇದು ಹೇಳ್ಕೊಟ್ಟಿರ್ತಾರೆ. ಎ ಡಾಟ್ ಎ ಈಕ್ವಲ್ಸ್ ಟು mod a ಸ್ಕ್ವೇರ್ ಅಂತ ಕೊಟ್ಟಿರ್ತಾರೆ. ಎ ಡಾಟ್ ಎ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿರ್ತಾರೆ. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡ್ರೆ ಇದರಲ್ಲಿ ಏನು ಬರಬೇಕು ನನಗೆ, ಎ ಪ್ಲಸ್ ಬಿ, ಓಕೆ, ಡಾಟ್ ಎ ಪ್ಲಸ್ ಬಿ ಬರುತ್ತೆ, ರೈಟ್? ಸೊ ಅದೇ ರೀತಿ ಸ್ಟೂಡೆಂಟ್ಸ್ ಈ ಕಡೆ ಎ ಮೈನಸ್ ಬಿ ಡಾಟ್ ಎ ಮೈನಸ್ ಬಿ ಅಂತ ಬರುತ್ತೆ. ಸೊ ಇದನ್ನು ನಾವು ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ. ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ. ಸೊ ಇದರಲ್ಲಿ ಇದನ್ನು ಕ್ಯಾನ್ಸಲ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಈಗ ಉಳ್ಕೊಂಡಿದ್ದೇನು, ಇದನ್ನ ಈ ಕಡೆಗೆ ತೊಗೊಂಡ್ರೆ 4 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಕ್ವಲ್ಸ್ ಟು 0. ಹಂಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್, ಇದರಲ್ಲಿ ಸಾರಿ ಸ್ಟೂಡೆಂಟ್ಸ್, ನೋಡಿ ತಪ್ಪು ಮಾಡಿದೆ ಇದರಲ್ಲಿ ನಾನು ಸ್ವಲ್ಪ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ 2 ಇಂಟು ಎ ಡಾಟ್ ಬಿ ಬರುತ್ತೆ, ಇದರಲ್ಲಿ ಮೈನಸ್ 2 ಇಂಟು ಎ ಡಾಟ್ ಬಿ ಬರುತ್ತೆ. ಓಕೆ, ಸೊ ಈ ಕಡೆ ಕರ್ಕೊಂಡಾಗ ಏನಾಗುತ್ತೆ, ಇದು 4 ಇಂಟು ಎ ಡಾಟ್ ಬಿ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. therefore ಎ ಡಾಟ್ ಬಿ ಈಕ್ವಲ್ಸ್ ಟು 0 ಬರುತ್ತೆ. ಓಕೆ, ಸೊ ಎ ಡಾಟ್ ಬಿ ಈಕ್ವಲ್ಸ್ ಟು 0 ಅಂದ್ರೆ ಏನು ಸ್ಟೂಡೆಂಟ್ಸ್, ಇಫ್ ದ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಈಕ್ವಲ್ಸ್ ಟು 0, ಸೊ ಆಗ ನಾವು ಎರಡು ವೆಕ್ಟರ್ಸ್ಗಳನ್ನ ಏನಂತ ಹೇಳ್ತೀವಿ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತೀವಿ, ರೈಟ್? ಹಂಗಾದ್ರೆ ಸ್ಟೂಡೆಂಟ್ಸ್ ವಿಚ್ ಇಸ್ ಆಪ್ಷನ್ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್, ರೈಟ್? ಓಕೆ, ಸೊ ಮೋಟಿವೇಶನ್ ಅಡ್ಡ, ವೀರಾ, ಯು ಆರ್ ಆಲ್ ರೈಟ್. ಪ್ರಹ್ಲಾದ್ ಕರೆಕ್ಟ್. ಸೊ ಕರೆಕ್ಟ್, ನೋ, ಈಶ್ವರಿ ತಪ್ಪಿದೆಯಮ್ಮ. ಇಟ್ ಈಸ್ ನಾಟ್ ಎ, ಇಟ್ ಈಸ್ ನಾಟ್ ಫಸ್ಟ್ ಆಪ್ಷನ್, ಇಟ್ ಈಸ್ ದ ಫೋರ್ತ್ ಆಪ್ಷನ್. ಸೊ ಎರಡು ಪ್ಯಾರಲ್ ಅಲ್ಲ, ಅವೆರಡು ಕೂಡ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಬರೋಣ ಸ್ಟೂಡೆಂಟ್ಸ್. ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಒನ್. ಸೊ ದ ಕಾಂಪೊನೆಂಟ್ ಆಫ್ ಐ ಇನ್ ದ ಡಿರೆಕ್ಷನ್ ಆಫ್ ದಿ ವೆಕ್ಟರ್ ಐ ಪ್ಲಸ್ ಜೆ ಪ್ಲಸ್ 2k. ಅಂದರೆ ಏನಿದೆ, ನಾನು ಒಂದು ವೆಕ್ಟರ್ ತಗೊಳ್ತಾ ಇದ್ದೀನಿ ಈ ರೀತಿ. ಸೊ ಈ ವೆಕ್ಟರ್ ಏನಿದೆ, ಐ ಪ್ಲಸ್ ಜೆ ಪ್ಲಸ್ 2k. ಸೊ ಈ ಡಿರೆಕ್ಷನಲ್ಲಿ ಇನ್ನೊಂದು ವೆಕ್ಟರ್ ಹೋಗ್ತಾ ಇದೆ. ಓಕೆ, ಈ ಡಿರೆಕ್ಷನ್ ಇನ್ನೊಂದು ವೆಕ್ಟರ್ ಹೋಗ್ತಾ ಇದೆ ಸ್ಟೂಡೆಂಟ್ಸ್. ಇದೇ ಡಿರೆಕ್ಷನಲ್ಲಿ ಅಲ್ಲಿ ಆ ವೆಕ್ಟರ್, ಈ ವೆಕ್ಟರ್ ಏನಿದೆ, ಇಲ್ಲಿ ಬರೋ ವೆಕ್ಟರ್ ಏನಿದೆ ಸ್ಟೂಡೆಂಟ್ಸ್, ಲೆಟ್ ಮೀ ಟೇಕ್ ದಟ್ ವೆಕ್ಟರ್ as ಸಿ. ಇದ್ರದ್ದು ಸ್ಟೂಡೆಂಟ್ಸ್ ಏನು ಬೇಕು ನನಗೆ, ಐ ಕಾಂಪೊನೆಂಟ್. ಸೊ ಐ ಕಾಂಪೊನೆಂಟ್ ವ್ಯಾಲ್ಯೂ ಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಸೊ ನಾನು ಈಗ ಏನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದನ್ನು ಸಿ ಅಂತ, ವೆಕ್ಟರ್ ಸಿ ಅಂತ ತಗೊಳ್ಳೋದ್ರ ಬದಲು ಸಿ ಕ್ಯಾಪ್ ಅಂತ ತಗೊಳ್ತೀನಿ. ಬಿಕಾಸ್ ವಿ ನೋ ದಟ್ ದ ಯೂನಿಟ್ ವೆಕ್ಟರ್ ಆಲ್ಸೋ ಟ್ರಾವೆಲ್ಸ್ ಇನ್ ದ ಸೇಮ್ ಡಿರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಹೌದಲ್ಲ, ಯೂನಿಟ್ ವೆಕ್ಟರ್ ಆಲ್ಸೋ ಟ್ರಾವೆಲ್ಸ್ ಇನ್ ದ ಸೇಮ್ ಡಿರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಅದರಿಂದ ಸ್ಟೂಡೆಂಟ್ಸ್ ನಾನು ಏನು ಮಾಡ್ತೀನಿ, ಇದರಲ್ಲಿ ಸಿ ಕ್ಯಾಪ್ ಈಕ್ವಲ್ಸ್ ಟು ವೆಕ್ಟರ್ ಸಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ. ಆ್ಯಂಡ್ ಲೆಟ್ ಮೀ ಟೇಕ್ ದಿಸ್ ಆಸ್ ಸ್ಟೂಡೆಂಟ್ಸ್. ಓಕೆ, ಸೊ ಲೆಟ್ ಮೀ ಟೇಕ್ ದಿಸ್ ಆಸ್ ವೆಕ್ಟರ್ ಸಿ. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬರುತ್ತೆ, ಐ ಪ್ಲಸ್ ಜೆ ಪ್ಲಸ್ 2k ಕ್ಯಾಪ್, ಓಕೆ, ಈ ಡಿವೈಡೆಡ್ ಬೈ ರೂಟ್ ಓವರ್ 1 ಪ್ಲಸ್ 1 ಪ್ಲಸ್ 4 ಈ ಥರ ಬರುತ್ತೆ. ಹಂಗಂದ್ರೆ ಏನಾಯ್ತು ಸ್ಟೂಡೆಂಟ್ಸ್, 1/√6 ಇಂಟು ಐ ಕ್ಯಾಪ್ ಪ್ಲಸ್ 1/√6 ಇಂಟು ಜೆ ಕ್ಯಾಪ್ ಪ್ಲಸ್ 2/√6 ಇಂಟು ಕೆ ಕ್ಯಾಪ್ ಬಂತು. ಬಟ್ ನನಗೆ ಇದರಲ್ಲಿ 1/√6 ಅಂತ ಯಾವುದು ಇಲ್ಲ ಸ್ಟೂಡೆಂಟ್ಸ್ ಆನ್ಸರ್. ಹೌದಾ, ನನಗೆ ಆ್ಯಕ್ಚುಲಿ ಕಾಂಪೊನೆಂಟ್ ಬಂದು 1/√6 ಬಂತು. ಬಟ್ ದರ್ ಇಸ್ ನಥಿಂಗ್ ಲೈಕ್ 1/√6. ಸೊ ಅದಕ್ಕೆ ನಾನೇನು ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 1/√6 ತೊಗೊಂಡು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ √6 ಮಾಡಿ. ಸೊ ದಿಸ್ ಈಸ್ ದ ಕಾಂಪೊನೆಂಟ್ ಆಫ್ ಐ ಕ್ಯಾಪ್. ಸೊ ಇದರಲ್ಲಿ ಏನು ಬಂತು ಸ್ಟೂಡೆಂಟ್ಸ್, √6 ಡಿವೈಡೆಡ್ ಬೈ 6. ಸೊ ದಿಸ್ ಇಸ್ ದ ಆನ್ಸರ್. ಯಾಕಂದರೆ ಇಲ್ಲಿ √6 ಇಂಟು √6 ಇಸ್ ವಾಟ್, 6 ಬರುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ 1/√6 ಇದೆ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ √6 ಮಾಡಿದ್ರೆ √6/6 ಬರುತ್ತೆ, ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಕರೆಕ್ಟ್ ಕಿಶೋರ್, ಯು ಆರ್ ರೈಟ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಸುಮನ್, ಯು ಆರ್ ಆಲ್ಸೋ ರೈಟ್. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಇನ್ ದ ಇಂಟರ್ವಲ್ ಆಫ್ 0, π/2, ಏರಿಯಾ ಲೈಯಿಂಗ್ ಬಿಟ್ವೀನ್ ದ ಕರ್ವ್ y ಈಕ್ವಲ್ಸ್ ಟು tan x ಆ್ಯಂಡ್ y ಈಕ್ವಲ್ಸ್ ಟು cot x ಆ್ಯಂಡ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ನಾನು ಒಂದು ಆಕ್ಸಿಸ್ ತಗೊಳ್ತೀನಿ ಸ್ಟೂಡೆಂಟ್ಸ್, ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್. ಸೊ ಇದರಲ್ಲಿ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಅಲ್ಲಿ ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ 0 ಆ್ಯಂಡ್ ದಿಸ್ ಆಂಗಲ್ ಆಸ್ π/4 and this is this is π/2.
ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ಪೈ ಬೈ 2 ಆ್ಯಂಡ್ ದಿಸ್ ಆಸ್ ಪೈ ಬೈ 4. ಸೊ ನನಗೆ ಗೊತ್ತಿದೆ ಸ್ಟೂಡೆಂಟ್ಸ್, ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನನಗೆ ಟ್ಯಾನ್ ಇಸ್ ನಾಟ್ ಡಿಫೈನ್ಡ್. ಸೊ ನಾನು ಇಲ್ಲಿ ಕರ್ವ್ ಬರೆದ್ರೆ ದಿಸ್ ಇಸ್ ದ ಕರ್ವ್ ಐ ಗೆಟ್ ಫಾರ್ ಟ್ಯಾನ್ ಆ್ಯಂಡ್ ಇಯರ್ ಸ್ಟೂಡೆಂಟ್ಸ್ ಐ ಗೆಟ್ ದಟ್ ಕರ್ವ್ ಫಾರ್ ಕಾಟ್. ಓಕೆ, ಸೊ ಅವೆರಡು ಇಂಟರ್ಸೆಕ್ಷನ್ ಆಗೋದು ಯಾವ ಪಾಯಿಂಟಲ್ಲಿ ಸ್ಟೂಡೆಂಟ್ಸ್? ಇಲ್ಲಿ 1 ಅನ್ನೋ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಇದು ನಾನೇನು ಮಾಡ್ತೀನಿ, ಐ ವಿಲ್ ಜಸ್ಟ್ ಡಿವೈಡ್ ದಿಸ್ ಇಂಟು ಟೂ ಪಾರ್ಟ್ಸ್ ಮಾಡ್ಕೊಂಡು ಇದನ್ನು ಏರಿಯಾ 1 ಅಂತ ಅನ್ಕೊಳ್ತೀನಿ, ಇದನ್ನು ಏರಿಯಾ 2 ಅಂತ ಅನ್ಕೊಳ್ತೀನಿ. ಹಂಗಂದ್ರೆ ಟೋಟಲ್ ಏರಿಯಾ ಏನಾಯ್ತು ಸ್ಟೂಡೆಂಟ್ಸ್? ಫಸ್ಟ್ ಇಂಟಿಗ್ರಲ್ 0 to ಪೈ ಬೈ 4 ಅಲ್ಲಿ ಬರುತ್ತೆ, ರೈಟ್? ಪ್ಲಸ್ ನೆಕ್ಸ್ಟ್ ಒನ್ ಬರೋದು ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಂಟಿಗ್ರಲ್ ಆಫ್ ಪೈ ಬೈ 4 to ಪೈ ಬೈ 2 ಬರುತ್ತೆ. ಓಕೆ, ಸೊ ಇದರಲ್ಲಿ ಬರೋದು ನನಗೆ ಸ್ಟೂಡೆಂಟ್ಸ್ ಟ್ಯಾನ್ ಎಕ್ಸ್ ಆ್ಯಂಡ್ ಇದರಲ್ಲಿ ಬರೋದೇನು ಸ್ಟೂಡೆಂಟ್ಸ್ ನನಗೆ ಕಾಟ್ ಎಕ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಆ್ಯಂಡ್ ಇದರಲ್ಲಿ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್. ಆರ್ ಯು ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆಯಾ? ಓಕೆ, ಸೊ ನಾವು ಲೆಟ್ ಮೀ ಇಂಟಿಗ್ರೇಟ್ ದಿಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್? ಸೊ ಲಾಗ್ ಆಫ್ ಸೀಕೆಂಟ್ ಎಕ್ಸ್, ರೈಟ್? ಆ್ಯಂಡ್ ಇಯರ್ ಐ ಗೆಟ್ 0 to ಪೈ ಬೈ 4 ಪ್ಲಸ್ ಇದರಲ್ಲಿ ನನಗೇನು ಬರುತ್ತೆ ಸ್ಟೂಡೆಂಟ್ಸ್? ಲಾಗ್ ಆಫ್ cot x. What is cot x? So sorry, cot x integration is log of sin x. So pi by 4 to pi by 2. ಹೌದಲ್ಲ? ಸೊ ಇದರಲ್ಲಿ ಲಾಗ್ ಆಫ್ ಸೀಕೆಂಟ್ ಪೈ ಬೈ 4. ವಾಟ್ ಈಸ್ ಸೀಕೆಂಟ್ ಪೈ ಬೈ 4 ಸ್ಟೂಡೆಂಟ್ಸ್? ಸೀಕೆಂಟ್ ಪೈ ಬೈ 4 ಇಸ್ √2. ಸೊ ಇಲ್ಲೇನು ಬಂತು ನನಗೆ? ಲಾಗ್ √2 ಬಂತು. ಮೈನಸ್ ವಾಟ್ ಈಸ್ ಸೀಕೆಂಟ್ 0 ಸ್ಟೂಡೆಂಟ್ಸ್? 1. ಅದರಿಂದ ಲಾಗ್ 1 ಬಂತು. ಪ್ಲಸ್ ದಿಸ್ ಈಸ್ ಫಾರ್ ದಿ ಫಸ್ಟ್ ಇಂಟಿಗ್ರಲ್. ಸೆಕೆಂಡ್ ಇಂಟಿಗ್ರಲ್ ಸ್ಟೂಡೆಂಟ್ಸ್ ಪೈ ಬೈ 2, ಸೈನ್ ಪೈ ಬೈ 2. ವಾಟ್ ಈಸ್ ಸೈನ್ ಪೈ ಬೈ 2? 1. ಸೊ ಇಲ್ಲಿ ಲಾಗ್ 1 ಬಂತು. ಮೈನಸ್ ಅಗೇನ್ here students sin pi by 4, that is nothing but 1 by √2. okay, so ಇಲ್ಲಿ log √2 ಬಂದಿದೆ. we know that this value is 0. ಈ ವ್ಯಾಲ್ಯೂ ಸ್ಟೂಡೆಂಟ್ಸ್ 0 ಹೋಗುತ್ತೆ, ಇಲ್ಲಿರೋ ವ್ಯಾಲ್ಯೂ ಕೂಡ 0 ಹೋಗುತ್ತೆ. ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ತರೋಣ. ಸೊ ಏನು ಬಂತು ಸ್ಟೂಡೆಂಟ್ಸ್? 1 by √2 ಬಂತು. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಲಾಗ್ ಎ ಮೈನಸ್ ಬಿ. ವಾಟ್ ಈಸ್ ಲಾಗ್ ಎ ಮೈನಸ್ ಲಾಗ್ ಬಿ? ಲಾಗ್ ಎ ಮೈನಸ್ ಲಾಗ್ ಬಿ ಇಸ್ ಲಾಗ್ ಎ ಬೈ ಬಿ. ಹಂಗಂದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ವಿ ಗೆಟ್ √2 ಡಿವೈಡೆಡ್ ಬೈ 1 by √2 ವಿಚ್ ಇಸ್ ನಥಿಂಗ್ ಬಟ್ ಲಾಗ್ ಆಫ್ √2 ಇಂಟು √2 ವಿಚ್ ಇಸ್ ಈಕ್ವಲ್ ಟು ಲಾಗ್ 2. Okay, so what is the answer students? Log 2 is the answer. So log 2 square units. Yaudu? This is the required answer. Third option is the right answer. Correct? So tumba jana correct answer ಮಾಡ್ತಿದ್ದೀರಾ students. Very good. Okay, so now let's move on to the next question. The area of the region bounded by the line y equals to x plus 1. So y equals to x plus 1. ಇದರಲ್ಲಿ x equals to -1 ಹಾಕಿದ್ರೆ ನನಗೆ ಇಲ್ಲಿಂದ ಪಾಸ್ ಆಗುತ್ತೆ ಸ್ಟೂಡೆಂಟ್ಸ್. ಅದು x equals to -1 ಇಂದ ಹಾಕಿದ್ರೆ ಸೊ -1, 0 ಇಲ್ಲಿಂದ ಪಾಸ್ ಆಗುತ್ತೆ. ಹೌದಾ? ಸೊ ನಾವು ಐ ವಿಲ್ ಗೆಟ್ ಅ ಕರ್ವ್ ಲೈಕ್ ದಿಸ್. ಸೊ y equals to 0 ಹಾಕಿದ್ರೆ x ಏನಾಗುತ್ತೆ? 1 ಆಗುತ್ತೆ. ಎಸ್, ರೈಟ್. ಸೊ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? 0, 1. ಹೌದಲ್ಲ? ರೈಟ್. ಸೊ ನನಗೇನು ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್? ಇದರಲ್ಲಿ ನಾನು ಈ ಕರ್ವ್ ತಗೋಬೇಕು. ದಿಸ್ ಕರ್ವ್ ಪಾಸಸ್ ಲೈಕ್ ದಿಸ್. ಇದರಲ್ಲಿ 3 ಅನ್ನೋದೊಂದು ಪಾಯಿಂಟ್ ಬರುತ್ತೆ, ರೈಟ್? ಮತ್ತೆ ಇನ್ನೊಂದು 5 ಅನ್ನೋದೊಂದು ಪಾಯಿಂಟ್ ಬರುತ್ತೆ. ಸೊ ಎರಡರ ಮಧ್ಯ ಇರೋ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ಏರಿಯಾ ಐ ನೀಡ್ ಟು ಫೈಂಡ್. ಸೊ ವಾಟ್ ಈಸ್ ದ ಈಕ್ವೇಷನ್ ಸ್ಟೂಡೆಂಟ್ಸ್? ದ ಈಕ್ವೇಷನ್ ಇಸ್ y equals to x plus 1. we know that area equals to integral of y into dx. ಸೊ ಇದರಿಂದ ಸ್ಟೂಡೆಂಟ್ಸ್ ಆ್ಯಂಡ್ ಇದರಲ್ಲಿ a to b ಅಂತ ಬರುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ ಇದು 3, ಇದು 5 ಆಗುತ್ತೆ. ವಾಟ್ ಈಸ್ y? x plus 1 into dx. ಸೊ ವಿ ಗೆಟ್ x square by 2 plus 2x, ಸಾರಿ plus x square by 2 plus x and here 3 to 5. ಸೊ 3 to 5. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು 25 minus 9 divided by 2 plus 5 minus 3. So ಇದು 25 minus 9 ಅಂದರೆ 16 by 2 plus 2. So that is 8 plus 2 which is equal to 10. So what is the answer students? 10 square units. So which option? Fourth option is the right answer. Correct? You are right students. Fourth option is the right answer. Very good. So ಇದುವರೆಗೂ ನಾವು ಒಂದು 4 ರಿಂದ 5 ಕ್ವೆಶ್ಚನ್ ಸಾಲ್ವ್ ಮಾಡಿದ್ದೀವಿ, right? Let me move on to the next question students. If a line makes an angle of pi by 3. Students, ಇದು ನಮ್ಮ 3 dimensional geometry question. X axis, y axis, z axis. Students, ಇದರಲ್ಲಿ ಒಂದು ಲೈನ್ ತಗೊಳ್ತೀನಿ. Let me take a line. Okay, so this line students, let me consider this line. Okay, and this line makes an angle of alpha and this with beta and here it is gamma. Right, so alpha is equal to, what is the angle made by it students? Pi by 3. ಹೌದಲ್ಲ? ಸೊ ಇಲ್ಲಿ ಕೂಡ pi by 3 ಇದೆ and ಇಲ್ಲಿ ಕೂಡ pi by 3 ಇದೆ. Is that right? So students, ನಮಗೆ ಗೊತ್ತಿದೆ ಇದರಲ್ಲಿ L equals to cos alpha, right? And M equals to cos beta and N is equal to cos gamma. So this is the thing we know. So ನಾವೇನು ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್ ಇದರಲ್ಲಿ? ದೆನ್ ದ ಅಕ್ಯೂಟ್ ಆಂಗಲ್ ಮೇಡ್ ಬೈ z ಆಕ್ಸಿಸ್. ಸೊ z ಆಕ್ಸಿಸ್ ಅಲ್ಲಿ ಅಕ್ಯೂಟ್ ಆಂಗಲ್ ಏನಿದೆ ಅಂದರೆ ಈ ಗಾಮಾ ಫೈಂಡ್ ಔಟ್ ಮಾಡೋದು ನನ್ನ ಕೆಲಸ. ಐ ನೀಡ್ ಟು ಫೈಂಡ್ ದಿಸ್ ಗಾಮಾ. So what is cos alpha students? Cos pi by 3. What is cos pi by 3? That is nothing but 1 by 2. Here also I get 1 by 2, but here I don't know.
ಹೌದಲ್ಲ? ಹಾಗಾದರೆ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ನಮಗೆ. ಅದಕ್ಕೆ ಏನು ಮಾಡ್ತೀವಿ ನಾವು, L² + M² + N² ಈಕ್ವಲ್ಸ್ ಟು 1 ಯೂಸ್ ಮಾಡ್ತೀವಿ. ಇದು 1/2 ಹೋಲ್ ಸ್ಕ್ವೇರ್, ದಟ್ ಈಸ್ 1/4 ಪ್ಲಸ್ 1/4 ಪ್ಲಸ್ ಪ್ಲಸ್ n² ಈಕ್ವಲ್ಸ್ ಟು 1. ಸೊ ಇದು 1/2 ಪ್ಲಸ್ n² ಈಕ್ವಲ್ಸ್ ಟು 1. n² ಈಕ್ವಲ್ಸ್ ಟು 1 minus 1/2, that is 1/2. ಸೊ n is equal to ಏನು ಬಂತು ಸ್ಟೂಡೆಂಟ್ಸ್, 1/√2. ವಾಟ್ ಈಸ್ ದಿಸ್? ದಿಸ್ ಈಸ್ ಈಕ್ವಲ್ ಟು ಕಾಸ್ ಗಾಮಾ. ಹೌದಲ್ಲ? ಹಾಗಾದರೆ ಕಾಮಾ ಸ್ಟೂಡೆಂಟ್ಸ್, ಕಾಸ್ ಇನ್ವರ್ಸ್ ಆಫ್ 1/√2 which is equal to what students? pi/4. So what is the answer students here? You get pi/4. So what is the answer students? Third option is the right answer, right? So ಎಷ್ಟನೇ ಆಪ್ಷನ್ ಬಂತು ಸ್ಟೂಡೆಂಟ್ಸ್ ನಿಮಗೆ? ಮೂರನೇ ಆಪ್ಷನ್ ಬಂತು. ವೆರಿ ಗುಡ್. ಸೊ ಯು ಆರ್ ಆಲ್ ಆನ್ಸರಿಂಗ್ ಇಟ್ ಬ್ಯೂಟಿಫುಲಿ ಸ್ಟೂಡೆಂಟ್ಸ್. ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಓಕೆ, ಸೊ ಯು ಆರ್ ಆಲ್ ಡೂಯಿಂಗ್ ಇಟ್ ವೆರಿ ರೈಟ್ ಸ್ಟೂಡೆಂಟ್ಸ್. ಪೇಪರ್ ಈಸಿನಾ ಟಫಾ ಅಂತ ಕೇಳ್ತಿದ್ದಾರೆ. ಪೇಪರ್ ಕಷ್ಟ ಏನಿಲ್ಲ, ಅರೌಂಡ್ 35 to 40 ಮಾರ್ಕ್ಸ್ ಈಸಿಯಾಗಿ ಜನ್ರೇಟ್ ಆಗುತ್ತೆ, ಮಾರ್ಕ್ಸ್ ಬರುತ್ತೆ. ಬಟ್ ಲೆಂತಿ ಇದೆ ಪೇಪರ್. ಓಕೆ, ಸೊ ಇದರಲ್ಲಿ ನಿಮಗೆ ಲೆಂತಿ ಇರೋದ್ರಿಂದ ಸ್ಟೂಡೆಂಟ್ಸ್ ಸ್ವಲ್ಪ ಟೈಮ್ ಜಾಸ್ತಿ ಇಡಿಸುತ್ತೆ ಅಷ್ಟೇ, ಅದನ್ನು ಬಿಟ್ಟರೆ ಏನಿಲ್ಲ. ಸೊ ಇಟ್ ಈಸ್ ಆ್ಯಕ್ಚುಲಿ 40 to 45 ತೊಗೊಳ್ಳೋದೇನು ಕಷ್ಟ ಏನಲ್ಲ. ಒಂದು ಆವ್ರೇಜ್ ಸ್ಟೂಡೆಂಟ್ಸ್ ಒಂದು 40 to 45 ತೊಗೋಬೋದು. ಸೊ ಇನ್ನೂ ಚೆನ್ನಾಗಿ ಓದ್ಕೊಂಡಿದ್ರೆ, ಕಾನ್ಸೆಪ್ಟ್ಸ್ ಎಲ್ಲ ನೆನಪಿದ್ರೆ, ಇವನ್ ಈ ಕ್ಯಾನ್ ಗೆಟ್ ಅಬೌವ್ 55 ಆಲ್ಸೋ. 55 ಇಟ್ ಕ್ಯಾನ್ ಆಲ್ಸೋ ಗೆಟ್ 60 ಆಲ್ಸೋ. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, ದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್. ಓಕೆ, ಸೊ yeah, okay. So next question here, the length of the perpendicular drawn from the point. Students, ನಾನು ಇದರಲ್ಲಿ ಒಂದು ಪಾಯಿಂಟ್ ಇಟ್ಕೊಟ್ಟಿದ್ದಾರೆ. ಏನದು ಪಾಯಿಂಟ್? 3,-1,11 is the point. ಓಕೆ, ಸೊ ಒಂದು ಲೈನ್ ಇದೆ, ಹೌದಾ? ಸೊ there is a line students here. Yes, there is a line. The length of the perpendicular drawn to the line. So what is that line students here? This line is x/2 equal to y/2 minus y/2/3 equals to z minus 3 divided by 4. This is the line given. ಸೊ ಈ ಪಾಯಿಂಟಿಂದ ಸ್ಟೂಡೆಂಟ್ಸ್ ಈ ಲೈನ್ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದಾರೆ, ಹೌದಾ? ಓಕೆ, ಸೊ ನನಗೇನು ಬೇಕಾಗಿರೋದು? ಈ ಲೆಂತ್ ಏನಿದೆ, ಈ ಲೆಂತ್ ಬೇಕು. ಸೊ ದಿಸ್ ಇಸ್ ಪಿ ಕ್ಯೂ. ಸೊ ನನಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಇಲ್ಲಿರೋ ಪಾಯಿಂಟ್ ನನಗೆ ಗೊತ್ತಾಗಬೇಕು, ಹೌದಲ್ಲ? ಸೊ ಇಲ್ಲಿರೋ ಪಾಯಿಂಟ್ ಗೊತ್ತಾಗಬೇಕಂದ್ರೆ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ? ಸೊ ಐ ವಿಲ್ ಟೇಕ್ ದಿಸ್ ಆಸ್ ಈಕ್ವಲ್ ಟು ಕೆ. ಹಾಗಾದರೆ ಸ್ಟೂಡೆಂಟ್ಸ್ ಎಕ್ಸ್ ಈಕ್ವಲ್ಸ್ ಟು ಏನು ಬಂತು? 2k ಬಂತು, ರೈಟ್? y-2 ಈಕ್ವಲ್ಸ್ ಟು 3k ಆ್ಯಂಡ್ z -3 ಈಕ್ವಲ್ಸ್ ಟು 4k. ಸೊ ಇದು y ಸ್ಟೂಡೆಂಟ್ಸ್ ಏನು ಬಂತು? ಇದರಲ್ಲಿ 3k + 2 ಬಂತು ಆ್ಯಂಡ್ z ಇಸ್ ಈಕ್ವಲ್ ಟು ಏನು ಬಂತು ಸ್ಟೂಡೆಂಟ್ಸ್? 4k + 3 ಬಂತು, ಹೌದಲ್ಲ? ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇನ್ಷಿಯಲಿ ಐ ಹ್ಯಾವ್ ದಿಸ್ ವ್ಯಾಲ್ಯೂಸ್. ಏನು ವ್ಯಾಲ್ಯೂಸ್ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ? ಇನ್ಷಿಯಲಿ ನನಗೆ ಇಲ್ಲಿ ವ್ಯಾಲ್ಯೂಸ್ ಬಂದಿರೋದು ಏನೇನು ವ್ಯಾಲ್ಯೂಸ್ ಬಂದಿದೆ ಸ್ಟೂಡೆಂಟ್ಸ್? ಇದರಲ್ಲಿ 2k ಬಂದಿದೆ, ನೆಕ್ಸ್ಟ್ 3k + 2 ಬಂದಿದೆ, ರೈಟ್? ನೆಕ್ಸ್ಟ್ ಏನಿದೆ ಸ್ಟೂಡೆಂಟ್ಸ್? 4k + 3 ಬಂದಿದೆ, ಹೌದಲ್ಲ? ಬಟ್ ನಮಗೆ ಗೊತ್ತಿದೆ ಸ್ಟೂಡೆಂಟ್ಸ್ ಇದರಲ್ಲಿ ಇವೆರಡೂ ವ್ಯಾಲ್ಯೂಸ್ಗಳನ್ನ, ಅಂದರೆ ಇದನ್ನು ಮತ್ತು ಇದನ್ನು ನಾನು ತೊಗೊಂಡ್ರೆ ಡೈರೆಕ್ಷನ್ ರೇಷಿಯೋ ಸಿಗುತ್ತೆ. ಇಫ್ ಐ ಕ್ಯಾನ್ ಗೆಟ್ ದ ಡೈರೆಕ್ಷನ್ ರೇಷಿಯೋ ಸ್ಟೂಡೆಂಟ್ಸ್. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಪಿ ಕ್ಯೂ. ವಾಟ್ ಈಸ್ ದ ಡೈರೆಕ್ಷನ್ ರೇಷಿಯೋ ಆಫ್ ಪಿ ಕ್ಯೂ ಸ್ಟೂಡೆಂಟ್ಸ್? ಸೊ ಓಕೆ, ಸೊ ಡೈರೆಕ್ಷನ್ ರೇಷಿಯೋ ಆಫ್ ಪಿ ಕ್ಯೂ. ಸೊ ಡೈರೆಕ್ಷನ್ ರೇಷಿಯೋ ಆಫ್ ಪಿ ಕ್ಯೂ ಅವಶ್ಯಕತೆ ಇಲ್ಲ. ಓಕೆ, ಸೊ this line and this line. Yes, direction of ratio of PQ avashyakate ide students. Let me find the direction ratio of PQ. So what is the direction ratio of PQ students? It is 2k - 3. Okay, so 2k - 3. Next, comma 3k + 3 plus 2 ida minus of -1 is +3. Next students 4k -8. So this is the direction ratio. ಏನಕ್ಕೆ ಡೈರೆಕ್ಷನ್ ರೇಷಿಯೋ ಫೈಂಡ್ ಔಟ್ ಮಾಡಿಕೊಂಡೆ ಸ್ಟೂಡೆಂಟ್ಸ್? ಇಲ್ಲಿರೋ ಲೈನ್ ಲೆಟ್ ಮಿ ಕನ್ಸಿಡರ್ ದಿಸ್ L1 ಆ್ಯಂಡ್ ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ L2. ಇವೆರಡು ಲೈನ್ ಏನಾಗಿದೆ ಸ್ಟೂಡೆಂಟ್ಸ್? ಪರ್ಪೆಂಡಿಕ್ಯುಲರ್ ಇದೆ. ಸೊ ಪರ್ಪೆಂಡಿಕ್ಯುಲರ್ ಇದ್ದಾಗ ಇವೆರಡರದ್ದು ಡಾಟ್ ಪ್ರಾಡಕ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? 0 ಬರುತ್ತೆ. ಸೊ ಅದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಇಲ್ಲಿದೆ ಮತ್ತು ಡೈರೆಕ್ಷನ್ ರೇಷಿಯೋಸ್ ಇಲ್ಲಿದೆ, ಹೌದಲ್ಲ? ಎರಡು ಡೈರೆಕ್ಷನ್ ರೇಷಿಯೋಸ್ನ ಸ್ಟೂಡೆಂಟ್ಸ್ ನಾನು ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ 0 ಬರುತ್ತೆ, ಹೌದಾ? ಈಕ್ವಲ್ ಟು ಏನು ಬರುತ್ತೆ? 0 ಬರುತ್ತೆ. ಅದರಿಂದ ಏನು ಬೆನಿಫಿಟ್? ನನಗೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು, ಹೌದಲ್ಲ ಸ್ಟೂಡೆಂಟ್ಸ್? ಸೊ ಐ ಕ್ಯಾನ್ ಫೈಂಡ್ ದ ಕೆ ವ್ಯಾಲ್ಯೂಸ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ 2k - 3 multiplied with 2, right? So these are the direction ratios students. Next plus next 3k + 3 multiplied with 3 plus okay, so plus 4k + 3 multiplied with 4 will be equal to 0. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು 4k - 6 plus 9k + 9 plus here,
ಓಕೆ, ಸೊ ಇಲ್ಲಿ 4k ಮೈನಸ್ 8 ಆಗಬೇಕು, ಸಾರಿ 4k ಮೈನಸ್ 8. ಓಕೆ, ಸೊ ಇದರಲ್ಲಿ ಏನು ಬಂತು ಸ್ಟೂಡೆಂಟ್ಸ್, 4 ಇಂಟು 4 16k, ಇಸ್ ದಟ್ ರೈಟ್? ಸೊ 16k ಮೈನಸ್ 32 ಈಕ್ವಲ್ಸ್ ಟು 0. ಸೊ ಹಂಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ 4 ಪ್ಲಸ್ 9 4 ಪ್ಲಸ್ 9 30. ಸೊ ಒಂದು ನಿಮಿಷ, 2k ಮೈನಸ್ 3 ಕರೆಕ್ಟ್? ಯಾ 2k ಮೈನಸ್ 3 ಇದೆ, 4k ಪ್ಲಸ್ 9 ಸಾರಿ 4 ಪ್ಲಸ್ 9 13 ಪ್ಲಸ್ 16 ಎಷ್ಟಾಯ್ತು ಸ್ಟೂಡೆಂಟ್? 29k ಆ್ಯಂಡ್ ಇಯರ್ minus 6 plus 9 3 ಆಗುತ್ತೆ, 3 minus 32 what is that? 29 equals to 0. ಹಂಗಂದ್ರೆ k equals to ಏನು ಬಂತು ಸ್ಟೂಡೆಂಟ್ಸ್? 1 ಬಂತು. ಓಕೆ, ಸೊ ಇಫ್ ಐ ಗೆಟ್ ದಿಸ್ k equals to 1 ಸ್ಟೂಡೆಂಟ್ಸ್, ಹಂಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ನೇನು ಸಿಗ್ತಾ ಬಂತು ನಮಗೆ? ಸೊ ವಾಟ್ ಇಸ್ ದ ಪಾಯಿಂಟ್ ಸ್ಟೂಡೆಂಟ್ಸ್? 2, 3 plus 2 5, next 4 plus 3 what is that students? 7. So p ಮತ್ತೆ q ಸಿಕ್ತು ಸ್ಟೂಡೆಂಟ್ಸ್. ಸೊ now we need to find the distance formula, root over x2 minus x1 whole square, that is 2 minus 3 whole square, that is minus 1 square plus 5 minus of minus, that is 6 square plus 7 minus 11, that is minus 4 whole square. So what we got students here? 1 plus 36 plus 16. What is that students? 52, 53, root of 53. So this is the required answer students. So which is the option? Third one is the right answer. ಇದಕ್ಕೆ ಹೇಳಿ students ನಾನು. Okay, so here, yeah, so your students ಇದಕ್ಕೆ ಹೇಳಿದ್ದು ನಾನು ಲೆಂತ್ ಇದೆ ಪೇಪರ್ ಅಂತ ನಿಮಗೆ. Okay, fine students, let me move on to the next one. Okay, the equation of the plane through the points. ಸ್ಟೂಡೆಂಟ್ಸ್ ಇದಕ್ಕೇನಿಲ್ಲ, ಇದಕ್ಕೆ ಆಪ್ಷನ್ ವೆರಿಫಿಕೇಶನ್ ಮಾಡ್ಬೋದು. ಈ ಕ್ವಶನ್ಗೆ ಮುಂಚೆ ಇರೋ ಕ್ವಶನ್ಗೆ ಆಪ್ಷನ್ ವೆರಿಫಿಕೇಶನ್ ಟ್ರೈ ಮಾಡ್ಬೋದು, ಬಟ್ ಆಪ್ಷನ್ ವೆರಿಫಿಕೇಶನ್ ಟ್ರೈ ಮಾಡಿದಾಗ ನಿಮಗೆ ಎರಡು ಆಪ್ಷನ್ ಸೇಮ್ ಬಂದರೆ ನಿಮಗೆ ಒನ್ಸ್ ಅಗೇನ್ ಯು ನೀಡ್ ಟು ನೋ ದಿಸ್ ಮೆಥಡ್. ಓಕೆ, ಬಟ್ ಈ ಪ್ರಾಬ್ಲಮಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಆಪ್ಷನ್ ವೆರಿಫಿಕೇಶನ್ ಮಾಡಿದಾಗ ನೋಡಿ, ಮೊದಲನೇ ಪಾಯಿಂಟ್ ಸ್ಟೂಡೆಂಟ್ಸ್ ಏನಂತ ಹೇಳ್ತಿದ್ದಾರೆ? ದ ಈಕ್ವೇಷನ್ ಆಫ್ ದ ಪ್ಲೇನ್ ಥ್ರೂ ದ ಪಾಯಿಂಟ್ಸ್. ಅಂದರೆ ಒಂದು ಪ್ಲೇನ್ ಇದೆ, ಈ ಒಂದು ಪ್ಲೇನ್ ಒಂದು ಪಾಯಿಂಟಿಂದ ಪಾಸ್ ಆಗುತ್ತೆ. ಓಕೆ, ಸೊ ದೇ ಆರ್ ಗಿವನ್, ಸೊ ದೇರ್ ಆರ್ 3 ಪಾಯಿಂಟ್ಸ್ ಹಿಯರ್, ಲೈಕ್ ದಿಸ್ ದೇರ್ ಆರ್ 3 ಪಾಯಿಂಟ್ಸ್. ಒಂದು ಕಾಮನ್ ಒಂದು ಪ್ಲೇನ್ ಇರೋದು ಈ 3 ಪಾಯಿಂಟ್ಸಿಂದ ಪಾಸ್ ಆಗಬೇಕು. ಅಂದರೆ ಏನಾಗುತ್ತೆ, ಈ 3 ಪಾಯಿಂಟ್ಸ್ ಆ ಪ್ಲೇನ್ ಮೇಲೆ ಇರಬೇಕು. ಈ 3 ಪಾಯಿಂಟ್ಸ್ ಆ ಪ್ಲೇನ್ ಮೇಲೆ ಇರಬೇಕಂದ್ರೆ ಜಸ್ಟ್ ಆಬ್ವಿಯಸ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ RHS ಸಿಗೋ ರೀತಿ ಇರಬೇಕು. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ 2, 1, 0. ಸೊ ಇಲ್ಲಿ ಸ್ಟೂಡೆಂಟ್ಸ್ 2, 1, 0 ಇಲ್ಲೇನು ಬಂತು? 4, ನೆಕ್ಸ್ಟ್ -3 + 0 -27 ಇಸ್ ನಾಟ್ ಈಕ್ವಲ್ ಟು 0. ಹೌದಲ್ಲ? ಸೊ ಈ ಆಪ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಸ್ಟೂಡೆಂಟ್ಸ್ 9 - 6 ಪ್ಲಸ್ -4. Okay, so -4, next -7, so 9 minus 6, 3 minus 4, what is 3 minus 4 students? -1, so this is also not equal to 0. And next students 7 into 2 14 minus 9 minus 0, right? So ಇಲ್ಲಿ students sorry, so ಇದು 0 ಆಗಬೇಕಿದು. 9 minus 3, okay sorry. So ಇದರಲ್ಲಿ 6 ಸ್ಟೂಡೆಂಟ್ಸ್ 6 3 into 2 sorry 6 into 2 12, 6 into 2 12 minus 3 into 1 is 3. Next students plus 0. So 12 minus 3 is 9, 9 minus 7 is 2, not equal to 0. Next to 14, 7 into 2 14, 14 minus 9 minus 0 minus 5. So 14 minus 9 is 5, 5 minus 5 equals to 0. So there is a possibility that this is the option. Innondu option is students verify madbana, 6 minus 2 plus 6 minus 27. So this is also not equal to 0. Hangare modale point idane gottagtide students, this is the answer anta heli. So option verification inda easy ಆಗಿ ಆನ್ಸರ್ ಸಿಗುತ್ತೆ ಸ್ಟೂಡೆಂಟ್ಸ್ ನಮಗೆ, ರೈಟ್? ಓಕೆ ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ದ ಪಾಯಿಂಟ್ ಆಫ್ ದ ಇಂಟರ್ಸೆಕ್ಷನ್ ಆಫ್ ದ ಲೈನ್. ಸೊ ಇದರಲ್ಲಿ ನಮಗೆ ಏನೂ ವ್ಯಾಲ್ಯೂ ಕೊಟ್ಟಿಲ್ಲ ಸ್ಟೂಡೆಂಟ್ಸ್, ಇದರಲ್ಲಿ x+1/1 ಅಂತ ತಗೋಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು y + 3/3 ಆ್ಯಂಡ್ ಈಕ್ವಲ್ ಟು -z + 2/2 ವಿತ್ ದ ಪ್ಲೇನ್ 3x + y + 5z = 10. ಓಕೆ, ಸೊ ನನಗೆ ಒಂದು ಲೈನ್ ಇದೆ ಸ್ಟೂಡೆಂಟ್ಸ್, ಆ ಲೈನ್ ಒಂದು ಪಾಯಿಂಟ್ ಜೊತೆ ಇಂಟರ್ಸೆಕ್ಷನ್ ಆಗ್ತಾ ಇದೆ, ಹೌದಾ? ರೈಟ್? ಸೊ ಈ ಒಂದು ಲೈನ್ ಇದೆ, ಈ ಪ್ಲೇನ್ ಇದೆ ಸ್ಟೂಡೆಂಟ್ಸ್, ಈ ಪ್ಲೇನು ಒಂದು ಲೈನ್ ಜೊತೆ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಆ ಪಾಯಿಂಟ್ ಬೇಕು ನನಗೆ, ಹೌದಾ? ಸೊ ದಿಸ್ ಇಸ್ ದ ಪಾಯಿಂಟ್ ಐ ನೀಡ್ ಟು ಫೈಂಡ್ ಸ್ಟೂಡೆಂಟ್ಸ್. ಸೊ ದಿಸ್ ಪಾಯಿಂಟ್ ಇಸ್ x, y, z. ಸೊ ಈ ಪಾಯಿಂಟಿಗೆ ಫೈಂಡ್ ಔಟ್ ಮಾಡೋದು ನನಗೆ ಸ್ಟೂಡೆಂಟ್ಸ್. ಆಬ್ವಿಯಸ್ಲಿ ಇದರಲ್ಲಿ x+1/1 ವಿಚ್ ಇಸ್ ಈಕ್ವಲ್ ಟು y + 3/3 ಆ್ಯಂಡ್ -z+2 ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು k. ಓಕೆ, ಸೊ ಈ ರೀತಿ ಸಿಗುತ್ತೆ ಸ್ಟೂಡೆಂಟ್ಸ್ ನನಗೆ. ಸೊ ಈ ರೀತಿ ತಗೋಬೇಕು, ತಗೊಂಡ್ಮೇಲೆ ನನಗೆ ಯಾಕಂದರೆ XYZ ಬೇಕಾಗಿರೋದ್ರಿಂದ ಫಸ್ಟ್ ಇಲ್ಲಿ x ಕನ್ವರ್ಷನ್ ಮಾಡ್ಕೊಳ್ಳೋಣ. k - 1, ನೆಕ್ಸ್ಟ್ y ಈಕ್ವಲ್ಸ್ ಟು 3k - 3 ಆ್ಯಂಡ್ z ಈಸ್ ಈಕ್ವಲ್ ಟು -z ಈಸ್ ಈಕ್ವಲ್ ಟು 2k + 2
ಅದರಿಂದ ಸ್ಟೂಡೆಂಟ್ಸ್ ಇದನ್ನು ಬರ್ಕೊಂಡು ಹೋದರೆ ಓಕೆ ಸೊ ವಿ ಗೆಟ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್ z is equal to -2k - 2. ಸೊ ಇದನ್ನು ಏನು ಮಾಡ್ಬೋದು ಈಗ ನಾನು ಈಕ್ವೇಷನ್ ಆಫ್ ದ ಪ್ಲೇನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೇನು ಸಿಗುತ್ತೆ ಸ್ಟೂಡೆಂಟ್ಸ್ ಕೆ ವ್ಯಾಲ್ಯೂ ಸಿಗುತ್ತೆ. ಒನ್ಸ್ ಅಗೇನ್ ಆ ಕೆ ವ್ಯಾಲ್ಯೂನ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ XYZ ವ್ಯಾಲ್ಯೂ ಸಿಕ್ಬಿಡುತ್ತೆ. ಹಾಗಾದರೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ 3 ಇಂಟು ಏನು ಬರುತ್ತೆ ಇದರಲ್ಲಿ k-1 ರೈಟ್ 3 ಇಂಟು k-1 ಪ್ಲಸ್ 4 ಇಂಟು 3k - 3 ರೈಟ್ ಪ್ಲಸ್ 5 ಇಂಟು -2k - 2 ಈಕ್ವಲ್ಸ್ ಟು 10. ಹಾಗಾದರೆ ಸ್ಟೂಡೆಂಟ್ಸ್ 3k - 3 ಪ್ಲಸ್ 12k - 12 minus 10k - 10 ಈಕ್ವಲ್ಸ್ ಟು 0 ಹೌದಲ್ಲ. ಸೊ -10k - 10 ಈಕ್ವಲ್ಸ್ ಟು 0. ಸೊ ಸ್ಟೂಡೆಂಟ್ಸ್ ಈಗ ನನಗೆ 2k - 2 ಸಾರಿ. ಸೊ ಸ್ಟೂಡೆಂಟ್ಸ್ ಇಲ್ಲಿ 2k - 2 ಬರುತ್ತೆ, ಅದರಿಂದ -2k ಪ್ಲಸ್ 10 ಆಗುತ್ತೆ ಇದು. ಸೊ ಇದರಲ್ಲಿ ಪ್ಲಸ್ 10 ಬರುತ್ತೆ ಸ್ಟೂಡೆಂಟ್ಸ್, ಪ್ಲಸ್ 10 ಆ್ಯಂಡ್ ಪ್ಲಸ್ 10 ಗೆಟ್ ಕ್ಯಾನ್ಸಲ್. ಸೊ 3k ಪ್ಲಸ್ 12k 15k 15 minus 10 that is 5k and minus 3 minus 12 that is minus 15 ಈ ಕಡೆ ಬಂದರೆ 15 ಬರುತ್ತೆ, k equals to 3. ಸೊ k equals to 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಏನು ಆನ್ಸರ್ ಬರುತ್ತೆ, ಇದು 2 ಬರುತ್ತೆ. ಇದೇನು ಬರುತ್ತೆ ಸ್ಟೂಡೆಂಟ್ಸ್ 9 minus 3 is 6. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ minus 6 plus 2 what is that students -4. ಸೊ 2, 6, -4. What is 2, 6, -4? Which option students? Second option. Got it? Okay. So next option students. If 2, 3, -1 is the foot of the perpendicular from 4, 2, 1 to a plane, then the equation of the line is. So ಇದರಲ್ಲಿ ಒಂದು ಪ್ಲೇನ್ ಇದೆ. ಓಕೆ ಸೊ ಈ ಪ್ಲೇನ್ ನನಗೆ ಇದೇ ಈಕ್ವೇಷನ್ ಆಫ್ ದ ಪ್ಲೇನ್ ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್. ಈ ಈಕ್ವೇಷನ್ ಆಫ್ ದ ಪ್ಲೇನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಇಲ್ಲಿ ನನಗೆ ಫುಟ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಫುಟ್ 2, 3, -1. ಓಕೆ ಆ್ಯಂಡ್ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಯಾ ಸೊ ಫ್ರಮ್ ದ ಪಾಯಿಂಟ್ ವಾಟ್ ಇಸ್ ದ ಪಾಯಿಂಟ್ ಸ್ಟೂಡೆಂಟ್ಸ್ 4, 2, 1 ಓಕೆ ಟು ಅ ಪ್ಲೇನ್, ದೆನ್ ದ ಈಕ್ವೇಷನ್ ಆಫ್ ದ ಪ್ಲೇನ್ ಇಸ್ ಸ್ಟೂಡೆಂಟ್ಸ್ ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಸ್ಟೂಡೆಂಟ್ಸ್ ಈಗ ನನಗೆ ಇದರಲ್ಲಿ ನಾನು ಏನು ಫೈಂಡ್ ಔಟ್ ಮಾಡ್ಬೋದು, ಇದರಲ್ಲಿ ಸ್ಟೂಡೆಂಟ್ಸ್ ನಾನು ಡೈರೆಕ್ಷನ್ ರೇಷಿಯೋಸ್ನ ಫೈಂಡ್ ಔಟ್ ಮಾಡ್ಬೋದು. ಹೌದಲ್ಲ ರೈಟ್, ಐ ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ರೇಷಿಯೋ ಸ್ಟೂಡೆಂಟ್ಸ್. ಸೊ ನಾನು ಈ ಡೈರೆಕ್ಷನ್ ರೇಷಿಯೋಸ್ನ ನಾನು ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ದಿಸ್ ಬಿಕಾಸ್ ಯೂಸಿಂಗ್ ದಿಸ್ ಡೈರೆಕ್ಷನ್ ರೇಷಿಯೋ ಸ್ಟೂಡೆಂಟ್ಸ್ ಐ ಕ್ಯಾನ್ ಗೆಟ್ ಸಮ್ x1 y1 ಸಾರಿ ಯೂಸಿಂಗ್ ದಿಸ್ ಸ್ಟೂಡೆಂಟ್ಸ್ ಐ ಕ್ಯಾನ್ ಸಾಲ್ವ್ ಐ ಕ್ಯಾನ್ ಗೆಟ್ ದ ಈಕ್ವೇಷನ್ ರೈಟ್. ಸೊ ಸ್ಟೂಡೆಂಟ್ಸ್ ಹಾಗಾದರೆ ಇದರಲ್ಲಿ ನನಗೆ ವಾಟ್ ಇಸ್ ದ ಇಫ್ ಐ ಟೇಕ್ PQ. Okay, so if I take PQ students, so direction ratio of PQ. What is the direction ratio of PQ students? So direction ratio of PQ. So idರಲ್ಲಿ direction ratio of PQ ಬಂದು 2 - 4 that is -2, 3 - 2 is 1 and idರಲ್ಲಿ -1 - 1 that is -2. So -2 ಬಂತು. Direction ratio of PQ is -2, 1, -2 ಬಂತು. Okay, so what are these values students? These are the values of A, B and C. So these are A, B, C students. ಇದನ್ನು ಎಲ್ಲಿ ಯೂಸ್ ಮಾಡೋಣ ಸ್ಟೂಡೆಂಟ್ಸ್, A into x minus x1 plus B into y minus y1 plus C into z minus z1 equals to 0. ಇದರಲ್ಲಿ ಯೂಸ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಇದರಲ್ಲಿ -2 into x minus ವಾಟ್ ಇಸ್ ದ ಪಾಯಿಂಟ್ ಸ್ಟೂಡೆಂಟ್ಸ್, ಯಾಕಂದರೆ ಈ ಪಾಯಿಂಟ್ ಈ ಪ್ಲೇನ್ ಮೇಲೆ ಇರೋದ್ರಿಂದ ಇಲ್ಲಿ ಇದನ್ನೇ ತಗೋಬೇಕು, ಪ್ಲಸ್ B ವ್ಯಾಲ್ಯೂ ದಟ್ ಇಸ್ 1 into y minus 3 plus C is what students -2 right. So C equals to -2 ಇದೆ. So -2 into Z plus 1 equals to 0. So ಇದರಲ್ಲಿ -2x plus 4 plus y minus 3 minus 2z minus 2 equals to 0. So ಇದರಲ್ಲಿ ನನಗೆ ಸ್ಟೂಡೆಂಟ್ಸ್ -2x plus y minus 2z and 4 minus 3 is 1, 1 minus 2 is -1 equals to 0. So ಇದನ್ನು ಕಂಪ್ಲೀಟ್ ಮೈನಸಿಂದ ಮೈನಸ್ ಮಾಡಿದ್ರೆ -2x minus y plus 2z plus 1 equals to 0. So ಈ ಆಪ್ಷನ್ ಇರೋದು ಯಾವುದಿದೆ ಸ್ಟೂಡೆಂಟ್ಸ್, 2x minus y plus 2z plus 1 equals to 0. Which option students? Fourth one is the right answer. Correct students? So fourth one is the right answer here. Okay, fine students, good. So next problems ಹೋಗೋಣ. Let me move on to the next question. Okay, so ಈ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಈ ಕ್ವಶನ್ಗೆ ಒಂದು ನಮ್ಮ ಹತ್ರ ಕುಕ್ಡ್ ಅಪ್ ಆನ್ಸರ್ ಇದೆ, ದಟ್ ಈಸ್ this value is equal to magnitude of A whole square into magnitude of B whole square. This complete value is equal to this. Okay, and which is equal to ನನಗೆ ಇದರಲ್ಲಿ 144 ಇದೆ ಸ್ಟೂಡೆಂಟ್ಸ್. ಇಲ್ಲಿ ಕ್ವಶನಲ್ಲಿ ಸ್ವಲ್ಪ ತಪ್ಪಿದೆ.
ಓಕೆ, ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ನಿಮ್ಮ ಕ್ವಶನಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ರೆ ಮಾತ್ರ ಇದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಸೊ ಪ್ಲೀಸ್ ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ? ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರುತ್ತಲ್ಲ, ನೋಡ್ಕೊಂಡು ಹೇಳಿ. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಸ್ಟೂಡೆಂಟ್ಸ್? ಐ ಹೋಪ್ ದ್ಯಾಟ್ ಯು ಆರ್ ಗಿವನ್ 3 ಐ ಥಿಂಕ್ 3 ಕೊಟ್ಟಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಆಸ್ ಐ ರಿಮೆಂಬರ್. ಓಕೆ, ಸೊ ಸ್ಟೂಡೆಂಟ್ಸ್ ಮೇ ಬಿ ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ಸ್ ಟು 3 ಇದೆ. ಹಂಗಂದ್ರೆ ಸ್ಟೂಡೆಂಟ್ಸ್ 3 ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 144. So magnitude of b square is equal to 144 divided by 9. So what is 144 divided by 9 students? So idralli 1, so 16 ಬರುತ್ತೆ. ಹಂಗಾದ್ರೆ magnitude of b square equals to 16. So magnitude of b equals to students 4 ಬರುತ್ತೆ. So maybe this is the answer students. Correct ಅಲ್ಲ? Option C is the right answer. ಹೌದಲ್ಲ? Right? Okay, so option C is the right answer. Magnitude of a equals to 3 ಕೊಟ್ಟಿದ್ದಾರಲ್ವಾ? Is that right? ಇಲ್ಲಿ ಸ್ವಲ್ಪ ಪ್ರಿಂಟ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ. Is that right? Magnitude of A is equal to ಏನಿದೆ ಸ್ಟೂಡೆಂಟ್ಸ್ ಆನ್ಸರ್ ಹೇಳ್ತೀರಾ? ಮ್ಯಾಗ್ನಿಟ್ಯೂಡ್ ಆಫ್ ಎ ಈ ವ್ಯಾಲ್ಯೂ 3 ಬರ್ಕೊಂಡಿರೋ ಸರಿ ಇದೆಯಾ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟೂಡೆಂಟ್ಸ್. ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ ಇದೆಯಾ ನೋಡಿ ಆನ್ಸರ್? ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ಸ್ ಟು 3 ಬರ್ತಾ ಇದೆಯಾ? ಓಕೆ, ಸೊ ಪ್ರೀವಿಯಸ್ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಾ ಇನ್ನು ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ 4 ಕೊಟ್ಟಿದ್ದಾರಾ? ಓಕೆ, ಸಾರಿ ಸ್ಟೂಡೆಂಟ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಎ 4 ಕೊಟ್ಟಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ಸ್ ಟು 4 ಇದ್ದಾಗ ನಿಮಗೆ ಇದರಲ್ಲಿ ಫೈನ್, ಸೊ 4 ಸ್ಕ್ವೇರ್ ಬರುತ್ತೆ. ಹಂಗಾದ್ರೆ ಇದು ಫೈನ್, ಸೊ ಇದು 16 ಬರುತ್ತೆ. ಹಂಗಾದ್ರೆ ಇದು 9 ಬರುತ್ತೆ, ಇದು 3 ಬರುತ್ತೆ. ಸೊ ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್? ಸೊ ಆನ್ಸರ್ ಇಸ್ ನಾಟ್ ದ fourth option, not the third option, it is the first option 3. So 3 is the right answer. Thank you Prashit. So yeah, Prashit, thank you for telling the magnitude of a value. Thank you. Okay, so next students, thank you for telling me the answer is what students? 3 ಗೊತ್ತಾಗಿದಲ್ಲ? Okay, so let me take this students the next problem. ಇದರಲ್ಲಿ a plus 2b plus 3c equals to 0 ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ವೆಕ್ಟರ್ a ಈಕ್ವಲ್ಸ್ ಟು ಮೈನಸ್ 2b ಮೈನಸ್ 3c ಅಂತ ತಗೊಳ್ತೀನಿ. ಅಂದರೆ ಮೈನಸ್ ಕಾಮನ್ ತಗೊಂಡ್ರೆ ಸ್ಟೂಡೆಂಟ್ಸ್ 2b ಪ್ಲಸ್ 3c ಆಗುತ್ತೆ. ಹೌದಾ? ಸೊ ಇದನ್ನ ಇಷ್ಟನ್ನು ಕೂಡ ಎಲ್ಲೆಲ್ಲಿ ಎ ಇದೆ, ಎಲ್ಲೆಲ್ಲಿ ವೆಕ್ಟರ್ ಎ ಇದೆ ಅಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಹಾಗಾದರೆ ಸ್ಟೂಡೆಂಟ್ಸ್ ಮೊದಲನೇದಾಗಿ ಮೈನಸ್ 2b ಪ್ಲಸ್ 3c, ಓಕೆ, ಕ್ರಾಸ್ ವೆಕ್ಟರ್ ಬಿ, ಗಾಟ್ ಇಟ್. ನೆಕ್ಸ್ಟ್ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ, ಇದೇನು ತೊಂದರೆ ಇಲ್ಲ. ಸಾರಿ, ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಸಿ, ಇದೇನು ತೊಂದರೆ ಇಲ್ಲ ಸ್ಟೂಡೆಂಟ್ಸ್ ನನಗೆ, ಯಾಕಂದರೆ ಇದರಲ್ಲಿ ವೆಕ್ಟರ್ ಎ ಅನ್ನೋದಿಲ್ಲ ಇದರಲ್ಲಿ, ರೈಟ್. ನೆಕ್ಸ್ಟ್ ಪ್ಲಸ್ ಸಿ ಕ್ರಾಸ್, ಸೊ ಇಲ್ಲಿ ಮೈನಸ್ ಇದೆ ಸ್ಟೂಡೆಂಟ್ಸ್, ಮೈನಸ್ನ ಆಚೆ ತಗೋಣ. ಓಕೆ, ಸೊ ಮೈನಸ್ ಯಾವುದರಲ್ಲಿ ಎ ಎಲ್ಲಿದೆ? ಸೊ ದಟ್ ಈಸ್ 2b. ಓಕೆ, ಸೊ 2b ಕ್ರಾಸ್ ಏನಿದೆ? ಸಾರಿ, 2b ಪ್ಲಸ್ 3c ಇದೆ. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ವಿಚ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಆಫ್ ಬಿ ಕ್ರಾಸ್ ಸಿ ಇದೆ. ಸೊ ನಾನು ಸ್ಟೂಡೆಂಟ್ಸ್ ಯಾಕೆ ನಾನು ಬಿ ಕ್ರಾಸ್ ಸಿನ ಹಂಗೆ ಇಟ್ಕೊಂಡಿದ್ದೀನಿ ಗೊತ್ತಾಗ್ತಿದ್ಯಾ ಇಲ್ಲಿ? ಯಾಕಂದರೆ ರೈಟ್ ಹ್ಯಾಂಡ್ ಸೈಡ್ ಕೂಡ ಬಿ ಕ್ರಾಸ್ ಸಿ ಇದೆ. ನನ್ನ ಇಂಟೆನ್ಷನ್ ಇಷ್ಟೇ ಸ್ಟೂಡೆಂಟ್ಸ್, ಇಲ್ಲೆಲ್ಲ ಕಡೆ ಎ ಅನ್ನೋದು ಎಲಿಮಿನೇಟ್ ಆಗಬೇಕಾಗಿತ್ತು, ಎಲಿಮಿನೇಟ್ ಆಗಿದೆ. ಹೌದಾ? ಎ ಅನ್ನೋದು ಎಲಿಮಿನೇಟ್ ಆದಮೇಲೆ ಸ್ಟೂಡೆಂಟ್ಸ್ ಏನಾಗುತ್ತೆ, ನನಗೆ ಎರಡು ಕಡೆ ಬಿ ಕ್ರಾಸ್ ಸಿ ಬರುತ್ತೆ. ಆಗ ಇಲ್ಲಿ ಏನು ಬಿ ಕ್ರಾಸ್ ಸಿಗೆ ಕೊಯಿಫಿಷಿಯಂಟ್ ಏನು ಬರುತ್ತೆ, ಆ ಕೊಯಿಫಿಷಿಯಂಟ್ ಲ್ಯಾಂಬ್ಡಾ ವ್ಯಾಲ್ಯೂ ಆಗುತ್ತೆ ಅಷ್ಟೇ. ಸೊ ನಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ಬಿ ಕ್ರಾಸ್ ಬಿ ಇಸ್ ಈಕ್ವಲ್ ಟು 0. ಸಿಮಿಲರ್ಲಿ ಸಿ ಕ್ರಾಸ್ ಸಿ ಇಸ್ ಆಲ್ಸೋ ಈಕ್ವಲ್ ಟು 0, ರೈಟ್. ಸೊ ಅದರಿಂದ ನಾನು ಏನು ಮಾಡ್ಬೋದು, ಇದರಲ್ಲಿ ಮೈನಸ್ ಆಚೆ ಇಟ್ಬಿಟ್ಟು ಸ್ಟೂಡೆಂಟ್ಸ್ ವಾಟ್ ಐ ಕ್ಯಾನ್ ಡೂ, 2 ಇಂಟು ಇದು 0 ಬರುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ ಬಿ ಕ್ರಾಸ್ ಸಿ 0 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 3 ಇಂಟು ಏನು ಬರುತ್ತೆ ಸ್ಟೂಡೆಂಟ್ಸ್, ಸಿ ಕ್ರಾಸ್ ಬಿ ಬರುತ್ತೆ. ಓಕೆ, ಸೊ ಹಿಯರ್ ಐ ಗೆಟ್ ನೆಕ್ಸ್ಟ್ ಪ್ಲಸ್ ಬಿ ಕ್ರಾಸ್ ಸಿ ಇದೆ, ಪ್ಲಸ್ ಬಿ ಕ್ರಾಸ್ ಸಿ ವಿಚ್ ಇಸ್ ಪ್ಲಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಇದು ಮತ್ತೆ ಇದು 0 ಆಗುತ್ತೆ, ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್, ಮೈನಸ್ ಆಫ್ 2 ಇಂಟು ಸಿ ಕ್ರಾಸ್ ಬಿ. ಹೌದಾ? ವಿಚ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಕ್ರಾಸ್ ಸಿ, ಲ್ಯಾಂಬ್ಡಾ ಇಂಟು ಬಿ ಕ್ರಾಸ್ ಸಿ ಬರುತ್ತೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಸಿ ಕ್ರಾಸ್ ಬಿ ಇದೆ, ಇದನ್ನು ರಿವರ್ಸ್ ಮಾಡಿದ್ರೆ ಅಂದರೆ ಬಿ ಕ್ರಾಸ್ ಸಿ ಮಾಡಿದ್ರೆ ಮೈನಸ್ ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋಡಿ ನಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ಸಿ ಕ್ರಾಸ್ ಬಿ ಈಕ್ವಲ್ಸ್ ಟು ಮೈನಸ್ ಆಫ್ ಬಿ ಕ್ರಾಸ್ ಸಿ ಬರುತ್ತೆ. ಹೌದಲ್ಲ? ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 3 ಇಂಟು ಬಿ ಕ್ರಾಸ್ ಸಿ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಬಿ ಕ್ರಾಸ್ ಸಿ ಬರುತ್ತೆ. ಅಗೇನ್ ಸ್ಟೂಡೆಂಟ್ಸ್ ಇದರಲ್ಲಿ ಪ್ಲಸ್, ಯಾಕೆಂದರೆ ಸಿ ಕ್ರಾಸ್ ಬಿ ಇರೋದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಬಿ ಕ್ರಾಸ್ ಸಿ ಬರುತ್ತೆ ಸ್ಟೂಡೆಂಟ್ಸ್, ವಿಚ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಕ್ರಾಸ್ ಸಿ. ಓಕೆ, ಸೊ ನೋಡಿ ಇದರಲ್ಲಿ 3 + 1 + 1 2 ಎಷ್ಟಾಯಿತು, 6 ಆಯಿತು. ಸೊ ಲ್ಯಾಂಬ್ಡಾ ಈಕ್ವಲ್ಸ್ ಟು, ರೈಟ್. ಸೊ ಲ್ಯಾಂಬ್ಡಾ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ಆನ್ಸರ್ ಎಷ್ಟು ಬಂತು, 6 ಬಂತು.
ಅರ್ಥ ಆಗ್ತಿದೆಯಾ? ಸೊ ಲ್ಯಾಂಬ್ಡಾ ಈಕ್ವಲ್ಸ್ ಟು 6 ಅಂದರೆ ಸ್ಟೂಡೆಂಟ್ಸ್ ವಿಚ್ ಇಸ್ ಆಪ್ಷನ್ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಇಸ್ ದಟ್ ರೈಟ್? ವೆರಿ ಗುಡ್ ಸ್ಟೂಡೆಂಟ್ಸ್, ಆನ್ಸರ್ ಮಾಡ್ತಾ ಇದ್ದೀರಾ. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಲ್ಯಾಂಬ್ಡಾ ಈಕ್ವಲ್ಸ್ ಟು 6 ಇಸ್ ದ ರೈಟ್ ಆನ್ಸರ್. ಯಾ, ಓಕೆ ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ ದ ನೆಕ್ಸ್ಟ್ ಕ್ವಶನ್. A bag contains 2n plus 1 coins. So ಒಂದು ಬ್ಯಾಗ್ ಇದೆ ಸ್ಟೂಡೆಂಟ್ಸ್, ಆ ಬ್ಯಾಗಲ್ಲಿ ಎಷ್ಟು ಕಾಯಿನ್ಸ್ ಇದೆ? 2n plus 1 coins ಇದೆ. It is known that n of these coins have head. ನೋಡಿ 2n plus 1 ಕಾಯಿನ್ಸ್ನ ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ? ಒಂದು n ಕಾಯಿನ್ಸ್ ಅಂತ ತಗೊಂಡಿದ್ದಾರೆ, ಇನ್ನೊಂದು n plus 1 ಕಾಯಿನ್ಸ್ ಇದೆ. ಇದರಲ್ಲಿ ಬೋತ್ ದ ಸೈಡ್ಸ್ ಆರ್ ಹೆಡ್, ಬೋತ್ ಹೆಡ್, ದಟ್ ಈಸ್ ಅನ್ಫೇರ್ ಕಾಯಿನ್. ಸೊ ಪ್ರೊಬಾಬಿಲಿಟಿ ಆಫ್ ಹೆಡ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ 1 ಬರುತ್ತೆ. ಇದರಲ್ಲಿ ಎರಡೂ ಕೂಡ ಒಂದು ಕಡೆ ಹೆಡ್ ಇದೆ, ಒಂದು ಕಡೆ ಟೇಲ್ ಇದೆ. ಹಾಗಾದರೆ ಸ್ಟೂಡೆಂಟ್ಸ್ ಪ್ರೊಬಾಬಿಲಿಟಿ ಆಫ್ ಹೆಡ್ ಏನು ಬರುತ್ತೆ? ಇದರಲ್ಲಿ 1/2 ಬರುತ್ತೆ. ಯಾಕಂದರೆ ಬೋತ್ ಹೆಡ್, ಎರಡು ಕಡೆ ಹೆಡ್ ಎಸ್ದಾಗ, ಅಂದರೆ ಒಂದು ಕಾಯಿನಲ್ಲಿ ಎರಡು ಕಡೆ ಹೆಡ್ ಇದ್ದಾಗ ಪ್ರೊಬಾಬಿಲಿಟಿ ಆಫ್ ಹೆಡ್ ಏನು ಬರುತ್ತೆ? 1 ಬಂದೇ ಬರುತ್ತೆ. ಯಾಕಂದರೆ ಪ್ರತಿ ಸಲ ಎಸ್ದಾಗ ಹೆಡ್ಡೇ ಬರೋದು, ಹೌದಲ್ಲ? ಸೊ ಅದರಿಂದ 1 ಆಗುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಒಂದು ಕಡೆ ಟೇಲ್, ಒಂದು ಕಡೆ ಹೆಡ್ ಇದ್ದಾಗ ಆಬ್ವಿಯಸ್ಲಿ ಪ್ರೊಬಾಬಿಲಿಟಿ ಏನು ಬರುತ್ತೆ? 1/2 ಬರುತ್ತೆ. ಅವ್ರೇನು ಕೇಳ್ತಾ ಇದ್ದಾರೆ ಇದರಲ್ಲಿ? ಇಫ್ ದ ಪ್ರೊಬಾಬಿಲಿಟಿ ಆಫ್ ದ ಟಾಸ್ ಇಸ್ ಹೆಡ್ ಇಸ್ 31/2. ಸೊ ಸ್ಟೂಡೆಂಟ್ಸ್ ಎನ ಇವೆಂಟ್ ತೊಗೊಂಡಿದ್ದಾರೆ, ಎನ ಇವೆಂಟ್ನ ಅವ್ರು ಏನಂತ ಹೇಳ್ತಿದ್ದಾರೆ? ಹೆಡ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಎಷ್ಟು ಕೊಟ್ಟಿದ್ದಾರೆ? 31/42. ಸೊ ಇದನ್ನು ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ನಾನು ಇಲ್ಲಿರೋ ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಹಾಗಾದರೆ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ಇದರಲ್ಲಿ ಪ್ರೊಬಾಬಿಲಿಟಿ ಆಫ್ ಹೆಡ್ ಬರಬೇಕು ಅಂತಂದರೆ ಸ್ಟೂಡೆಂಟ್ಸ್ ಫಸ್ಟು ನನಗೆ ಐ ಹ್ಯಾವ್ 2 ಕೇಸಸ್ ಹಿಯರ್. ಇಲ್ಲ ನಾನು ಕಾಯಿನ್ ತೊಗೊಳ್ಳೋ ಕಾಯಿನು ಯಾವ ಕಾಯಿನ್ ತೊಗೋಬೋದು? ನಾನು ಎರಡು ಕಡೆ ಹೆಡ್ ಇರೋದು ತೊಗೋಬೋದು. ಸೊ ಲೆಟ್ ಮೀ ಕನ್ಸಿಡರ್ ದಟ್ ಈವೆಂಟ್ ಆಸ್. ಸೊ ಲೆಟ್ ಮೀ ಕನ್ಸಿಡರ್ ದಟ್ ಈವೆಂಟ್ ಆಸ್ ಸ್ಟೂಡೆಂಟ್ಸ್. ಓಕೆ, ಸೊ ಅದನ್ನು E1 ಅಂತ ಕನ್ಸಿಡರ್ ಮಾಡೋಣ, ಇದನ್ನು ಬರೋದನ್ನ E2 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಪಿ ಆಫ್ ಎ ಬಂದು ಸ್ಟೂಡೆಂಟ್ಸ್ ನಾನು ಪಿ ಆಫ್ E1 ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಸ್ಟೂಡೆಂಟ್ಸ್ ಇಂಟು ಪಿ ಆಫ್ ಎ ಬಾರ್ E1 ಬರ್ಬೋದು. ಅಂದರೆ ಮೀನಿಂಗ್ ಏನು? ಫಸ್ಟ್ ಒಂದು ಕಾಯಿನ್ ತೊಗೊಂಡಿದ್ದೀನಿ, ಈ ಕಾಯಿನ್ ಯಾವ ಕಾಯಿನ್ ಸ್ಟೂಡೆಂಟ್ಸ್? ಬೋತ್ ಆರ್ ಹೆಡ್. ಅದು ಅದ್ರ ಮೇಲೆ ನನಗೆ ಹೆಡ್ ಬೀಳ್ತಿದೆ ಅಂತ ಡಿಪೆಂಡ್ ಆಗ್ತಿದೆ. ಯಾವುದು ಹೆಡ್ ಬೀಳೋದು? ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಎರಡೂ ಕಡೆ ಹೆಡ್ ಇರೋದ್ರ ಮೇಲೆ ಬರ್ತಾ ಇದೆ. ಅಥವಾ ನಾನು ಎರಡನೇ ಕಾಯಿನ್ ತೊಗೋಬೋದು. ವಾಟ್ ಇಸ್ ದಟ್ ಕಾಯಿನ್? ಫೇರ್ ಕಾಯಿನ್. ಇದ್ರ ಮೇಲೆ ಯಾವುದು ಡಿಪೆಂಡ್ ಆಗಿದೆ ಸ್ಟೂಡೆಂಟ್ಸ್? ಹೆಡ್ ಬೀಳೋ ಡಿಪೆಂಡ್ ಆಗಿದೆ. ಸೊ ಈಗ ಪಿ ಆಫ್ E1, ವಾಟ್ ಈಸ್ ಪಿ ಆಫ್ E1 ಸ್ಟೂಡೆಂಟ್ಸ್? ಸೊ ಇದರಲ್ಲಿ ಪಿ ಆಫ್ E1 ಇಸ್ ನಥಿಂಗ್ ಬಟ್ ಗೆಟಿಂಗ್ ದಿಸ್ ಕಾಯಿನ್. ಸೊ ಇದರಲ್ಲಿ ಟೋಟಲ್ ಕಾಯಿನ್ಸ್ ಇರೋದು n+1. ಇದೇ ಕಾಯಿನ್ ತೊಗೊಳ್ತೀನಿ ಅಂದರೆ n ಬರುತ್ತೆ, ಹೌದಾ? ಇದರಲ್ಲಿ ಸ್ಟೂಡೆಂಟ್ಸ್ ಟೋಟಲ್ ಕಾಯಿನ್ 2n+1 ಇದೆ. ಸೊ ಟೋಟಲ್ ಕಾಯಿನ್ 2n+1. ಇದರಲ್ಲಿ ಎಷ್ಟು ಕಾಯಿನ್ ಇದೆ ಸ್ಟೂಡೆಂಟ್ಸ್? ಫೇವರಬಲ್ n+1. ಸೊ ಪಿ ಆಫ್ ಎ ಬಾರ್ E1, ವಾಟ್ ಈಸ್ ಪಿ ಆಫ್ ಎ ಬಾರ್ E1 ಸ್ಟೂಡೆಂಟ್ಸ್? ವಿಟ್ ಇಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಎಷ್ಟದು? 1 ಬರುತ್ತೆ. ಇದರಲ್ಲಿ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 1/2 ಬರುತ್ತೆ. ಓಕೆ, ಸೊ ಎರಡನ್ನೂ ಸಾಲ್ವ್ ಮಾಡಿದಾಗ ಸ್ಟೂಡೆಂಟ್ಸ್ ನನಗೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ಇಯರ್ 31/42. ಸೊ ಹಾಗಾದರೆ ಸ್ಟೂಡೆಂಟ್ಸ್ 31/42 ವಿಚ್ ಇಸ್ ಈಕ್ವಲ್ ಟು, ನೋಡಿ ಏನು ಕಾಮನ್ ತೊಗೊಳ್ತೀರಾ ಸ್ಟೂಡೆಂಟ್ಸ್? ಅಲ್ಲಿ 1/2n+1 ಕಾಮನ್ ತೊಗೊಳ್ಳಿ. ಸೊ ಇಲ್ಲೇನು ಬರುತ್ತೆ? n ಬರುತ್ತೆ. ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? n+1/2 ಬರುತ್ತೆ. ಓಕೆ, ಸೊ ಇದರಲ್ಲಿ 1/2n+1 ಇಂಟು 2n plus n+1 ದಟ್ ಈಸ್ 3n+1 ಈಕ್ವಲ್ಸ್ ಟು 2. ಸಾರಿ, ಡಿವೈಡೆಡ್ ಬೈ 2 ಆ್ಯಂಡ್ 31/42. ಇದೇನು ಬರುತ್ತೆ ಸ್ಟೂಡೆಂಟ್ಸ್? 62 ಇಂಟು 2n+1 ಓಕೆ ಈಕ್ವಲ್ಸ್ ಟು 126n plus 42. ಸೊ ಇದು 124n minus 126n ಈಕ್ವಲ್ಸ್ ಟು 42 minus 62. ಸೊ ಅಂದರೆ ಸ್ಟೂಡೆಂಟ್ಸ್ -2n ಈಕ್ವಲ್ಸ್ ಟು -20. therefore n ಈಕ್ವಲ್ಸ್ ಟು ಎಷ್ಟು ಬಂತು ಸ್ಟೂಡೆಂಟ್ಸ್? 10 ಬಂತು. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? n ಈಕ್ವಲ್ಸ್ ಟು 10 ಇಸ್ ದ ಆನ್ಸರ್. ವಿಚ್ ಆಪ್ಷನ್? ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಯಾವ್ದು ಆಪ್ಷನ್ ಬರ್ತಿದೆ ಸ್ಟೂಡೆಂಟ್ಸ್? 10 ಇಸ್ ದ ಆನ್ಸರ್. ಇದು ಯಾವ ಕಾನ್ಸೆಪ್ಟ್ ಆಯಿತು? ಈ ಕಾನ್ಸೆಪ್ಟ್ ಬಂದು ಸ್ಟೂಡೆಂಟ್ಸ್ ಟೋಟಲ್ ಪ್ರೊಬಾಬಿಲಿಟಿ ಕಾನ್ಸೆಪ್ಟ್ ಆಯಿತು. ದಿಸ್ ಕಾನ್ಸೆಪ್ಟ್ ಬಿಲಾಂಗ್ಸ್ ಟು ಟೋಟಲ್ ಪ್ರೊಬಾಬಿಲಿಟಿ. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಸೊ ನೀವು ಕೇಳ್ಬೋದು, ಸರ್ ಟೋಟಲ್ ಪ್ರೊಬಾಬಿಲಿಟಿ ಅನ್ನೋದು ಎಲ್ಲಿದೆ ಸರ್? ಸೊ ಬೇಸ್ ಥಿಯರಮ್ಗಿಂತ ಮುಂಚೆ ಹೇಳ್ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್ ಟೋಟಲ್ ಪ್ರೊಬಾಬಿಲಿಟಿ. ಇಟ್ ಬಿಲಾಂಗ್ಸ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ಲೆಟ್ ಮಿ ಕಮ್ ಟು ಅಗೇನ್ ಅ ಪ್ರೊಬಾಬಿಲಿಟಿ ಕ್ವಶನ್. ಸ್ಟೂಡೆಂಟ್ಸ್ ನೆನ್ನೆ ನಾನು ಮ್ಯಾರಥಾನ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್. ಸೊ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಸ್ಟೂಡೆಂಟ್ಸ್ n ಆಫ್ a ಈಕ್ವಲ್ಸ್ ಟು p ಇದ್ದು n ಆಫ್ b ಈಕ್ವಲ್ಸ್ ಟು q ಇದ್ರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಏನು ಬರುತ್ತೆ ಸ್ಟೂಡೆಂಟ್ಸ್? q⁻p. ಓಕೆ, ಸೊ ಇದರಲ್ಲಿ ಇದು ಟೋಟಲ್ ಫಂಕ್ಷನ್ಸ್. ಓಕೆ, ಸೊ ಅದರಲ್ಲಿ ಆನ್ ಟು ಫಂಕ್ಷನ್ಸ್ ಎಷ್ಟಿರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ನನಗೆ ಇಫ್ n ಆಫ್ q ಇದು ಏನಾದರೂ 2 ಆಗಿದ್ರೆ, ಇದೇನಾದರೂ q 2 ಆಗಿದ್ರೆ ಸ್ಟೂಡೆಂಟ್ಸ್ q ವ್ಯಾಲ್ಯೂ ಏನಾದರೂ 2 ಇದ್ರೆ ನನಗೆ 2⁻p -2 ಅಂತ ಬರುತ್ತೆ. ಸೊ ಯಾಕಂದರೆ ಇದರಲ್ಲಿ ಜಸ್ಟ್ 2 ವ್ಯಾಲ್ಯೂಸ್ ಇದೆ, ಹೌದಾ? ಇದನ್ನು ಹೇಳಿದ್ದೀನಿ ಸ್ಟೂಡೆಂಟ್ಸ್, ನಾನು ಇದೊಂದು ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಇದರಲ್ಲಿ ಏನು ಕೇಳ್ತಾ ಇದ್ದಾರೆ?
ಸೊ ಹಿಯರ್ ದೇರ್ ಆರ್ ಫೋರ್ ಎಲಿಮೆಂಟ್ಸ್. ಯಾವುದರಲ್ಲಿ n of a equals to 4 ಇದೆ, n of a equals to 4 and n of b equals to 2 ಇದೆ ಸ್ಟೂಡೆಂಟ್ಸ್. ಇಲ್ಲೇನು ಕೇಳ್ತಾ ಇದ್ದಾರೆ, ದ ಪ್ರೊಬಾಬಿಲಿಟಿ ದಟ್ ದ ಫಂಕ್ಷನ್ ಇಸ್ ಅನ್ ಆನ್ ಟು ಫಂಕ್ಷನ್. ಈ ಫಂಕ್ಷನ್ ಆನ್ ಟು ಫಂಕ್ಷನ್ ಆಗಬೇಕು ಅಂದರೆ ವಾಟ್ ಇಸ್ ದ ಪ್ರೊಬಾಬಿಲಿಟಿ? ಸೊ ನನಗೆ ಗೊತ್ತಿರೋದೇನು ಸ್ಟೂಡೆಂಟ್ಸ್, ಪ್ರೊಬಾಬಿಲಿಟಿ ಡೆಫಿನೇಷನ್ ಏನು, ಟೋಟಲ್ ನಂಬರ್ ಆಫ್ ಫೇವರಬಲ್ ಕೇಸಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಕೇಸಸ್. ಯಾವ್ದು ಫೇವರಬಲ್? ಇಲ್ಲಿ ಆನ್ ಟು ಫಂಕ್ಷನ್ ಸಿಗೋದು ಫೇವರಬಲ್. ಎಷ್ಟು ಆನ್ ಟು ಫಂಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್? 2 power p minus 2. ಇಲ್ಲಿ p ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್? 4 ಇದೆ. ಹಂಗಾದ್ರೆ ಸ್ಟೂಡೆಂಟ್ಸ್ 2 power p minus 2 2 power p minus 2 divided by q power p. This is the answer. So what is this students? 2 power 4 minus 2 divided by q value ಎಷ್ಟಿದೆ? 2 ಇದೆ, 2 power 4 ಬರುತ್ತೆ. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ 2 power 4 is 16, 16 minus 2 is 14, 14 divided by 16. So 14 divided by 16 is what students? 7 by 8. So answer is what students? 7 by 8. Which option? Fourth option is the right option. Okay, so ನೆನ್ನೆ ಸ್ಟೂಡೆಂಟ್ಸ್ ಈ ಕ್ವಶನ್ನ ಹೇಳ್ಕೊಟ್ಟಿದ್ದೆ, ಅರ್ಥ ಆಗ್ತಿದ್ಯಾ? ಓಕೆ, ಸೊ ಯು ಹ್ಯಾಸ್ ಜಸ್ಟ್ ಸಿ ಇನ್ ದಿಸ್ ಕ್ವಶನ್ ಸ್ಟೂಡೆಂಟ್ಸ್, ಎರಡು ಕಾನ್ಸೆಪ್ಟ್ನ ನಾನು ಹೇಳ್ಕೊಟ್ಟಿದ್ದೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಮುಗೀತು. ವಿ ಕ್ಯಾನ್ ಗೆಟ್ ದಿಸ್ ಆನ್ಸರ್ ವೆರಿ ಈಸಿಲಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Okay, so the shaded region in the figure given is the solution. So which of the inequations? Yava inequations nange the shaded region in the figure given is the solution of which of the inequations? Yava inequations the solution ಆಗಿರುತ್ತೆ ಇದು ಅಂತ ಚೆಕ್ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್, ಅಷ್ಟೇನಾ? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾನೇನು ಮಾಡ್ಬೋದು, ಫಸ್ಟ್ ಕೊಟ್ಟಿರೋ ಈ ಶೇಡೆಡ್ ಪಾರ್ಟ್ಸ್ ನೋಡೋಣ ಸ್ಟೂಡೆಂಟ್ಸ್. ಇಲ್ಲಿ ಈ ಇಕ್ವೇಷನ್ ಬಂದು ಏನಿದೆ ಸ್ಟೂಡೆಂಟ್ಸ್? x/7 plus y/7 equals to 1, that is x plus y equals to 7 ಇದೆ. ಓಕೆ, ಹಾಗಾದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ ಎರಡು ಆಪ್ಷನ್ ಇದೆ. ಒಂದು ಕಡೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ದೆನ್ ಬರ್ಬೋದು, ಇಲ್ಲ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್. ಈ 4 ಆಪ್ಷನ್ ಯಾವ್ದಾದ್ರು ಒಂದು ಬರ್ಬೋದು, ಹೌದಲ್ವಾ? ರೈಟ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಈ ಎರಡು ಆಪ್ಷನ್ ಬರಕ್ಕೆ ಸಾಧ್ಯ ಇಲ್ಲ. ಯಾವುದು? ಈ ಎರಡು ಆಪ್ಷನ್ ಲೆಸ್ ದೆನ್ ಮತ್ತೆ ಗ್ರೇಟರ್ ದೆನ್ ಬರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲೆಲ್ಲ ಸ್ಟ್ರಾಂಗ್ ಲೈನ್ಸ್ ಇದೆ ಸ್ಟೂಡೆಂಟ್ಸ್. ದೇರ್ ಆರ್ ನೋ ಡಾಟೆಡ್ ಲೈನ್ಸ್. ಇದು ಫಸ್ಟ್ PU ಕಾನ್ಸೆಪ್ಟ್ ಇದು. ಓಕೆ, ಸೊ ದೇರ್ ಆರ್ ನೋ ಡಾಟೆಡ್ ಲೈನ್ಸ್ ಸ್ಟೂಡೆಂಟ್ಸ್. ಡಾಟೆಡ್ ಲೈನ್ಸ್ ಆಗಿದ್ದರೆ ಲೆಸ್ ದೆನ್ ಅಥವಾ ಗ್ರೇಟರ್ ದೆನ್ ಬರ್ತಾ ಇತ್ತು. ಸೊ ಫುಲ್ ಡಾರ್ಕ್ ಲೈನ್ ಇರೋದ್ರಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ಈಕ್ವಲ್ ಟು ಬರಬೇಕು. ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ಸ್ ನೋಡಿ, ಇದು 2 ಇಂದ ಪಾಸ್ ಆಗ್ತಿದೆ ಮತ್ತು -3 ಇಂದ ಪಾಸ್ ಆಗ್ತಿದೆ. ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಸ್ಟೂಡೆಂಟ್ಸ್ ಇದರಲ್ಲಿ x/-3 ಪ್ಲಸ್ y/2 ಈಕ್ವಲ್ಸ್ ಟು 1 ಬರುತ್ತೆ. ಸೊ 2x - 3y ಈಕ್ವಲ್ಸ್ ಟು -6 ಬರುತ್ತೆ. ಸೊ ಇಲ್ಲಿ ಕೂಡ ಎರಡು ಆಪ್ಷನ್ ಬರ್ಬೋದು, ಇಲ್ಲ ಒಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬರ್ಬೋದು, ಇಲ್ಲ ಲೆಸ್ ದೆನ್ ಆರ್ ಈಕ್ವಲ್ ಟು ಬರ್ಬೋದು. ಹೇಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ಇದು? ನೋಡಿ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ಆಬ್ವಿಯಸ್ಲಿ, ಸೊ ಇದರಲ್ಲಿ ಎಲ್ಲ ಆಪ್ಷನಲ್ಲೂ ನೋಡಿ ಇದರಲ್ಲಿ ನಂಗೆ ಸ್ಟೂಡೆಂಟ್ಸ್ -6ನ ಈ ಕಡೆಗೆ ತೊಗೊಂಡಿದ್ದಾರೆ, ತೊಂದರೆ ಏನಿಲ್ಲ, ಮುಂದಕ್ಕೆ ನಾನು ಸರಿ ಮಾಡ್ಕೋಬೋದು ಅದನ್ನು. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಏನು ಮಾಡ್ಬೇಕಂತಂದರೆ ನಾನು 0,0ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿಗೆ? ನೋಡಿ ಸ್ಟೂಡೆಂಟ್ಸ್, ಈ ಕರ್ವ್ ಏನಿದೆ, ಈ ಕರ್ವ್ ಕೆಳಗಡೆಗಿದೆ ಲೈನ್, ಹೌದಲ್ಲ? ಈ ಕರ್ವ್ ಕೆಳಗಡೆಗಿದೆ ಲೈನ್ ಅಂದರೆ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಅದಕ್ಕಿಂತ ಕಡಿಮೆ ಇದೆ ಅಂತ ಅರ್ಥ, ಹೌದಲ್ಲ? ಸೊ ಇದರಲ್ಲಿ ಯಾವ್ದು ಬರಬೇಕು ಸ್ಟೂಡೆಂಟ್ಸ್? ನನಗೆ ಆಪ್ಷನ್ ಬಂದು, ಸೊ ನನಗೆ ಇದನ್ನು ಬರೋಕ್ಕೆ ಸಾಧ್ಯನೇ ಇಲ್ಲ, ದಿಸ್ ಕೆನಾಟ್ ಹ್ಯಾಪನ್. ಸೊ ಏನು ಬರ್ಬೋದು ನನಗೆ? ಇಟ್ ಕ್ಯಾನ್ ಬಿ ಓನ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು. ಓಕೆ, ಸೊ ಇದ್ರಲ್ಲಿ ನೋಡಿ ಈ ಕಡೆ ಲೈನ್ ಸ್ಟೂಡೆಂಟ್ಸ್ ರೈಟ್ ಸೈಡ್ಗಿದೆ. ಸೊ ಅದರಿಂದ ನನಗೆ ಲೈನ್ ಯಾವ ಕಡೆಗೆ ಬರುತ್ತೆ ಸ್ಟೂಡೆಂಟ್ಸ್? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬರುತ್ತೆ. ಸೊ ಬೇಕಾದರೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರೋದು ಇಲ್ಲಿದೆ, ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ ಸ್ಟೂಡೆಂಟ್ಸ್. ವಿಚ್ ಇಸ್ ದ ಆಪ್ಷನ್? ಸೊ ಆಪ್ಷನ್ ಇಸ್ ದ ಫೋರ್ತ್ ಒನ್. ಸೊ ಸ್ಟೂಡೆಂಟ್ಸ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಬೇಕಾದರೆ. ಸೊ ನಾನು 0,0 ಸಬ್ಸ್ಟಿಟ್ಯೂಟ್ ಮಾಡಿ, 0,0 ಬಂದಾಗ 6 ಬರುತ್ತೆ. 6 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದರಿಂದ 0,0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಇಲ್ಲಿದೆ ಸ್ಟೂಡೆಂಟ್ಸ್ ಟುವರ್ಡ್ಸ್ ದ ಆರಿಜಿನ್ ಬರುತ್ತೆ, ಹೌದಲ್ಲ? ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ಸ್ ಇದೆ 0,0 ಹೋಗಿ, ಸೊ 0,0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲೆಸ್ ದೆನ್ ಆರ್ ಈಕ್ವಲ್ ಟು 7. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಟುವರ್ಡ್ಸ್ ದ ಆರಿಜಿನ್ ಬರುತ್ತೆ. ಸೊ ದೀಸ್ ಆರ್ ದಿ ಇನ್ಇಕ್ವೇಷನ್ಸ್ ಐ ಗೆಟ್. ಸೊ ಹಾಗಾದ್ರೆ ಅದರಿಂದ ಸ್ಟೂಡೆಂಟ್ಸ್ ಈ ಕಡೆ ಇದು 2x - 3y is greater than or equal to -6, or I can also write 2x - 3y plus 2x minus 3y. Then here plus 6 is greater than or equal to 0. So ಎರಡು ತರನು ಬರುತ್ತೆ ಸ್ಟೂಡೆಂಟ್ಸ್. So which is the option? Fourth one is the right answer. Okay, so next one students, next one ಮಾಡೋಣ. Okay, so next problem students, ಇದರಲ್ಲಿ if a and b are events such that p of a equals to 1/4 and p of a bar b equals to 1/2, they are asking us to find p of b. Students ಇದರಲ್ಲಿ p of a ಕೊಟ್ಟಿರೋದ್ರಿಂದ we are given p of a, ಅದರಿಂದ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ p of b bar a, what is p of b bar a ಸ್ಟೂಡೆಂಟ್ಸ್? p of a intersection b, what is p of a intersection b? ಅದೇ ಬೇಕಾಗಿರೋದು ನನಗೆ. p of a intersection b divided by p of a ಬರಬೇಕು, ಹೌದಾ? ಸೊ ಇದನ್ನು ಯೂಸ್ ಮಾಡಿದ್ರೆ
So P of A, what is P of A students? 1 by 4. So 2 by 3 into 1 by 4. What is it students? 2, 2 cancels 1 by 6. So which is equal to P of A intersection B. Okay. So ಈಗ students P of B ಬೇಕು, ಅದಕ್ಕೆ ಇದನ್ನು ಯೂಸ್ ಮಾಡೋಣ. ಸೊ P of B, ಸೊ P of A intersection B ಕೊಟ್ಟಿದ್ದಾರೆ, P of A bar B ಕೊಟ್ಟಿದ್ದಾರೆ, P of A intersection B ಬಂದು 1 by 6 ಇದೆ. ಸೊ ಇಲ್ಲಿ ನನಗೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? P of B. ಹಾಗಾದರೆ P of B ಏನಾಗುತ್ತೆ ಸ್ಟೂಡೆಂಟ್ಸ್? ನನಗೆ 1 by 6 ಡಿವೈಡೆಡ್ ಬೈ 1 by 2. ಸೊ 2 ಮತ್ತು 6 ಕ್ಯಾನ್ಸಲ್ ಆಗಿ 3 ಬರುತ್ತೆ. ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? 1 by 3. ಸೊ 1 by 3 ವಿಚ್ ಆಪ್ಷನ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? 1 by 3 is the correct answer, not 1 by 6. 1 by 3 is the answer students. Okay. Okay. Next problem students. Yeah, the value of this problem. What is the answer of this problem? ಇದಕ್ಕೆ ಕೇಳ್ತಾ ಇದ್ದಾರೆ. ಇದು ಟ್ರಿಗ್ನೋಮೆಟ್ರಿಕ್ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ನೋಡಿ ನನಗೆ ಇದೇ ರೀತಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಇಲ್ಲಿ tan 1 ಡಿಗ್ರಿ ಇದೆ, ಇಲ್ಲಿ tan 89 ಡಿಗ್ರಿ ಇದೆ. ಹೌದಾ? ಸೊ tan 1 ಡಿಗ್ರಿ ಮತ್ತು tan 89 ಡಿಗ್ರಿ ತಗೊಂಡ್ರೆ ಸ್ಟೂಡೆಂಟ್ಸ್ tan 1 ಡಿಗ್ರಿ ಮತ್ತು tan 89 ಡಿಗ್ರಿ. ಸೊ ಇಲ್ಲಿ tan 89 ಡಿಗ್ರಿ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ವಾಟ್ ಸ್ಟೂಡೆಂಟ್ಸ್? cot 1 ಡಿಗ್ರಿ. ಹೌದಾ? ಯಾಕೆ? tan of 89 ಡಿಗ್ರಿ ಇಸ್ ನಥಿಂಗ್ ಬಟ್ tan of 90 minus 1. ವಾಟ್ ಇಸ್ tan of 90 minus 1? ಇಟ್ ಇಸ್ cot 1 ಡಿಗ್ರಿ. ಹೌದಲ್ಲ? ರೈಟ್. ಸೊ ಸ್ಟೂಡೆಂಟ್ಸ್ ಹಂಗಾದ್ರೆ ಇದರಲ್ಲಿ ಲಾಗ್ ಇದೆ. ಓಕೆ, ಇದರಲ್ಲಿ ಕೂಡ ಲಾಗ್ ಇದೆ. ಇನ್ ಬಿಟ್ವೀನ್ ಇವೆರಡಕ್ಕೂ ಏನಿದೆ ಸ್ಟೂಡೆಂಟ್ಸ್? ಪ್ಲಸ್ ಇದೆ. ಸೊ ಲಾಗ್ ಎ ಪ್ಲಸ್ ಲಾಗ್ ಬಿ. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? ಲಾಗ್ ಆಫ್ ಎ ಇಂಟು, ಸೊ ಲಾಗ್ ಆಫ್ ಎ ಪ್ಲಸ್ ಬಿ ಇಸ್ ವಾಟ್? ಲಾಗ್ ಆಫ್ ಎ ಬಿ. ಸೊ ಇಲ್ಲಿ cot 1 ಡಿಗ್ರಿ. What is the students? Tan x into cot x. What is that? 1 ಬರುತ್ತೆ. ಅಂದ್ರಿಂದ ಏನು ಬರುತ್ತೆ ಸ್ಟೂಡೆಂಟ್ಸ್? log 1 ಬಂತು. ವಾಟ್ ಇಸ್ ದಟ್? 0. ಅಂದರೆ ಸ್ಟೂಡೆಂಟ್ಸ್ ಇದನ್ನ ಮತ್ತೆ ಇದನ್ನ ಕಂಬೈನ್ ಮಾಡಿದಾಗ ಆನ್ಸರ್ ಏನು ಬಂತು? 0. ಅದೇ ರೀತಿ tan 2 ಮತ್ತೆ ಇಲ್ಲಿ ಇದಕ್ಕಿಂತ ಮುಂಚೆ ಬರೋದು ಯಾವುದು? tan 88. ಅದನ್ನು ಕಂಪೇರ್ ಮಾಡೋರು 0. ಇದೇ ರೀತಿ ಹೋದ್ರೆ ಸ್ಟೂಡೆಂಟ್ಸ್ ಇಲ್ಲಿ 44 ಡಿಗ್ರಿ, ಇಲ್ಲಿ 46 ಡಿಗ್ರಿ, ಇಷ್ಟಕ್ಕೂ ಕೂಡ ನನಗೆ ಏನು ಬರುತ್ತೆ? 0ನೇ ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಓಕೆ. ಸೊ tan 44 ಡಿಗ್ರಿ ಮತ್ತು tan 46 ಡಿಗ್ರಿ ಏನು ಏನಾಗುತ್ತೆ? tan 44 ಮತ್ತು cot 44 ಆಗುತ್ತೆ. ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಉಳ್ಕೊಳ್ಳೋದು ಯಾವ್ದು ಸ್ಟೂಡೆಂಟ್ಸ್? ಹಂಗಾದ್ರೆ ಲಾಗ್ ಆಫ್ tan 45 ಉಳ್ಕೊಳ್ಳುತ್ತೆ. ಸೊ ಲಾಗ್ ಆಫ್ tan 45. ಒನ್ಸ್ ಅಗೇನ್ ವಾಟ್ ಈಸ್ 45 ಡಿಗ್ರಿ ಸ್ಟೂಡೆಂಟ್ಸ್? tan 45 ಇಸ್ ಆಲ್ಸೋ 1. ಸೊ ಲಾಗ್ 1 ಬರುತ್ತೆ. ಲಾಗ್ 1 ಇಸ್ ಆಲ್ಸೋ ವಾಟ್? 0. ಹಂಗಾರೆ ಪ್ರತಿಯೊಂದು 0 ಇದೆ ಸ್ಟೂಡೆಂಟ್ಸ್. ಎಲ್ಲ 0ಗಳನ್ನ ಆ್ಯಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಯು ಒನ್ಸ್ ಅಗೇನ್ ಗೆಟ್ ದ ಆನ್ಸರ್ ಆಸ್ 0. ಸೊ ಆಪ್ಷನ್ ಇಸ್ ಫೋರ್ತ್ ಒನ್. ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ದಿಸ್ ಪ್ರಾಬ್ಲಮ್ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಯಾರು ಅಟೆಂಡ್ ಮಾಡಿದ್ರು ಅವ್ರಿಗೆಲ್ಲ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಎರಡಿದೆ. ಒಂದು ಈ ಪ್ರಾಬ್ಲಮ್ ತಪ್ಪಿದೆ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ದಿಸ್ ಪ್ರಾಬ್ಲಮ್ ಇಟ್ ಸೆಲ್ಫ್ ಇಸ್ ರಾಂಗ್. ಯಾಕಂದರೆ ಇದರಲ್ಲಿ 66 ಡಿಗ್ರಿ ಬದಲು ನನಗೆ 76 ಡಿಗ್ರಿ ಬರಬೇಕು. ಸೊ 76 ಡಿಗ್ರಿ ಬಂದರೆ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಹೇಗೆ ಬರುತ್ತೆ ನೋಡಿ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾನು sin ಸ್ಕ್ವೇರ್ 14 ಡಿಗ್ರಿ ಇದೆ. ಸೊ sin ಸ್ಕ್ವೇರ್ 14 ಡಿಗ್ರಿ, ಇದರಲ್ಲಿ sin ಸ್ಕ್ವೇರ್ 76 ಡಿಗ್ರಿ ಬಂತು ಅಂತಂದರೆ ಐ ಕ್ಯಾನ್ ರೈಟ್ ಇಟ್ ಆಸ್ sin ಸ್ಕ್ವೇರ್ 76. So sin square 76 is nothing but sin square of 90 minus 14. What is it students? Cos square 14 month. So cos square 14 ಬಂದರೆ ಇಲ್ಲಿ ಓಕೆ. ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ tan of 135 ದಟ್ ಇಸ್ -1. ಇಲ್ಲಿ ಸ್ಟೂಡೆಂಟ್ಸ್ sin ಸ್ಕ್ವೇರ್ ಇಲ್ಲಿ ಕೂಡ ಅಷ್ಟೇ 76 ಬರಬೇಕು. ಆಗ sin ಸ್ಕ್ವೇರ್ 76 ಇರೋದು ಏನಾಗುತ್ತೆ ಸ್ಟೂಡೆಂಟ್ಸ್? ಆಗ cos ಸ್ಕ್ವೇರ್ 14 ಆಗುತ್ತೆ. ಹೌದಾ? ಸೊ ಇದು cos ಸ್ಕ್ವೇರ್ 14, ಇದು -1 ಆಗುತ್ತೆ. ನೋಡಿ ಇಲ್ಲಿ 135 ಡಿಗ್ರಿ ಬರಬೇಕು, -1 ಬರುತ್ತೆ. ಇದು sin ಸ್ಕ್ವೇರ್ 14 ಡಿಗ್ರಿ ಆಗುತ್ತೆ. ಓಕೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ನನಗೆ ಒನ್ಸ್ ಅಗೇನ್ -1, ಇದು sin ಸ್ಕ್ವೇರ್ 14 ಡಿಗ್ರಿ ಬರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ sin ಸ್ಕ್ವೇರ್ 14 ಡಿಗ್ರಿ, ಇಲ್ಲಿ ಕೂಡ ಅಷ್ಟೇ 76 ಆಗಬೇಕು. ಸೊ ಆಗೇನಾಗುತ್ತೆ ಸ್ಟೂಡೆಂಟ್ಸ್? ಅದು cos ಸ್ಕ್ವೇರ್ 14 ಡಿಗ್ರಿ ಬರುತ್ತೆ. ಓಕೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್ ಐ ವಿಲ್ ಗೋ ವಿತ್ R1 ಪ್ಲಸ್ R2 ಪ್ಲಸ್ R3. ಸೊ R1 ಪ್ಲಸ್ R2 ಪ್ಲಸ್ R3, R1 ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಬಂದಾಗ sin ಸ್ಕ್ವೇರ್ 14 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 14 ಡಿಗ್ರಿ 1 - 1 ಬಂದ್ಬಿಡ್ತು ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಇವೆರಡನ್ನು ಈ ಮೂರನ್ನು ಆ್ಯಡ್ ಮಾಡ್ತೀವಿ ಸ್ಟೂಡೆಂಟ್ಸ್. ಇವೆರಡನ್ನು ಆ್ಯಡ್ ಮಾಡಿದಾಗ 1 ಬಂತು, ಇದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡಿದಾಗ -1 ಬಂತು. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್? ಅದು 0 ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ 1 cos ಸ್ಕ್ವೇರ್ 14 ಪ್ಲಸ್ sin ಸ್ಕ್ವೇರ್ 14 1 -1 ಬಂತು. ನೆಕ್ಸ್ಟ್ ಅದೇ ರೀತಿ -1 ಪ್ಲಸ್ 1 ಬಂತು. ಸೊ ಈ ಮೂರು ಏನು ಬಂತು ಸ್ಟೂಡೆಂಟ್ಸ್? 0 0 0. ಇನ್ ಅ ಡಿಟರ್ಮಿನೆಂಟ್ ಇಫ್ ಎನಿ ರೋ ಇಸ್ 0, ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಆನ್ಸರ್ ಇಸ್ 0. ಸೊ ಆಪ್ಷನ್ ಇಸ್ 1. ಬಟ್ ಪ್ರಾಬ್ಲಮ್ ಇಲ್ಲಿ ತಪ್ಪಿರೋದ್ರಿಂದ ಸ್ಟೂಡೆಂಟ್ಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೋ ನೀಡ್ ಟು ಬಾದರ್. ಅರ್ಥ ಆಗ್ತಿದೆಯಾ? ಓಕೆ. ಸೊ ಪ್ರೀವಿಯಸ್ ಆನ್ಸರ್ ಇಸ್ 1.
ಪ್ರೀವಿಯಸ್ ಪ್ರಾಬ್ಲಮಲ್ಲಿ 0 ಬರುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ tan 45 ಬರುತ್ತೆ. ನನಗೆ ಇದರಲ್ಲಿ ಲಾಗ್ ಇದೆ ಸ್ಟೂಡೆಂಟ್ಸ್. ಲಾಗ್ ಇದ್ದಾಗ ನೆನಪಿರಲಿ, ನನಗೆ ಸ್ಟೂಡೆಂಟ್ಸ್ ಲಾಗ್ 1 ಅಂತ ಬಂತು ಅಂತಂದರೆ ಆನ್ಸರ್ ಯಾವಾಗಲೂ 0 ಆಗಿರುತ್ತೆ, ನೆನಪಿರ್ಬೇಕಾದ ನಿಮಗೆ. ಲಾಗ್ 1 to the base 10 is also 0. ಯಾಕೆ ಲಾಗ್ 1 ಬರುತ್ತೆ ಅದರಲ್ಲಿ? tan 45 ಅಂತಂದರೆ 1 ಬರುತ್ತೆ. tan 45 ಅಂತಂದರೆ ಗುರುಚರಣ್, ದ ಆನ್ಸರ್ ಇಸ್ 0 ಮಾ. ಇಟ್ ಇಸ್ ನಾಟ್ ಸ್ಟೂಡೆಂಟ್ಸ್, ದ ಆನ್ಸರ್ ಇಸ್ ನಾಟ್ ವಾಟ್. ನಿಮಗೆ 1 ಹೇಳ್ತಿದ್ದೀರಾ, 1 ಇಸ್ ನಾಟ್ ದ ಆನ್ಸರ್. ಓಕೆ, ಸೊ ಆನ್ಸರ್ ಇಸ್ ವಾಟ್? 0, ನೆನಪಿರಲಿ. ಓಕೆ ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, ಇದರಲ್ಲಿ ನಿಮಗೆ ಗೊತ್ತಾಯಿತು ಹೇಗೆ ಬರುತ್ತೆ ಅಂತ ಆನ್ಸರ್ ಸ್ಟೂಡೆಂಟ್ಸ್. ಇದರಲ್ಲಿ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? 0 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಮಾಡ್ಯುಲಸ್. ಸೊ ಮಾಡ್ಯುಲಸ್ ಫೈಂಡ್ ಔಟ್ ಮಾಡೋದು ಈಸಿ ಸ್ಟೂಡೆಂಟ್ಸ್. ಇದರಲ್ಲಿ 1 + i ಮಾಡ್ಯುಲಸ್ ಆಫ್ 1 + i ಹೋಲ್ ಸ್ಕ್ವೇರ್, ನೆಕ್ಸ್ಟು 1 + 3i ನೆಕ್ಸ್ಟ್ ಡಿವೈಡೆಡ್ ಬೈ ಇದರಲ್ಲಿ modulus of 2 - 6i, modulus of 2 - 2i. What is the students? Root of 1 + 1 whole square, next 1 + 9, right, divided by root of 1 + 9, root of 1 + 9 students, next root of 4 + 36, next root of 4 + 4. Okay, so because we know that a plus ib, so magnitude of a plus ib, so modulus of a plus ib is nothing but root of a square plus b square ಬರುತ್ತೆ. ಹೌದಲ್ಲ? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಿ ಆರ್ ಯೂಸಿಂಗ್. ಸೊ ಇಲ್ಲೇನು ಬಂತು ಸ್ಟೂಡೆಂಟ್ಸ್? ರೂಟ್ 2 ಬಂತು. ರೂಟ್ 2 ಹೋಲ್ ಸ್ಕ್ವೇರ್ ಇಸ್ ವಾಟ್? 2 ಇಂಟು ರೂಟ್ 10 ಡಿವೈಡೆಡ್ ಬೈ ರೂಟ್ 40 ಇದೆ. ವಾಟ್ ಈಸ್ ರೂಟ್ 40 ಸ್ಟೂಡೆಂಟ್ಸ್? 4 × 10 ಬರುತ್ತೆ. ರೂಟ್ ಆಫ್ 4 × 10 ವಿಚ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ 4 × 10 ಇಸ್ ನಥಿಂಗ್ ಬಟ್ 2 × ರೂಟ್ 10. ಸೊ ಇಲ್ಲಿ 2 × ರೂಟ್ 10 ಬಂತು, ಇಲ್ಲಿ ರೂಟ್ 8 ಬಂತು. ಓಕೆ, ಸೊ ದಿಸ್ ಆ್ಯಂಡ್ ದಿಸ್ ಗೆಟ್ ಕ್ಯಾನ್ಸಲ್. 1/√8 ಇಸ್ ನಥಿಂಗ್ ಬಟ್ 2√2. ಬಟ್ 1/2√2 ಎಲ್ಲೂ ಆನ್ಸರ್ ಇಲ್ಲ ಸ್ಟೂಡೆಂಟ್ಸ್. ಸೊ ಮುಂಚೆ ಒಂದು ಪ್ರಾಬ್ಲಮ್ ನೆನಪಿರಬೇಕು, 1/√6 ಬಂದಿತ್ತು. ಆಗ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ರೂಟ್ 6 ಮಾಡಿದ್ದೆ. ಅದೇ ರೀತಿ ಇಲ್ಲಿ ಏನು ಮಾಡಬೇಕು ಸ್ಟೂಡೆಂಟ್ಸ್? √2 ಡಿವೈಡೆಡ್ ಬೈ √2 ಮಾಡಬೇಕು. ಓಕೆ, ಸೊ ಇಲ್ಲಿ ರೂಟ್ 2 ಬಂತು, ಇಲ್ಲಿ ರೂಟ್ 2 × ರೂಟ್ 2. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? 2 × 2 ಏನಾಯಿತು? 4. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? √2/4 ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? √2/4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್. Yes, Venom, e power. What is e power, sir? E power 0. E power 0 is 1. Yes, it is e power 0 is 1. Correct. 10 power 0 is also 1, Charan. ಹೌದಲ್ಲ? ಸೊ ಯಾಕಂದರೆ ನೀವು ಹೇಳ್ತಿರೋ ಪ್ರಾಬ್ಲಮಲ್ಲಿ ಸ್ಟೂಡೆಂಟ್ಸ್ ಲಾಗ್ ಟು ದ ಬೇಸ್ 10 ಆ್ಯಂಡ್ ಇದರಲ್ಲಿ ನೀವು 1 ಅಂತ ಹಾಕ್ತಾ ಇದ್ದೀರಾ, ಸೊ 0 ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಆಬ್ವಿಯಸ್ಲಿ ಎ ಅಂತ ಬಂತಂದರೆ ನನಗೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ a = ಏನು ಬಂತು? 10 power 0 ಬಂತು. ಹಾಗಾದರೆ a = ಏನಾಯಿತು? 1 ಆಯಿತು. ಸೊ ಇಲ್ಲಿ ನನಗೆ 1 ಅಂತ ಹಾಕಿದ್ರೆ, ನನಗೆ ಇದೇನಾದರೂ 1 ಅಂತ ಹಾಕಿದ್ರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? 0 ಬರುತ್ತೆ. ಗುರುಚರಣ್, ದಟ್ ಈಸ್ ದ ಆನ್ಸರ್. ಓಕೆ, ಸೊ ಫೈನ್. So given that a, b and x are real numbers and a is less than b, x is less than 0, so then ಯಾವ ಇನ್ಇಕ್ವಾಲಿಟಿ ಸರಿ ಹೋಗುತ್ತೆ ಅಂತ ಕೇಳ್ತಿದ್ದಾರೆ. ಇಟ್ ಇಸ್ ಆ್ಯಕ್ಚುಲಿ 8th or 9th ಸ್ಟ್ಯಾಂಡರ್ಡ್ ಕ್ವಶನ್ ಸ್ಟೂಡೆಂಟ್ಸ್. ಇದರಲ್ಲಿ ಏನೂ ಕಷ್ಟ ಇಲ್ಲ. ಸೊ ನನಗೆ ಏನು ಮಾಡಬೇಕು, ಇದರಲ್ಲಿ ಕೆಲವು ರಿಯಲ್ ನಂಬರ್ಸ್ ಅಂತ ಹಾಕಿದ್ದಾರೆ. ಸೊ a = ಸ್ಟೂಡೆಂಟ್ಸ್ ಲೆಟ್ ಮೀ ಟೇಕ್ ಸಮ್ 2 ಅಂತ ತಗೊಳ್ತೀನಿ. b = ನೋಡಿ a ಅವತ್ತು b ಗಿಂತ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ, 3 ತಗೊಳ್ಳೋಣ. ಓಕೆನಾ? ಆ್ಯಂಡ್ x ಇಸ್ ನೆಗೆಟಿವ್ ಅಂತ ಹೇಳ್ತಿದ್ದಾರೆ. ಲೆಟ್ ಮೀ ಟೇಕ್ x = -1. ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ a/b ಮಾಡ್ತೀನಿ. ಓಕೆ, ಎಲ್ಲ ಕಡೆ ನೋಡಿ a/x ಕೇಳ್ತಿದ್ದಾರೆ, ಸಾರಿ. ಸೊ ನನಗೇನು ಬೇಕು ಸ್ಟೂಡೆಂಟ್ಸ್, ಇದರಲ್ಲಿ ಐ ನೀಡ್ ಫಸ್ಟ್ a/x, ನೆಕ್ಸ್ಟ್ ಅದಾದಮೇಲೆ ಬೇಕಾಗಿರೋದು b/x. ಸೊ a/x ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? a/x ಇಸ್ ನಥಿಂಗ್ ಬಟ್ 2/-1 ಆ್ಯಂಡ್ b/x ಇಸ್ ನಥಿಂಗ್ ಬಟ್ 3/-1. ಹೌದಾ? ಸೊ ಹಂಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? ಇದು -2 ಆಯಿತು, ಇದು -3 ಆಯಿತು. ಹೌದಾ? ಸೊ -2 ಮತ್ತು -3 ಯಾವುದು ನಿಮಗೆ ಜಾಸ್ತಿ ಸ್ಟೂಡೆಂಟ್ಸ್? -2 ಇಸ್ ಆಲ್ವೇಸ್ ಗ್ರೇಟರ್. ಹೌದಾ? ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಯು ಕ್ಯಾನ್ ಆಲ್ಸೋ ಸ್ಟೂಡೆಂಟ್ಸ್ -2 ಇಸ್ ಗ್ರೇಟರ್ ದೆನ್ -3. ಅಂದರೆ ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? a/x ಇಸ್ ಆಲ್ವೇಸ್ ಗ್ರೇಟರ್ ದೆನ್ ವಾಟ್? b/x, ವಿಚ್ ಇಸ್ ಆಪ್ಷನ್ ಸ್ಟೂಡೆಂಟ್ಸ್. ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಗುಡ್. ಯು ಆರ್ ಗೆಟಿಂಗ್ 55 ಮಾರ್ಕ್ಸ್. ಆಂಗ್ರಿ ಇನ್ಸಾನ್ 55 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಸ್ಯಾಂಡಿ ಯು ಆರ್ ಗೆಟಿಂಗ್ 51 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್ ಸ್ಟೂಡೆಂಟ್ಸ್, ಕರೆಕ್ಟ್. ಸೊ e power 0 ಇದೆ. e power 0 is what? 1, but e power 0 is not the answer students. Okay, fine students, let me move on to the next question. ಸ್ವಲ್ಪ ನೋಡಿ, ವೆರಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ನಾನು ಬರ್ಸಿರೋದನ್ನ. ಜಸ್ಟ್ ಸಿ ಇಟ್. ಓಕೆ, 10 chairs are numbered as 1 to 10. 10 ಚೇರ್ ಇದೆ ಸ್ಟೂಡೆಂಟ್ಸ್. 1 2 3 4 5 6 7 8 9 10. 10 ಚೇರ್ ಇದೆ. ಇದರಲ್ಲಿ ಸ್ಟೂಡೆಂಟ್ಸ್ 3 women, there are 3 women and 2 men. 2 men ಇದ್ದಾರೆ. ವಿಶ್ ಟು ಆಕ್ಯುಪೈ 1 chair ಈಚ್. ಸೊ ಎಲ್ಲರೂ ಕೂಡ ಒಂದೊಂದು ಚೇರ್ನ ಆಕ್ಯುಪೈ ಮಾಡ್ಕೋಬೇಕು. ಇದು ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಕ್ವಶನ್ ಸ್ಟೂಡೆಂಟ್ಸ್ ಇದು. ಗಾಟ್ ಇಟ್? ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದರಲ್ಲಿ
ಫಸ್ಟ್ ದ ವುಮೆನ್ ಚೂಸ್ ದ ಚೇರ್ಸ್. ಸೊ ವಿಮೆನ್ಸ್ ಫಸ್ಟ್, ಲೇಡೀಸ್ ಫಸ್ಟ್, ಅದಕ್ಕೆ ಅವರೇ ಫಸ್ಟ್ ಚೇರ್ನ ಚೂಸ್ ಮಾಡ್ಕೊಳ್ತಿದ್ದಾರೆ ಫ್ರಮ್ 1 to 6. ಸೊ ಮೊದಲನೇ 6 ಚೇರ್ನ 3, 4, 5, 6 ಈ 6 ಚೇರ್ನ ಯಾರು ಆಕ್ಯುಪೈ ಮಾಡ್ಕೋಬಹುದು? ವಿಮೆನ್ಸ್. ನೆಕ್ಸ್ಟ್ ಉಳಿದಿರೋ 4 ಚೇರ್ನ ಯಾರು ಆಕ್ಯುಪೈ ಮಾಡ್ಕೋಬಹುದು? ಮೆನ್ಸ್. ಸೊ ದಿಸ್ ಈಸ್ ಆಕ್ಯುಪೈಡ್ ಬೈ ವಿಮೆನ್ ಆ್ಯಂಡ್ ದಿಸ್ ಈಸ್ ಆಕ್ಯುಪೈಡ್ ಬೈ ಮೆನ್ಸ್. ಸೊ ಹಂಗಾದ್ರೆ ಟೋಟಲ್ 6 ಚೇರ್ಸ್ ಅಲ್ಲಿ ನನಗೆ ಎಷ್ಟು ಚೇರ್ಸ್ನ ವಿಮೆನ್ಸ್ ಎಷ್ಟು ಚೇರ್ಸ್ನ ಆಕ್ಯುಪೈ ಮಾಡ್ಕೊಳ್ತಿದ್ದಾರೆ? 3. ಹಂಗಾದ್ರೆ ಏನು ಮಾಡ್ಬೇಕು ಸ್ಟೂಡೆಂಟ್ಸ್? ಪರ್ಮಿಟೇಷನ್ಸ್ ಆಗುತ್ತೆ, ಹೌದಲ್ಲ? ಬಿಕಾಸ್ ದಿಸ್ ಇಸ್ ಅರೇಂಜ್ಮೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ನನಗೆ ಇದರಲ್ಲಿ ಪರ್ಮಿಟೇಷನ್ಸ್ ಬರುತ್ತೆ, ಹೌದಲ್ಲ? ರೈಟ್. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇದರಲ್ಲಿ ನನಗೆ 4 ಚೇರ್ಸ್ ಇದೆ. 4 ಚೇರ್ಸಲ್ಲಿ ಎಷ್ಟು ಚೇರ್ಸ್ನ ಮೆನ್ ತಗೊಳ್ತಿದ್ದಾರೆ? 2. ಸೊ ಮಲ್ಟಿಪ್ಲೈ ಮಾಡಿದಾಗ ಸ್ಟೂಡೆಂಟ್ಸ್ 6p3 into 4p2 ಬರುತ್ತೆ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 6p3 into 4p2. ವಾಟ್ ಇಸ್ ದ ಆನ್ಸರ್? ಹಿಯರ್ ದಿಸ್ ಇಸ್ ದ ಫಸ್ಟ್ ಆಪ್ಷನ್. ಸ್ಟೂಡೆಂಟ್ಸ್ ಹಿಯರ್ ದ ನಂಬರ್ ಆಫ್ ಪಾಸಿಬಲ್ ವೇಸ್ ಇನ್ ವಿಚ್ ದಿಸ್ ಕ್ಯಾನ್ ಬಿ ಅರೇಂಜ್ಡ್ ಅಂತ ಹೇಳ್ತಿದ್ದಾರೆ. ನೀವು ಇದನ್ನ ಚೂಸ್ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ ಸ್ಟೂಡೆಂಟ್ಸ್. ಸೊ ಚೂಸ್ ಅಂತ ಕೊಟ್ಟಿರೋದು ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು ನೀವು. ಓಕೆ, ಸೊ ಇದನ್ನ ನಿಮಗೆ ಆನ್ಸರ್. ಸೊ ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಲಾಸ್ಟ್ ಆಪ್ಷನ್, ಲಾಸ್ಟ್ ಪ್ರಾಬ್ಲಮ್ ಮತ್ತೆ ನೋಡಿ ಸ್ಟೂಡೆಂಟ್ಸ್. ಇದರಲ್ಲಿ ಎ ಮತ್ತು ಬಿ ಮತ್ತು ಎಕ್ಸ್ಗೆ ವ್ಯಾಲ್ಯೂಸ್ ಕೊಟ್ಕೊಂಡಿದ್ದೀನಿ ಅಷ್ಟೇ. ಆ ವ್ಯಾಲ್ಯೂಸ್ ಕೊಟ್ಕೊಂಡು ನನಗೊಂದು ವ್ಯಾಲ್ಯೂಸ್ ಬಂದಿದೆ -2 ಮತ್ತು -3 ಬರುತ್ತೆ. ಅದರಲ್ಲಿ ಯಾವುದು ಗ್ರೇಟರ್? ನನಗೆ -2 ಇಸ್ ಆಲ್ವೇಸ್ ಗ್ರೇಟರ್ ದೆನ್ -3. ಅದರಿಂದ ಸ್ಟೂಡೆಂಟ್ಸ್ ಇದರಲ್ಲಿ ಈಗ a/x ಮತ್ತು b/x ಏನಾಗುತ್ತೆ ಸ್ಟೂಡೆಂಟ್ಸ್? ಯಾವ್ದು ಜಾಸ್ತಿ ಆಗುತ್ತೆ? ಬಿಕಾಸ್ ದಿಸ್ ಈಸ್ ಆಲ್ a/x. ಇದೆಲ್ಲ ಏನು ಸ್ಟೂಡೆಂಟ್ಸ್ ಇದೆ? a/x ತಗೊಂಡಿದ್ದೀನಿ. ಇದೆಲ್ಲ ಏನಿದೆ ಸ್ಟೂಡೆಂಟ್ಸ್? ಇದು b/x. ಯಾಕಂದ್ರೆ a ಮತ್ತು b ಗೆ ಎಕ್ಸ್ಗೆ ವ್ಯಾಲ್ಯೂಸ್ ಕೊಟ್ಕೊಂಡಿದ್ದೀನಿ, ಹೌದಲ್ಲ? ಸೊ ಹಂಗಾರೆ ಎಲ್ಲ ಕಡೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಗ್ರೇಟರ್ ದೆನ್ ಸಿಂಬಲ್ ಬರುತ್ತೆ. ಇದನ್ನು ಫಸ್ಟ್ ನಾನು ಗೊತ್ತಿರಲಿಲ್ಲ, ನನಗೆ ಇದನ್ನು ಮಾಡಿದ್ಮೇಲೆ ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಬೇಕಾದರೆ ಸ್ವಲ್ಪ ಮತ್ತೆ ರೆಕಾರ್ಡಿಂಗ್ ಎಲ್ಲ ಮುಗಿಸಿದ್ಮೇಲೆ ನೀವು ನೋಡಿ ವಿಡಿಯೋನ, ಇದು ಮತ್ತೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಗಾಟ್ ಇಟ್? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಫೈನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಂಪ್ಟಿ ಸೆಟ್? ತುಂಬ ಬೇಗ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ x² + 1 = 0 ಕೊಟ್ಟಿದ್ದಾರೆ. ಹಾಗಾದರೆ ಯಾವುದೇ ರೂಟ್ ಕೂಡ ಸ್ಟೂಡೆಂಟ್ಸ್ ನನಗೆ x R ಅಲ್ಲಿ ಇರೋದಿಲ್ಲ. x ಡಸ್ ನಾಟ್ ಬಿಲಾಂಗ್ಸ್ ಟು R. ಸೊ ಐ ಗೆಟ್ ನೋ ರೂಟ್ ಇಯರ್. ಸೊ ಯಾವುದೇ ರೂಟ್ ಬರದೇ ಇರೋದ್ರಿಂದ ಸ್ಟೂಡೆಂಟ್ಸ್ ಇದೇನಾಗುತ್ತೆ? ಎಂಪ್ಟಿ ಸೆಟ್ ಆಗುತ್ತೆ. ವಿಚ್ ಒನ್ ಇಸ್ ದ ಆನ್ಸರ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, f(x) = ax + b ಕೊಟ್ಟಿದ್ದಾರೆ. ವೇರ್ a and b, so where a and b are integers. f of -1 = -5. f of -1 ಇಲ್ಲಿ -1 ಹಾಕಿದ್ರೆ ಸ್ಟೂಡೆಂಟ್ಸ್ ಏನು ಬರುತ್ತೆ? -a ಬರುತ್ತೆ. ಸೊ -a + b ಆಗುತ್ತೆ =-5. ಇನ್ನೊಂದು ಕಡೆ ಕೊಟ್ಟಿರೋ ಸ್ಟೂಡೆಂಟ್ಸ್ f of 3 ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? 3a ಆಗುತ್ತೆ. 3a + b = ಏನು ಬರುತ್ತೆ ಸ್ಟೂಡೆಂಟ್ಸ್? 3 ಬರುತ್ತೆ. ಹಾಗಾದ್ರೆ ಇದೆರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. -4a = -8. a = ಏನು ಬಂತು ಸ್ಟೂಡೆಂಟ್ಸ್? 2 ಬಂತು. ಸೊ a = 2 ಯಾವ ಆಪ್ಷನ್ ಇದೆ ಸ್ಟೂಡೆಂಟ್ಸ್? ಇಲ್ಲಿ ಮತ್ತೆ ಇಲ್ಲಿದೆ ನೋಡೋಣ. b ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂಗಾದ್ರೆ ಸೊ -2 ಈ ಆಪ್ಷನ್ನ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್, ಈ ಈಕ್ವೇಷನ್ ಯೂಸ್ ಮಾಡಿದ್ರೆ -2 + b = -5 ಇದೆ, ಹೌದಲ್ಲ? ಸೊ ಹಂಗಾದ್ರೆ b = ಏನು ಬರುತ್ತೆ ಸ್ಟೂಡೆಂಟ್ಸ್? -3 ಬರುತ್ತೆ, ರೈಟ್? ಸೊ ಯಾಕಂದ್ರೆ -2 ಆ ಕಡೆ ಕಳಿಸಿದಾಗ ಇದು -3 ಬರುತ್ತೆ. ಸೊ 2, -3 ಇಸ್ ದ ಆನ್ಸರ್. ವಿಚ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್? ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಕರೆಕ್ಟ್. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಫೈನ್ ಸ್ಟೂಡೆಂಟ್ಸ್, ಇದರಲ್ಲಿ ಕೂಡ ನಾನು ಆಪ್ಷನ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ. ಫಸ್ಟ್ ಇದರಲ್ಲಿ ಆರ್ ಇನ್ AP ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. AP ಅಲ್ಲಿ ಇದ್ದಾಗ ನನಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ಇಫ್ a, b, c ಆರ್ ಇನ್ AP. ಸೊ ಇದು AP ಅಲ್ಲಿ ಇದ್ದಾಗ ಸ್ಟೂಡೆಂಟ್ಸ್ ನಾನೇನು ಮಾಡ್ಬೋದು? ಇದರಲ್ಲಿ 2b = a + c ಅಂತ ಬರಿಬೋದು. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್, ವಿ ಗೆಟ್ ಸ್ಟೂಡೆಂಟ್ಸ್ ಇಯರ್ ವಿಚ್ ಇಸ್ ದ b, ದಿಸ್ ಇಸ್ a, ದಿಸ್ ಇಸ್ b, ದಿಸ್ ಇಸ್ c. ಓಕೆ, ಸೊ ಇದು AP ಅಲ್ಲಿ ಇದೆ. ಈ ಮೂರು ಕೂಡ AP ಅಲ್ಲಿ ಇದೆ. ಅದರಿಂದ 2q × 1/r + 1/p. ಓಕೆ, ಸೊ 1/p ಈ ಥರ ಇದೆ ಸ್ಟೂಡೆಂಟ್ಸ್. ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ p × 1/q + 1/r. ಓಕೆ, ಸೊ ವಿಚ್ ಇಸ್ ನೆಕ್ಸ್ಟ್ ಇದರಲ್ಲಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಾನು ಏನು ಮಾಡಬೇಕು? ಇದರಲ್ಲಿ ಪ್ಲಸ್, ಇದರಲ್ಲಿ ನಾನು ಏನು ಮಾಡ್ಬೋದು? r × 1/p + 1/q. ಸ್ಟೂಡೆಂಟ್ಸ್ ನಾನು ಈಗ ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಇದರಲ್ಲಿ ನಾನು p ಮತ್ತು q ಮತ್ತು r ಇದಕ್ಕೆ AP ವ್ಯಾಲ್ಯೂಸು ತೊಗೊಳ್ತೀನಿ ಮತ್ತು GP ವ್ಯಾಲ್ಯೂಸು ತೊಗೊಳ್ತೀನಿ. ಓಕೆ, ಸೊ ಸಮ್ ವ್ಯಾಲ್ಯೂಸ್ ಇನ್ AP ಆ್ಯಂಡ್ ಸಮ್ ವ್ಯಾಲ್ಯೂಸ್ ಇನ್ GP. ಸೊ ಇದು ಸ್ಯಾಟಿಸ್ಫೈ ಆದರೆ ಏನು, ನಾನು AP-ಲಿರೋ ವ್ಯಾಲ್ಯೂಸ್ಗಳು ಈ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ಇಟ್ ಈಸ್ AP. ಓಕೆ, ಈಕ್ವೇಷನ್ ಇರೋದು GP ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ಇಟ್ ಈಸ್ ಇನ್ GP. ಸೊ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಇಟ್ ಇಸ್ ನಾಟ್ AP. ಇದು ಕೂಡ ಸ್ಯಾಟಿಸ್ಫೈ ಮಾಡಲಿಲ್ಲ ಇಟ್ ಇಸ್ ನಾಟ್ GP. ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್? ಸಿಂಪಲ್ ವ್ಯಾಲ್ಯೂ ಇಸ್ 1, 2, 3 ಈ ವ್ಯಾಲ್ಯೂಸ್ ತೊಗೊಳ್ತೀನಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ p, q, r ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ 2q. ವಾಟ್ ಇಸ್ 2q ಸ್ಟೂಡೆಂಟ್ಸ್? ಇಲ್ಲಿಗೆ ಬರೋಣ.
2q is what? 2 into 2, 4. 4 into 1 by r. 1 by r is 1 by 3. Next plus 1 by p. 1 is 1 by p, students, 1. Okay, so which is equal to, so idu nodona students, 4 into 4 plus 3, that is 16 by 3 bantu. So LHS ಅಲ್ಲಿ RHS ಗೆ ಬಂದ್ರೆ ಸ್ಟೂಡೆಂಟ್ಸ್ ನನಗೆ p is what students? 1. So 1 into 1 by q. 1 by q is 1 by 2 plus 1 by r is 1 by 3 plus ಈ ಕಡೆಗೆ ಬಂದ್ರೆ ಸ್ಟೂಡೆಂಟ್ಸ್ r is what? 3. So r is 3 and next 1 by p plus 1 by q. 1 by p is 1 plus 1 by q is equal to 1 by 2. Okay, so students ಹಂಗಾದ್ರೆ ಈ ಕಡೆ ಇದರಲ್ಲಿ ಬರೋಣ. So this is equivalent to. ಸೊ ಇದರಲ್ಲಿ ಈಕ್ವಲ್ ಆಗುತ್ತಾ ನಾಟ್ ಈಕ್ವಲ್ ಆಗುತ್ತಾ ಚೆಕ್ ಮಾಡ್ಬೇಕು ಸ್ಟೂಡೆಂಟ್ಸ್. ಸೊ ಇದರಲ್ಲಿ ನೋಡೋಣ 1 by 2 plus 1 by 3 ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 5 by 6 ಬರುತ್ತೆ ಪ್ಲಸ್ 3 into 3 by, ಸೊ 3 9 by 2 ಬರುತ್ತೆ. ಸೊ ಸ್ಟೂಡೆಂಟ್ಸ್ ಸೊ 3 plus 3, ಎಸ್, r is what? 3, q is p is 1 ಇದಲ್ಲ. ಓಕೆ, 1 by p plus 1 by 2 ಕರೆಕ್ಟ್ ಆಗಿದೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ 4 into 2 into 2 4 ಕರೆಕ್ಟ್. So 4 is 1 by r. 1 by r is 1 by 3 plus 1, correct. So 4 by 3, 4 into 4 is 16, 16 by 3, correct. So next to p is 1. So next to q is 1 by 2 plus 1 by 3, correct agida. So 6 ಅಂತಂದ್ರೆ 5 by 6 ಬರುತ್ತೆ plus 3. So 3 by 2, 3 into 3 is 9 by 2 ಬಂತು. So students LCM is 6. LCM 6 ಆದಾಗ ಸ್ಟೂಡೆಂಟ್ಸ್ ಇದರಲ್ಲಿ 5 plus 27, what is that? 32 by 6 ಬರುತ್ತೆ ಹೌದಲ್ಲ. ಸೊ 32 by 6 ಅಂದರೆ ಸ್ಟೂಡೆಂಟ್ಸ್ 2 ಇಂದ ಡಿವೈಡ್ ಮಾಡಿದ್ರೆ 16 ಬರುತ್ತೆ, ಇದು 3 ಬರುತ್ತೆ. ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 16 by 3 ಬಂತು. ಹೌದಾ? ಹಂಗಾರೆ ಎರಡು ಕೂಡ ಏನಾಯ್ತು ಸ್ಟೂಡೆಂಟ್ಸ್? 16 by 3 16 by 3 ಬಂತು. ಅದರಿಂದ ಈಕ್ವಲೆಂಟ್ ಯಾವುದಾಗುತ್ತೆ ಸ್ಟೂಡೆಂಟ್ಸ್? ದಿಸ್ ಇಸ್ ದ ಆನ್ಸರ್. ಎರಡು ಈಕ್ವಲ್ ಆಗೋದ್ರಿಂದ ಸ್ಟೂಡೆಂಟ್ಸ್ LHS ಈಕ್ವಲ್ ಟು RHS ಯಾಕೆ ಸಾಧ್ಯ ಆಯಿತು? ಈ AP ವ್ಯಾಲ್ಯೂ ಕೊಟ್ಟಿದ್ದರಿಂದ ಬಂತು. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್? ದ ಆನ್ಸರ್ ಇಸ್ ಇನ್ AP. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಮಾಡ್ಬೋದು ಸ್ಟೂಡೆಂಟ್ಸ್ ಇದನ್ನ. ದಿಸ್ ಇಸ್ ಹೌ ವಿ ನೀಡ್ ಟು ವಿ ಕ್ಯಾನ್ ಗೆಟ್ ದ ಆನ್ಸರ್. Got it? Okay, so now next students, a line passes through 2, 2 and is perpendicular to 3x plus y equals to 3. Students, ಒಂದು ಲೈನ್ ಇದೆ, ಈ ಲೈನ್ ಇನ್ನೊಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಯಾವ ಲೈನ್ ಅದು? 3x plus y equals to 3. ಸೊ ಇಟ್ ಆಲ್ಸೋ ಪಾಸಸ್ ಥ್ರೂ 2, 2 ಇಂದ ಪಾಸ್ ಆಗ್ತಿದೆ. ನಾನೇನು ಫೈಂಡ್ ಔಟ್ ಮಾಡಬೇಕು? ಈ ಲೈನ್ದು y ಇಂಟರ್ಸೆಕ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಈಗ ಇದರಲ್ಲಿ ಲೆಟ್ ಮಿ ಫೈಂಡ್ ದ ಸ್ಲೋಪ್. ವಾಟ್ ಇಸ್ ದ ಸ್ಲೋಪ್? m1 ಈಕ್ವಲ್ಸ್ ಟು minus 3 by 1, which is nothing but minus 3. ಯಾಕೆ ಇದು? ಬಿಕಾಸ್ ax plus by plus c equals to 0 ಇದ್ದಾಗ ಸ್ಲೋಪ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಮೈನಸ್ m equals to minus a by b. ಬಟ್ ನನಗೆ ಬೇಕಾಗಿರೋದು ಸ್ಟೂಡೆಂಟ್ಸ್ m1 ಅಲ್ಲ m2 ಬೇಕು. ಯಾಕೆ? ಬಿಕಾಸ್ ನನಗೆ ಬೇಕಾಗಿರೋದು ಇದ್ರದ್ದು ಸ್ಲೋಪ್ ಏನು? ಈ ಲೈನ್ ಮತ್ತು ಈ ಲೈನ್ ಪರ್ಪೆಂಡಿಕ್ಯುಲರ್ ಇದ್ದಾಗ m2 ಈಕ್ವಲ್ಸ್ ಟು ಏನು ಬರುತ್ತೆ? ಐ ನೀಡ್ ಟು ಫೈಂಡ್ m2. ಓಕೆ, m2 ಏನು ಬರುತ್ತೆ ಸ್ಟೂಡೆಂಟ್ಸ್? ಮೈನಸ್ 1 by m1. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು 1 by 3 ಬರುತ್ತೆ. ಯಾವುದು? ಸ್ಲೋಪ್ m2 is equal to 1 by 3. ಹಂಗಂದ್ರೆ ಸ್ಟೂಡೆಂಟ್ಸ್ ಈಕ್ವೇಷನ್ ಆಫ್ ಲೈನ್ ದಟ್ ಈಸ್ y minus y1 equal to m into x minus x1. ಸೊ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ y minus, what is y1 ಸ್ಟೂಡೆಂಟ್ಸ್? y1 is 2 and here 1 by 3 into x minus 2 ಬರುತ್ತೆ. ಸೊ 3y minus 6 equals to x minus 2 and here I get x minus 3y plus 4 equals to 0. So x minus 3y plus 4 equals to 0. ನನಗೀಗ y ಇಂಟರ್ಸೆಪ್ಟ್ ಬೇಕು. y ಇಂಟರ್ಸೆಪ್ಟ್ ಬೇಕಂದ್ರೆ ಏನು ಮಾಡ್ತೀವಿ ಸ್ಟೂಡೆಂಟ್ಸ್? ಪುಟ್ x equals to 0. ಸೊ minus 3y plus 4 equals to 0. ಸೊ y equals to ಏನು ಬರುತ್ತೆ ಸ್ಟೂಡೆಂಟ್ಸ್? 4 by 3 ಬರುತ್ತೆ. ಸೊ what is the answer ಸ್ಟೂಡೆಂಟ್ಸ್? y equals to 4 by 3. Which one? Third one is the right answer. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, so what we get students? The answer is 4 by 3. Okay, so let us move on to the next question students. The distance between the foci of a parabola is 16. Foci of the parabola andre students, distance is given by 2c. 2c is equal to 16. c equals to ಎಷ್ಟು ಬಂತು students ಇದರಲ್ಲಿ? What we got? 8. So c equals to 8 ಬಂತು. And eccentricity is e is equal to root 2 ಕೊಟ್ಟಿದ್ದಾರೆ. Okay, so root 2 is nothing but, sorry, c by a equals to root 2. So c is what students? 8 by root 2 equals to a. ಹೌದಾ? ಹಂಗಂದ್ರೆ ಸ್ಟೂಡೆಂಟ್ಸ್ ನನಗೆ a square ಏನಾಗುತ್ತೆ ಸ್ಟೂಡೆಂಟ್ಸ್? a square is 64 divided by 2, that is a square equals to 32. ಸೊ a square equals to 32 ಆಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಮಗೊಂದು ರೂಲ್ಸ್ ಗೊತ್ತಿದೆ ಸ್ಟೂಡೆಂಟ್ಸ್, c square equals to a square plus b square. ಹಾಗಾದರೆ ಸ್ಟೂಡೆಂಟ್ಸ್ b square equals to c square minus a square.
ಸೊ ಸಿ ಸ್ಕ್ವೇರ್ ಏನು 64 ಮೈನಸ್ 32. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್ 32. ಸೊ ಆಪ್ಷನ್ ನಿಮಗೆ ಬಿ ಸ್ಕ್ವೇರ್ ಮತ್ತು ಎ ಸ್ಕ್ವೇರ್ ಎರಡು ಸೇಮ್ ಇದೆ. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್? ವಾಟ್ ಇಸ್ ದ ಈಕ್ವೇಷನ್ ವಿ ಹ್ಯಾವ್? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ವೈ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 1. ದಿಸ್ ಇಸ್ ದ ಈಕ್ವೇಷನ್ ವಿ ಹ್ಯಾವ್. ಹಂಗಾದ್ರೆ ಸ್ಟೂಡೆಂಟ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಲ್ಲಿ ಡಿವೈಡೆಡ್ ಬೈ 32, ಇಲ್ಲೂ ಡಿವೈಡೆಡ್ ಬೈ 32 ಶಿಫ್ಟ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಈಕ್ವಲ್ ಟು 32. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು 32. ವಿಚ್ ಆಪ್ಷನ್ ಸ್ಟೂಡೆಂಟ್ಸ್? ಫೋರ್ತ್ ಒನ್. ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, so we can get the answer as 4 students. Fourth option is the right answer. So idರಲ್ಲಿ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಲಿಮಿಟ್ as extends to 0. They have given this answer, then they have asked to find a and b values. ಸ್ಟೂಡೆಂಟ್ಸ್ ಇದನ್ನ ನೀವು ಲಿಮಿಟ್ ಅಪ್ಲೈ ಮಾಡಿ ನೋಡಿ ಫಸ್ಟ್. ಇದು ಲಿಮಿಟ್ಸ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಎಲ್ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡ್ಬೋದು ಇದರಲ್ಲಿ. ಓಕೆ, ಯಾವಾಗ ಎಲ್ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಕ್ಕೆ ಸಾಧ್ಯ? 0/0 ಅಥವಾ ಇನ್ಫಿನಿಟಿ ಬಂದಾಗ. ಸೊ ಈಗ ಏನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ನಾನು ಇದರಲ್ಲಿ ಫಸ್ಟ್ ಇದರಲ್ಲಿ ಎಕ್ಸ್ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬಂತು ಸ್ಟೂಡೆಂಟ್ಸ್? ಇದರಲ್ಲಿ ನ್ಯೂಮರೇಟರ್ ನೋಡಿ sin 2 ಬರುತ್ತೆ. ಇಲ್ಲಿ 0 ಆಗ್ತಾಗ ಇದು 0 ಆದಾಗ ಇದು sin 2 ಬರುತ್ತೆ. sin 2 ಮೈನಸ್ sin 2 ಏನಾಗುತ್ತೆ ಸ್ಟೂಡೆಂಟ್ಸ್? 0 ಬರುತ್ತೆ. ಸೊ 0/0 ಬಂತು. ಈಗ ಏನು ಮಾಡ್ತೀನಿ ನಾನು? ಎಲ್ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡ್ತೀನಿ. ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 0. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ, ಸೊ ಇಫ್ ಐ ಡಿಫ್ರೆನ್ಶಿಯೇಟ್ ಬೋತ್ ಆಫ್ ದಿಸ್, ಓಕೆ, ಸೊ ಇದನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಸ್ ಡಿಫ್ರೆನ್ಶಿಯೇಟ್ ಮಾಡೋ ಸ್ಟೂಡೆಂಟ್ಸ್ ಏನು ಬರುತ್ತೆ? ಇದು ಕಾಸ್ ಆಫ್ 2 ಪ್ಲಸ್ ಎಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಮೈನಸ್ ಕಾಸ್ ಆಫ್ 2 ಮೈನಸ್ ಎಕ್ಸ್ ಬರುತ್ತೆ. ಬಟ್ ಇದರಲ್ಲಿ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ 1 ಬರುತ್ತೆ ಜೊತೆಗೆ. ಬಟ್ ಇಲ್ಲಿ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು ಬರುತ್ತೆ ಸ್ಟೂಡೆಂಟ್ಸ್? -1. ಚೈನ್ ರೂಲ್ ಅಪ್ಲೈ ಮಾಡಬೇಕು, ಹೌದಾ? ಸೊ ಡಿವೈಡೆಡ್ ಬೈ ಏನು ಬಂತು? 1. ಯಾಕಂದರೆ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು ಬರುತ್ತೆ? 1. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಸ್ಟೂಡೆಂಟ್ಸ್? a ಇಂಟು ಕಾಸ್ ಬಿ. ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಈಗ ಲಿಮಿಟ್ ಅಪ್ಲೈ ಮಾಡೋಣ. ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ಕಾಸ್ 2 ಬರುತ್ತೆ, ಹೌದಲ್ಲ? ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಈ ಮೈನಸ್ ಸೈನ್ ಇಲ್ಲಿ ಬರುತ್ತೆ, ಪ್ಲಸ್ ಆಗುತ್ತೆ. ಇದು ಕೂಡ ಏನು ಬಂತು ಸ್ಟೂಡೆಂಟ್ಸ್? ಕಾಸ್ 2 ಬಂತು, ವಿಚ್ ಇಸ್ ಈಕ್ವಲ್ ಟು a ಕಾಸ್ ಬಿ. ಸೊ ಇದು 2 cos 2 ಬಂತು ಸ್ಟೂಡೆಂಟ್ಸ್. 2 cos 2 ಈಕ್ವಲ್ಸ್ ಟು a cos b. ಹಾಗಾದರೆ ಸ್ಟೂಡೆಂಟ್ಸ್ ನನಗೆ a ಈಕ್ವಲ್ಸ್ ಟು ವ್ಯಾಲ್ಯೂ ಏನು ಬಂತು? 2 ಬಂತು. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? a ಈಕ್ವಲ್ಸ್ ಟು 2 ಆ್ಯಂಡ್ ಆಲ್ಸೋ b is also what ಸ್ಟೂಡೆಂಟ್ಸ್? 2. ಸೊ 2, 2 is the answer. Which is the answer? Fourth one is the right answer. ಅರ್ಥ ಆಗ್ತಿದೆಯಾ? ಗುಡ್. ಸೊ ಪ್ರದೀಪ್, ಯುವರ್ ಆಲ್ ಆನ್ಸರ್ಸ್ ಆರ್ ರೈಟ್. ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಗುಡ್. ಸೊ ಯಾ ಸರ್, ಗೆಟಿಂಗ್ 35 is good marks. ಯಾ, ಇಟ್ ಇಸ್ ಅ ಗುಡ್ ಮಾರ್ಕ್ಸ್. ಅದೇನು ಬ್ಯಾಡ್ ಮಾರ್ಕ್ಸ್ ಅಂತ ಏನು ಹೇಳೋದಿಲ್ಲ. ಬಟ್ ನಿಮ್ಮ ರ್ಯಾಂಕಿಂಗ್ ಡಿಪೆಂಡ್ ಆಗೋದು ನಿಮ್ಮ NCERT ಮಾರ್ಕ್ಸ್ ಮೇಲೆ ಕೂಡ. ಓಕೆ, ಸೊ ಸಂಬಡಿ ಹ್ಯಾಸ್ ಆಸ್ಕ್ಡ್ ಮಿ ಹಿಯರ್, ಲೈಕ್ ಶೇಖರ್ ಕೇಳಿದ್ದೀರಾ 35 ಮಾರ್ಕ್ಸ್ ತೊಗೊಳ್ಳೋದು ಒಳ್ಳೆ ಮಾರ್ಕ್ಸಾ ಸರ್? ಖಂಡಿತ ಒಳ್ಳೆ ಮಾರ್ಕ್ಸ್ ಅಮ್ಮ. ಆದರೆ ನಿಮಗೆ NCERT ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ರೆ ಅದರಿಂದ ಬೆನಿಫಿಟ್ ಜಾಸ್ತಿ ಇದೆ. ಲೈಕ್ 98% ಇನ್ PCM ಬಂದಿದ್ರೆ ನಿಮ್ಮ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. 98, 99 ಅಥವಾ 100% ಬಂದಿದ್ರೆ. ಕೆಮಿಸ್ಟ್ರಿಲಿ ಬರೋದು ಕಷ್ಟ ಆಗಿತ್ತು ಈ ವರ್ಷ, ಪರವಾಗಿಲ್ಲ, ಇಟ್ಸ್ ಓಕೆ. ಕೆಮಿಸ್ಟ್ರಿ ಪೇಪರ್ ಕಷ್ಟ ಇತ್ತು, ಬಟ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಯು ಕೂಡ ಗಾಟ್ 100, ರೈಟ್? ಸೊ ಅದರಿಂದ ಸ್ಟೂಡೆಂಟ್ಸ್ ಅದರಲ್ಲಿ ನಿಮ್ಮ NCERT ಮಾರ್ಕ್ಸ್ ಇದರಲ್ಲಿ ಒಂದು 35 ಬಂತು ಅಂತಂದರೆ ಯು ಕ್ಯಾನ್ ಗೆಟ್ ಗುಡ್ ರ್ಯಾಂಕಿಂಗ್ ಆಲ್ಸೋ. ನೋ ನೀಡ್ ಟು ಬಾದರ್. ಓಕೆ, ಫೈನ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. If n is even and the middle term in the expansion of this is given, then n is equal to, students, ಇದರಲ್ಲಿ middle term n even ಆಗಿದ್ರೆ ಸ್ಟೂಡೆಂಟ್ಸ್ middle term, what is the middle term? So middle term is equal to n by 2. Okay, so middle term mt is equal to n by 2 ಇದೆ. Okay, so ಈಗ ಸ್ಟೂಡೆಂಟ್ಸ್ ನನಗೊಂದು ಫಾರ್ಮುಲಾ ಗೊತ್ತಿದೆ. ವಾಟ್ ಇಸ್ ದಟ್ ಫಾರ್ಮುಲಾ ಸ್ಟೂಡೆಂಟ್ಸ್? tr plus 1. ಓಕೆ, ಸೊ tr plus 1, ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? ncr a power n minus r, yes, a power n minus r and b power r. ಸೊ ಇದು ಫಾರ್ಮುಲಾ ಗೊತ್ತಿದೆ. a ಈಕ್ವಲ್ಸ್ ಏನಿದೆ? x ಸ್ಕ್ವೇರ್ ಇದೆ, ರೈಟ್? b ಈಕ್ವಲ್ಸ್ ಟು 1/x ಇದೆ, ಹೌದಲ್ಲ? ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ನನಗಿದ್ರಲ್ಲಿ ಏನು ಬರುತ್ತೆ? ncn/2. ಓಕೆ, ಆ್ಯಂಡ್ a power, ವಾಟ್ ಈಸ್ a power ಸ್ಟೂಡೆಂಟ್ಸ್? a power is nothing but x square whole power n minus n/2, right? And b is what? 1/x and r value is what? n/2. ಅರ್ಥ ಆಗ್ತಿದೆಯಾ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ncn/2 ಆ್ಯಂಡ್ ಇದು ಎಕ್ಸ್ ಪವರ್ 2n ಮೈನಸ್ 2. ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಎಕ್ಸ್ ಪವರ್ 1/x ಇದೆ. ಸೊ ಇದನ್ನು ಏನು ಮಾಡ್ಬೋದು ಸ್ಟೂಡೆಂಟ್ಸ್ ಇದರಲ್ಲಿ? ರೈಟ್, 2 ಇಂಟು n/2 ಅಂತಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು n ಬರುತ್ತೆ, ರೈಟ್? ಸೊ ಮೈನಸ್ n ಬಂತು, ಹೌದಲ್ಲ? 2n ಮೈನಸ್ n ಬಂತು. ಸೊ ಇದು ಏನು ಬರುತ್ತೆ ಸ್ಟೂಡೆಂಟ್ಸ್? ಮೈನಸ್ n/2 ಬರುತ್ತೆ. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ncn/2 ಆ್ಯಂಡ್ ಯರ್ ಎಕ್ಸ್ ಪವರ್ 2n. So 4n minus n is 4n minus 2n is 2n. 2n minus n is n. So n/2 ಬಂತು ಸ್ಟೂಡೆಂಟ್ಸ್. ಮತ್ತೆ this is equivalent to what? This is equivalent to 924 into x power 6. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನಾನೀಗ x power 6 ಇದೆ.
ಸೊ ಇವೆರಡನ್ನು ಈಕ್ವೇಟ್ ಮಾಡಿದರೆ ನನಗೆ ಏನು ಬರುತ್ತೆ ಸ್ಟೂಡೆಂಟ್ಸ್, n/2 ಈಕ್ವಲ್ಸ್ ಟು 6 ಬರುತ್ತೆ. ಸೊ n ಈಕ್ವಲ್ಸ್ ಟು ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, 12. ಸೊ ವಾಟ್ ಇಸ್ ದ ಆನ್ಸರ್ ಐ ರಿಕ್ವೈರ್ಡ್ ಸ್ಟೂಡೆಂಟ್ಸ್, n is what ಸ್ಟೂಡೆಂಟ್ಸ್, 12 is the required answer. ಅರ್ಥ ಆಗ್ತಿದೆಯಾ? ಓಕೆ ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ಟೂಡೆಂಟ್ಸ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ರೈಟ್? ಓಕೆ fine students, let me move on to the next question. So nth term of this series ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ, ಇದರಲ್ಲಿ ಸ್ವಲ್ಪ ಟ್ರಿಕ್ ಆಗಿ ಮಾಡಿದ್ದಾರೆ, ಹೌದಾ? ಸೊ ಸ್ಟೂಡೆಂಟ್ಸ್ 1/7 ಮಾಡ್ಬೋದು, ಪ್ಲಸ್ 3/7 ಪ್ಲಸ್ 5/7 ಸ್ಕ್ವೇರ್ ಇದೆ. ಇಲ್ಲಿ 1/7 ಇದೆ, 1/7 ಸ್ಕ್ವೇರ್. ಇದನ್ನ ನೋಡಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 7 ಮಾಡಿದ್ರೆ 7/7³ ಅಂತ ಮಾಡ್ಬೋದಾ, ಆ್ಯಂಡ್ ಸೋ ಆನ್. ಸೊ ದಿಸ್ ಈಸ್ ದ ಟ್ರಿಕಿ ಥಿಂಗ್ ದೇ ಹ್ಯಾವ್ ಗಿವನ್. ಸ್ಟೂಡೆಂಟ್ಸ್ ಇದನ್ನು ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆ ನೋಡಿ ಎಲ್ಲ ಈವನ್ ನಂಬರ್ಸ್ ಇದೆ, ಸೊ ಸಾರಿ ಎಲ್ಲ ಆಡ್ ನಂಬರ್ಸ್ ಇದೆ. nth ಟರ್ಮ್ ಆಫ್ ದಿ ಆಡ್ ನಂಬರ್ ಏನು, 2n-1, ಹೌದಾ? ಅದೇ ರೀತಿ ಇದರಲ್ಲಿ nth ಟರ್ಮ್ ಏನು, 7/0 ಇಂದ ಶುರುವಾಗಿರೋದ್ರಿಂದ ಸೊ 7/n-1 ಹಾಕಬೇಕಾಗತ್ತೆ. ಯಾಕಂದರೆ n ಈಕ್ವಲ್ಸ್ ಟು 1 ಹಾಕಿದಾಗ ನೋಡಿ ಈ ಫಸ್ಟ್ ಟರ್ಮ್ ಸಿಗುತ್ತಾ ನೋಡಿ, 2 × 1 is 1, 1 - 1 is 1, ಸೊ 1 ಬಂದಿದೆ. ನೆಕ್ಸ್ಟ್ 7/1 ಅಂದರೆ 7/0. ವಾಟ್ ಇಸ್ 7/0 ಸ್ಟೂಡೆಂಟ್ಸ್, 1 ಬಂದಿದೆ ಅಲ್ಲ. ಸೊ ಆನ್ಸರ್ ಏನು ಸ್ಟೂಡೆಂಟ್ಸ್, 2n-1 ಡಿವೈಡೆಡ್ ಬೈ 7/n-1. So which is the answer students, fourth one is the right answer. ಅರ್ಥ ಆಗ್ತಿದೆಯಾ? ಓಕೆ ಫೈನ್ ಸ್ಟೂಡೆಂಟ್ಸ್. ಓಕೆ ಸೊ ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಸೊ ಸ್ಟೂಡೆಂಟ್ಸ್ ಈ ಕ್ವಶನ್ ನಿಮ್ಗೆ ನೆನಪಿರ್ಬೋದು, ನಾನು ನಿಮಗೆ ಇದನ್ನು ನಿಮ್ಮ ಏನು ಮ್ಯಾರಥಾನಲ್ಲಿ ಮಾಡಿಸಿದ್ದೆ ಸ್ಟೂಡೆಂಟ್ಸ್, ಇದೇ ಕ್ವಶನ್ ಮಾಡಿಸಿದ್ದೆ. ಓಕೆ ಸೊ ನಾನು ಏನಂತ ಹೇಳಿದೆ ಸ್ಟೂಡೆಂಟ್ಸ್, ಇಲ್ಲಿ ಜಿ ಅನ್ನೋ ಫಂಕ್ಷನ್ ನಮಗೆ 0, ಇದೆ. ಅದರಿಂದ ಜಿ ಅನ್ನೋ ಫಂಕ್ಷನ್ ಬಂದಾಗ ಎಸ್ಪೆಷಲಿ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್, ಸೊ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಬಂದಾಗ ಇದರಲ್ಲಿ ಎಫ್ ಆಫ್ ಜಿ ಆಫ್ ಎಕ್ಸ್ ಮಾಡ್ತೀವಿ ನೋಡಿ. ಓಕೆ ಸೊ ಈ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಅಲ್ಲಿ ಈ ಎಕ್ಸ್ ವ್ಯಾಲ್ಯೂ ಯಾವಾಗಲೂ 0, ಇರಬೇಕು. ಓಕೆ ಸೊ ಇದರಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್, ನಮಗೆ ಈ ಎಫ್ ಅಂತ ಬಂದಾಗ ಎಫ್ ಅಲ್ಲಿ ಏನು ತೊಂದರೆ ಇಲ್ಲ ಸ್ಟೂಡೆಂಟ್ಸ್. ಅದೇ ನನಗೆ ಇದರಲ್ಲಿ ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ಇದ್ದಾಗ ಇಲ್ಲಿ ಬರೋ ಎಕ್ಸ್ ವ್ಯಾಲ್ಯೂ, ಯಾಕಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಬರುತ್ತೆ, ಇಲ್ಲಿ ಬರೋ ಎಕ್ಸ್ ವ್ಯಾಲ್ಯೂ ಸ್ಟೂಡೆಂಟ್ಸ್ ನನಗೆ ಆರ್ ಆಗಿರ್ಬೋದು, ರಿಯಲ್ ನಂಬರ್ಸ್ ಆರ್. ಯಾಕೆ? ಬಿಕಾಸ್ ದ ಡೊಮೇನ್ ಆಫ್ ಎಫ್ ಇಸ್ ವಾಟ್ ಸ್ಟೂಡೆಂಟ್ಸ್, ಆರ್ ಇದೆ, ಹೌದಾ? ಬಟ್ ಡೊಮೇನ್ ಆಫ್ ಜಿ ಏನಿದೆ ಸ್ಟೂಡೆಂಟ್ಸ್, 0, ಇದೆ. ಅದರಿಂದ ಇಲ್ಲಿ ಏನೇ ವ್ಯಾಲ್ಯೂಸ್ ಹಾಕಿದ್ರೆ ಏನು ವ್ಯಾಲ್ಯೂಸ್ ಹಾಕಬೇಕು, ಪಾಸಿಟಿವ್ ವ್ಯಾಲ್ಯೂಸ್ ಹಾಕಬೇಕು. ಸೊ ನೆಗೆಟಿವ್ ವ್ಯಾಲ್ಯೂಸ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ವ್ಯಾಲ್ಯೂ ಹಾಕೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯಾವ್ದು ಕೇಳಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ. ಸೊ ದಿಸ್ ಈಸ್ ನಾಟ್ ಟ್ರೂ ಸ್ಟೂಡೆಂಟ್ಸ್. ಸೊ ಆನ್ಸರ್ ಇಸ್ ಫಸ್ಟ್ ಒನ್. ಓಕೆ ಫೈನ್ ಸ್ಟೂಡೆಂಟ್ಸ್, ನೆನ್ನೆ ಇದನ್ನು ಕೂಡ ನಾನು ಇದರಲ್ಲಿ ಇದೇ ಕ್ವಶನ್ ಸ್ಟೂಡೆಂಟ್ಸ್ ನಿಮಗೆ ಮ್ಯಾರಥಾನಲ್ಲಿ ಮಾಡಿದ್ದೆ. ಪ್ರೀವಿಯಸ್ ಇಯರಲ್ಲಿ ಕೂಡ ಈ ಕ್ವಶನ್ ಕೇಳಿದ್ದಾರೆ, ಅದೇ ಕ್ವಶನ್ ಬಂದಿದೆ ಸ್ಟೂಡೆಂಟ್ಸ್. ಓಕೆ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಫೈನ್. So here students they are asking us to find G circle F. So G circle F is nothing but students G of f of x. So f of x value already ಕೊಟ್ಟಿದ್ದಾರೆ. What is f of x students? f of x is 3x² - 5. ಸೊ ಇದನ್ನ ಸ್ಟೂಡೆಂಟ್ಸ್ ಈಗ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ಮೇಲ್ಗಡೆ 3x - 5 ಬರುತ್ತೆ, ಕೆಳಗಡೆ 3x - 5 ಹೋಲ್ ಸ್ಕ್ವೇರ್ ಪ್ಲಸ್ 1 ಬರುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ 3x - 5 ಡಿವೈಡೆಡ್ ಬೈ ಇಲ್ಲಿ 9x² ಪ್ಲಸ್ 25 ಪ್ಲಸ್ 2 × 3 is 6. 6 × 5 is 30. So minus 30 × x plus 1 bantu. So answer in students. So 3x - 5 divided by 9x² minus 30x next plus 26. So this is the required answer students. So ಈ ಆನ್ಸರ್ ಬರುತ್ತೆ. ಎಲ್ಲಿದೆ ಆಪ್ಷನ್ ಅದು, 3x - 5, ಹೌದಾ? So 3x - 5, 3x² - 5 students, sorry. So 3x² - 5, 3x² - 5, next to 9x² minus 30x. So 9x², so 9, sorry, ಹಂಗಾರೆ ಇಲ್ಲಿ x power 4 ಬರುತ್ತೆ. So 9 × x power 4, so 9 × x power 4 ಮತ್ತೆ minus 30 × x² ಬರುತ್ತೆ. ಸೊ minus 30 × x² ಬರುತ್ತೆ ಸ್ಟೂಡೆಂಟ್ಸ್ ಅದರಲ್ಲಿ, ಹೌದಲ್ಲ? ಸೊ ಎಸ್ minus 30 × x², ಎಲ್ಲಿದೆ ಸ್ಟೂಡೆಂಟ್ಸ್ ಅದು, 3x² minus 30 × x². ಸೊ ಇದರಲ್ಲಿ 3x² - 5 ಮಿಸ್ ಆಗಿದೆ ಸ್ಟೂಡೆಂಟ್ಸ್. ನಿಮ್ಮ ಆಪ್ಷನ್ ನೋಡಿದ್ರೆ ಐ ಥಿಂಕ್ ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್ ಸ್ಟೂಡೆಂಟ್ಸ್. ಎಸ್ ಪ್ಲಸ್ 26, ಯಾ ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್. ಸೊ 3 ಮಿಸ್ ಆಗಿದೆ ಸ್ಟೂಡೆಂಟ್ಸ್ ಅಲ್ಲಿ ಟೈಪ್ ಮಾಡಬೇಕಾದ್ರೆ, ಯಾ ಸ್ಟೂಡೆಂಟ್ಸ್. ಸೊ 3x² - 5 ಡಿವೈಡೆಡ್ ಬೈ 9x⁴ minus 30x² ಪ್ಲಸ್ 26. ಯಾಕಂದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 3x² - 5 ಏನೋ ಸರಿ ಇದೆ, ಬಟ್ ಇದರಲ್ಲಿ ಏನು ಬರಬೇಕಾಗಿತ್ತು ಸ್ಟೂಡೆಂಟ್ಸ್, 30 ಬರಬೇಕಾಗಿತ್ತು, ಅದಲ್ಲಿಲ್ಲ, ಇಲ್ಲಿದೆ ಸ್ಟೂಡೆಂಟ್ಸ್. ಸೊ ಆನ್ಸರ್ ಯಾವ ಸ್ಟೂಡೆಂಟ್ಸ್, ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಓಕೆ ಫೈನ್. ಓಕೆ ಫೈನ್ ಸ್ಟೂಡೆಂಟ್ಸ್. ಸೊ ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್. ಓಕೆ ಸೊ ಸ್ಟೂಡೆಂಟ್ಸ್ ಲೆಟ್ ದ ರಿಲೇಷನ್ ಆರ್. ಸ್ಟೂಡೆಂಟ್ಸ್ ಇದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಇದು ಕೂಡ ಪ್ರೀವಿಯಸ್ ಇಯರ್ 2 ಇಯರ್ಸ್ ಮುಂಚೆ ಏನೋ ಈ ಕ್ವಶನ್ ಕೇಳಿದ್ದಾರೆ.
2 ಇಯರ್ಸ್ ಆರ್ 1 ಇಯರ್ ಮುಂಚೆ ಕೇಳಿದ್ದಾರೆ ಸ್ಟೂಡೆಂಟ್ಸ್ ಈ ಕ್ವಶನ್. ತುಂಬಾ ಈಸಿ ನೋಡಿ. ನಾನು ಮೇನ್ ಅಬ್ಸರ್ವ್ ಮಾಡಬೇಕಾಗಿರೋ ಸ್ಟೂಡೆಂಟ್ಸ್ ಇಲ್ಲಿ ನ್ಯಾಚುರಲ್ ನಂಬರ್. ನಾನು ಏನೇ ಎಲಿಮೆಂಟ್ಸ್ ತೊಗೊಂಡಿದ್ರು ಇಲ್ಲಿ ಇದರೆಲ್ಲ ಎಲ್ಲಿರಬೇಕು ಸ್ಟೂಡೆಂಟ್ಸ್, ನ್ಯಾಚುರಲ್ ನಂಬರಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ನೋಡಿ ಇಲ್ಲಿ 0 ಬಂದುಬಿಡ್ತು. ಸೊ 0 ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಇದಾಗೋದಿಲ್ಲ ಸ್ಟೂಡೆಂಟ್ಸ್ ಆಪ್ಷನ್. ಇಲ್ಲಿಗೆ ಬರೋಣ, ಇಲ್ಲೂ 0 ಇದೆ, ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಇಲ್ಲಿ ಬರೋ 0. ಓಕೆ, ಸೊ ಇದನ್ನ ನೋಡೋಣ ಸ್ಟೂಡೆಂಟ್ಸ್, ಇದನ್ನ ಮತ್ತೆ ಇದನ್ನ ಆಪ್ಷನ್ ವೆರಿಫಿಕೇಶನ್ ಮಾಡೋಣ. ಸೊ ಆಪ್ಷನ್ ವೆರಿಫಿಕೇಶನ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 3 ಇಂಟು 2 6 ಪ್ಲಸ್ 1 ಎಷ್ಟು 7 ಬರುತ್ತೆ. 6 ಪ್ಲಸ್ 2 ಎಷ್ಟು ಬರುತ್ತೆ, ಇದನ್ನ 2,1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 8 ಬರುತ್ತೆ, ವಿಚ್ ಇಸ್ ನಾಟ್ ಈಕ್ವಲ್ ಟು 27. ಸೊ ಅದರಿಂದ ಸ್ಟೂಡೆಂಟ್ಸ್ ಈ ಆಪ್ಷನ್ ಕೂಡ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್. ಈ ಆಪ್ಷನ್ಗೆ ಬಂದಾಗ ನನಗೆ 1,12 ಇದೆ. ಸೊ 1,12ನ ಸಬ್ಸ್ಟಿಟ್ಯೂಟ್ ಮಾಡೋಣ ಸ್ಟೂಡೆಂಟ್ಸ್ ಇಲ್ಲಿ. ಸೊ 1,12 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ 3 ಪ್ಲಸ್ ಎಷ್ಟು ಬಂತು ಸ್ಟೂಡೆಂಟ್ಸ್, 24 ಬಂತು, ವಿಚ್ ಇಸ್ ಈಕ್ವಲ್ ಟು 27. ಸೊ ಇದೇ ಆನ್ಸರ್ ಬರುತ್ತಲ್ವಾ, ರೈಟ್? ಹಾಗಾದ್ರೆ ಎಲ್ಲಾನು ಇದೇ ರೀತಿ ವೆರಿಫೈ ಮಾಡಿ ಸ್ಟೂಡೆಂಟ್ಸ್. 3 ಇಂಟು 3 ಇಸ್ 9, 9 ಪ್ಲಸ್ 18 27 ಬರುತ್ತೆ. ನೆಕ್ಸ್ಟ್ 3 ಇಂಟು 5 15, 15 ಪ್ಲಸ್ 12 27, 3 ಇಂಟು 7 21, 21 ಪ್ಲಸ್ 6 ಎಷ್ಟು ಬರುತ್ತೆ 27. ಸೊ ಎಲ್ಲ ಆಪ್ಷನ್ಗಳು ಕೂಡ ಈ ಇಕ್ವೇಷನ್ನ ನಿಮಗೆ ಅದು ಏನು ಸ್ಯಾಟಿಸ್ಫೈ ಮಾಡೋದ್ರಿಂದ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಆನ್ಸರ್ ಇಸ್ ದ 4th ಆಪ್ಷನ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, 36th ಒನ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸೈನ್ 2x ಪ್ಲಸ್ ಕಾಸ್ 2x ಕೇಳಿದ್ದಾರೆ. ಆ್ಯಂಡ್ ಜಿ ಆಫ್ ಎಕ್ಸ್ ಈ ರೀತಿ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಇನ್ವರ್ಟಿಬಲ್ ಇನ್ ದ ಡೊಮೈನ್. ಯಾವ ಫಂಕ್ಷನಲ್ಲಿ ಯಾವ ಇದರಲ್ಲಿ ಇದು ಇನ್ವರ್ಟಿಬಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಇನ್ವರ್ಟಿಬಲ್ ಆಗಬೇಕು ಅಂತಂದರೆ ಯಾವ ಡೊಮೈನಲ್ಲಿ ಆಗುತ್ತೆ ಇದು ಅಂತ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಇದಕ್ಕೆ ಸ್ಟೂಡೆಂಟ್ಸ್ ನಾನು ಜಿ ಸರ್ಕಲ್ ಎಫ್ ಆಫ್ ಎಕ್ಸ್. ಸೊ ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ಅಂತಂದರೆ ನಮಗೆ ಜಿ ಆಫ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ಸ್ಟೂಡೆಂಟ್ಸ್? ಸೈನ್ 2x ಪ್ಲಸ್ ಕಾಸ್ 2x ಇದೆ, ಹೌದಾ? ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೈನ್ 2x ಪ್ಲಸ್ ಕಾಸ್ 2x ಹೋಲ್ ಸ್ಕ್ವೇರ್ ಬರುತ್ತೆ, ಹೌದಾ? ಸೈನ್ 2x ಪ್ಲಸ್ ಕಾಸ್ 2x ಹೋಲ್ ಸ್ಕ್ವೇರ್ ಮೈನಸ್ 1. ಸೊ ಇದೇನು ಬರುತ್ತೆ ಸ್ಟೂಡೆಂಟ್ಸ್? ಸೈನ್ ಸ್ಕ್ವೇರ್ 2x ಪ್ಲಸ್ ಕಾಸ್ ಸ್ಕ್ವೇರ್ 2x. ವಾಟ್ ಈಸ್ ಸೈನ್ ಸ್ಕ್ವೇರ್ 2x ಪ್ಲಸ್ ಕಾಸ್ ಸ್ಕ್ವೇರ್ 2x ಸ್ಟೂಡೆಂಟ್ಸ್? ಸೊ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಇದೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಹೌದಾ? ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಸೈನ್ ಸ್ಕ್ವೇರ್ 2x ಪ್ಲಸ್ ಕಾಸ್ ಸ್ಕ್ವೇರ್ 2x ಈಕ್ವಲ್ಸ್ ಟು 1, ಹೌದಾ? ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಪ್ಲಸ್ ನೆಕ್ಸ್ಟ್ 2 ಇಂಟು ಸೈನ್ 2x ಇಂಟು ಕಾಸ್ 2x, 2 ಇಂಟು ಸೈನ್ 2x ಇಂಟು ಕಾಸ್ 2x ಆಗುತ್ತೆ. ನೆಕ್ಸ್ಟ್ ಮೈನಸ್ 1, ಹೌದಾ? ಸೊ 1 ಮತ್ತು ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಇದೇನು ಬಂತು ಸ್ಟೂಡೆಂಟ್ಸ್? ಸೈನ್ 4x ಬಂತು, ಹೌದಲ್ಲ? ಸೊ ವಿ ಗಾಟ್ ಸ್ಟೂಡೆಂಟ್ಸ್ ಸೈನ್ 4x. ಸೊ ಇದು ಏನು ಸ್ಟೂಡೆಂಟ್ಸ್? ಜಿ ಸರ್ಕಲ್ ಎಫ್ ಆಫ್ ಎಕ್ಸ್. ಸೊ ಇದು ಇನ್ವರ್ಟಿಬಲ್, ಇಸ್ ಇನ್ವರ್ಟಿಬಲ್. ಸೊ ಇನ್ವರ್ಟಿಬಲ್ ಯಾವ ಡೊಮೈನಲ್ಲಿ ಇದು ಇನ್ವರ್ಟಿಬಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ, ಹೌದಲ್ಲ? ಸೊ ಈ ಫಂಕ್ಷನ್ ಇನ್ವರ್ಟಿಬಲ್ ಆಗಬೇಕಂದ್ರೆ ಸ್ಟೂಡೆಂಟ್ಸ್ 1 1 ಮತ್ತು ಆನ್ ಟು ಫಂಕ್ಷನ್ ಸ್ಯಾಟಿಸ್ಫೈ ಆಗಬೇಕು, ಹೌದಾ? ಸೊ 1 1 ಮತ್ತು ಆನ್ ಟು ಫಂಕ್ಷನ್ ಆಗಬೇಕು. ಇಲ್ಲ ಅಂತಂದರೆ ಸ್ಟೂಡೆಂಟ್ಸ್ ಅದು ನನಗೆ ಇನ್ವರ್ಟಿಬಲ್ ಆಗಬೇಕಂದ್ರೆ 1 1 ಆಗಿರಬೇಕು. ಸೊ ನನಗೊಂದು -π/2 ಟು π/2 ನೆನಪಿರ್ಬೋದು ನಿಮಗೆ, ಹೌದಾ? ಸೊ ನನಗೆ 0 to r ಅಂತ ರಿಯಲ್ ನಂಬರ್ ತೊಗೊಂಡಿದ್ರು ಕೂಡ -π/2 ಟು π/2 ಅಷ್ಟೇ ತೊಗೊಂಡ್ವಿ. ಯಾಕೆ ತೊಗೊಂಡ್ವಿ? ಯಾಕಂದ್ರೆ 1 1 ಫಂಕ್ಷನ್ ಆಗಬೇಕು ಅನ್ನೋ ಕಾರಣಕ್ಕೆ -π/2 ಇಂದ π/2 ತೊಗೊಂಡ್ವಿ. ಅದೇ ರೀತಿ ಸ್ಟೂಡೆಂಟ್ಸ್ ಇದರಲ್ಲಿ ಕೂಡ ನಾವೇನು ಮಾಡ್ತೀವಿ? ದ ಕಂಪ್ಲೀಟ್ ಸೈನ್ 4x ಸ್ಟೂಡೆಂಟ್ಸ್, ಕಂಪ್ಲೀಟ್ ಸೈನ್ 4x ಲೈಸ್ ಬಿಟ್ವೀನ್ ವಾಟ್ -π/2 ಟು π/2. ಬಟ್ ನನಗೆ ಬೇಕಾಗಿರೋದು ಈ ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ಸೈನ್ ಎಕ್ಸ್ ಇದ್ದಾಗಲೂ ಕೂಡ ಇದೇ ರೀತಿ ಬರುತ್ತೆ, ಸೈನ್ ಎನ್ ಎಕ್ಸ್ ಇದ್ದಾಗಲೂ ಕೂಡ ಇದೇ ರೀತಿ ಬರುತ್ತೆ. ಬಟ್ ನನಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಸ್ಟೂಡೆಂಟ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ನಾನು, ಸೊ ವಾಟ್ ಐ ಗೆಟ್ ಇಯರ್ ಸೈನ್ ಇನ್ವರ್ಸ್ ಮಾಡಿದಾಗ ಸ್ಟೂಡೆಂಟ್ಸ್, ಸಾರಿ ಐ ಆಮ್ ವೆರಿ ಸಾರಿ. ಸೊ ಇದು -1 to 1, ಯಾಕಂದರೆ ರೇಂಜ್, ವಾಟ್ ಇಸ್ ದ ರೇಂಜ್ ಸ್ಟೂಡೆಂಟ್ಸ್? ರೇಂಜ್ ಇಸ್ -1 to 1, ಹೌದಲ್ಲ? ಸೊ ಸೈನ್ ಇನ್ವರ್ಸ್ ಆಫ್ -1 ಇಸ್ ವಾಟ್? -π/2 ಲೆಸ್ ದೆನ್ ಆರ್ ಈಕ್ವಲ್ ಟು 4x ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು π/2 ಬರುತ್ತೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್? ಇನ್ವರ್ಟಿಬಲ್ ಆಗಬೇಕಂದ್ರೆ 1 1 ಮತ್ತು ಆನ್ ಟು ಆಗಬೇಕು. ಸೊ ಅದಕ್ಕೆ -1 to 1 ರೇಂಜ್ ತೊಗೊಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅದನ್ನು ತೊಗೊಂಡು ಇದನ್ನು ಮಾಡಿದ್ರೆ ಇಲ್ಲಿ ಡಿವೈಡ್ ಬೈ 4 ಮಾಡಿ ಸ್ಟೂಡೆಂಟ್ಸ್, ಆನ್ಸರ್ ಏನು ಬರುತ್ತೆ? -π/8 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು π/8 ಬರುತ್ತೆ. ಸೊ ಆನ್ಸರ್ ಏನು ಸ್ಟೂಡೆಂಟ್ಸ್? ನನಗೆ -π/8 ಟು π/8 ಬರುತ್ತೆ, ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಫೈನ್ ಸ್ಟೂಡೆಂಟ್ಸ್, ಕರೆಕ್ಟ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. So next problem students, the contrapositive of the statement. So contrapositive of the statement if p then q ಇದೆ. ಇದರಲ್ಲಿ students if ಇದೆ, ಇದರಲ್ಲಿ then ಇದೆ. So if p then q ಗೆ contrapositive ಬಂದು, so what is the contrapositive students? Contrapositive is what? If q, if not q then not p. Okay, if not q then not p. So ಇದರಲ್ಲಿ p ಯಾವುದು q ಯಾವುದು? So students ಇದರಲ್ಲಿ p is ಓಕೆ. ಸೊ ಪಿ ಏನು? ಇಫ್ 2 ಲೈನ್ಸ್, ಸೊ 2 ಲೈನ್ಸ್ ಅಂತ ಏನಿದೆ ಸ್ಟೂಡೆಂಟ್ಸ್? ಈ 2 ಲೈನ್ಸ್ ಅನ್ನೋದು, ಓಕೆ, ಸೊ ಇಫ್ 2 ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಇನ್ ದ ಸೇಮ್ ಪ್ಲೇನ್. ಓಕೆ, ಸೊ ಇಫ್ ಬಿಟ್ಬಿಡ್ಬೇಕಿಲ್ಲಿ, ವಿ ನೀಡ್ ಟು ರಿಮೂವ್ ದಿಸ್ ಇಫ್ ಇಟ್ಕೋಬಾರ್ದು. ಸೊ 2 ಲೈನ್ಸ್ ಡಿ ನಾಟ್ ಇಂಟರ್ಸೆಕ್ಟ್ ಇನ್ ದ ಸೇಮ್ ಪ್ಲೇನ್ ಇಸ್ ಇಫ್. ದೆನ್ ನೆಕ್ಸ್ಟ್ ಮತ್ತೆ ನನಗೆ ಓಕೆ ಇದರಲ್ಲಿ ತಗೊಂಡ್ರೆ ದೇ ಆರ್ ಪ್ಯಾರಲಲ್, ಇದು ಕ್ಯೂ.
ಓಕೆ, ಸೊ ನಾನೇನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ಇಫ್ ಟೂ ಲೈನ್ಸ್, ಸೊ ಇಫ್ ನಾಟ್ ಕ್ಯೂ ಅಂದ್ರೆ ಏನು, ಇಫ್ ಟೂ ಲೈನ್ಸ್ ಆರ್ ನಾಟ್ ಪ್ಯಾರಲಲ್. ಇಫ್ ಟೂ ಲೈನ್ಸ್ ಆರ್ ನಾಟ್ ಪ್ಯಾರಲಲ್ ಎಲ್ಲೆಲ್ಲಿದೆ ಸ್ಟೂಡೆಂಟ್ಸ್, ಇಲ್ಲಿದೆ ನಾಟ್ ಪ್ಯಾರಲಲ್ ಅನ್ನೋದು, ಇಲ್ಲಿ ನಾಟ್ ಪ್ಯಾರಲಲ್ ಇದೆ. ಹಂಗಾದ್ರೆ ಇದು ಮತ್ತೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ದೆನ್ ಅಂತ ಬಂದಿದೆ ಸ್ಟೂಡೆಂಟ್ಸ್. ಸೊ ಈಗ ಎರಡು ಆಪ್ಷನ್ ಇದೆ. ಏನಾಗಬೇಕು ಸ್ಟೂಡೆಂಟ್ಸ್, ಈಗ ನಾಟ್ ಕ್ಯೂ ಅಂದ್ರೆ ಏನಾಗಿದೆ, ಇದರಲ್ಲಿ ಡು ನಾಟ್ ಇಂಟರ್ಸೆಕ್ಟ್ ಇದೆ. ಡು ನಾಟ್ ಇಂಟರ್ಸೆಕ್ಟ್ಗೆ ಆಪೋಸಿಟ್ ಏನು, ಇಂಟರ್ಸೆಕ್ಟ್ ಅಲ್ವಾ? ಹಾಗಾದ್ರೆ ಯಾವ್ದಾಗುತ್ತೆ ಸ್ಟೂಡೆಂಟ್ಸ್, ದೇ ಇಂಟರ್ಸೆಕ್ಟ್. ಇದಾಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಡು ನಾಟ್ ಇಂಟರ್ಸೆಕ್ಟ್ ಬಂದ್ಬಿಟ್ಟಿದೆ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲೂ ಡು ನಾಟ್ ಇಂಟರ್ಸೆಕ್ಟ್ ಇದ್ದು ಇಲ್ಲೂ ಡು ನಾಟ್ ಇಂಟರ್ಸೆಕ್ಟ್ ಆದರೆ ಸೇಮ್ ಮೀನಿಂಗ್ ಕೊಡುತ್ತೆ. ಬಟ್ ಐ ನೀಡ್ ದ ನೆಗೇಷನ್ ಬೇಕಾಗಿರೋದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ದೇ ಇಂಟರ್ಸೆಕ್ಟ್ ಆಗುತ್ತೆ. ಸೊ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್, ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The mean of 100 observation. So 100 observation andre n equals to 100. Okay, is 50. So mean is x bar equals to 50 ಕೊಟ್ಟಿದ್ದಾರೆ. And standard deviation ಕೊಟ್ಟಿದ್ದಾರೆ ಸ್ಟೂಡೆಂಟ್, sigma equals to 5. Therefore sigma square equals to 25. So ನನಗೆ ಏನು ಬೇಕು ಸ್ಟೂಡೆಂಟ್ಸ್, then the sum of the squares of all the observations. ಸ್ಟೂಡೆಂಟ್ಸ್ ನಮಗೆ ಫಾರ್ಮುಲಾ ಗೊತ್ತಿರೋದು ಸಿಗ್ಮಾ ಸ್ಕ್ವೇರ್ is summation xi square divided by n minus x bar whole square. ಓಕೆ, ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರಾ ಸ್ಟೂಡೆಂಟ್ಸ್ ಇದನ್ನ. ಸೊ ಸಿಗ್ಮಾ ಸ್ಕ್ವೇರ್ ಇಸ್ 25 ಈಕ್ವಲ್ ಟು ಸಮೇಷನ್ xi ಸ್ಕ್ವೇರ್. ಇದನ್ನೇ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋ ಸ್ಟೂಡೆಂಟ್ಸ್. ಐ ನೀಡ್ ಟು ಫೈಂಡ್ ದಿಸ್ ವ್ಯಾಲ್ಯೂ. ಇದೇ ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು. ಅರ್ಥ ಆಗ್ತಿದೆಯಾ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಏನೇನು ವ್ಯಾಲ್ಯೂ ಗೊತ್ತಿದೆ ನನಗೆ, ವಿಚ್ ಆರ್ ದ ವ್ಯಾಲ್ಯೂಸ್ ಐ ನೋ ನಾವು. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಗೊತ್ತಿರೋದು ಸಮೇಷನ್ xi ಸ್ಕ್ವೇರ್ ಡಿವೈಡೆಡ್ ಬೈ n ಇಸ್ ವಾಟ್, n ಇಸ್ 100 ಮೈನಸ್ ಇಲ್ಲಿ ನನಗೆ ಎಕ್ಸ್ ಬಾರ್ ಇಸ್ ವಾಟ್ ಸ್ಟೂಡೆಂಟ್ಸ್ 50 ಸ್ಕ್ವೇರ್ ಅಂದರೆ ಏನಾಗುತ್ತೆ 2500. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ 2525. ಓಕೆ, ಸೊ ಈಕ್ವಲ್ಸ್ ಟು ಸಮೇಷನ್ xi ಸ್ಕ್ವೇರ್ ಡಿವೈಡೆಡ್ ಬೈ 100 ಆಗುತ್ತೆ. ಅದರಿಂದ ಸಮೇಷನ್ xi ಸ್ಕ್ವೇರ್ ಈಕ್ವಲ್ಸ್ ಟು 2525 ಇಂಟು 100 ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, 00 ಆಗುತ್ತೆ. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್, 252500, ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ಯಾವ ಆನ್ಸರ್ ಆಯ್ತು ಸ್ಟೂಡೆಂಟ್ಸ್, ನಿಮಗೆ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಬಂತು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಯಾ, ಸೊ ಇದು ಸಿಂಪಲ್ ಕ್ವಶನ್ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ ನಿಮ್ಗೊಂದು ಲೀನಿಯರ್ ಇಕ್ವೇಷನ್ ಬರುತ್ತೆ, ಅದನ್ನು ಸಾಲ್ವ್ ಮಾಡೋರು ಆನ್ಸರ್ ಬರುತ್ತೆ ಅಷ್ಟೇ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಎಕ್ಸ್ನ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ ಸ್ಟೂಡೆಂಟ್ಸ್, ಇದು 3x ಆ್ಯಂಡ್ ಇಲ್ಲಿ 2x ಬರುತ್ತೆ. ಓಕೆ, ಪ್ಲಸ್ ಇಲ್ಲೇನು ಬಂತು ಸ್ಟೂಡೆಂಟ್ಸ್, ನನಗೆ y ಮೈನಸ್ y ಬಂತು, ವಿಚ್ ಇಸ್ ಈಕ್ವಲ್ ಟು 15 ಮತ್ತು ಇದರಲ್ಲಿ 5 ಬಂತು. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದು 3x ಪ್ಲಸ್ y ಈಕ್ವಲ್ಸ್ ಟು 15 ಬರುತ್ತೆ. ನೆಕ್ಸ್ಟ್ 2x ಮೈನಸ್ y ಈಕ್ವಲ್ಸ್ ಟು 5 ಬರುತ್ತೆ. ಸೊ ಇದನ್ನು ಇಲ್ಲಿ ಆ್ಯಡ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, ಇದು 5x ಬರುತ್ತೆ, ಇದು 20 ಬರುತ್ತೆ. ಸೊ x ಈಕ್ವಲ್ಸ್ ಟು ಏನು ಬಂತು, 4 ಬಂತು. ಸೊ ಇಲ್ಲಿ x ಈಕ್ವಲ್ಸ್ ಟು 4 ಬಂತು ಸ್ಟೂಡೆಂಟ್ಸ್. ಈ x ಈಕ್ವಲ್ಸ್ ಟು 4 ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಲೆಟ್ ಮಿ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ 12 ಬಂತೆ, 12 ಪ್ಲಸ್ y ಈಕ್ವಲ್ಸ್ ಟು 15. ಸೊ y ಈಕ್ವಲ್ಸ್ ಎಷ್ಟು ಬಂತು ಸ್ಟೂಡೆಂಟ್ಸ್, 3 ಬಂತು. ಸೊ 4,3 ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. 4,3 ಆಪ್ಷನ್ ಇದೆ. Fourth one is the right answer. Right students? So we get answer as what? Fourth one. So fourth one is the right answer. Okay, fine. So next problem students. Let me move on to the next question. If A and B are two matrices such that ಏನು ಕೊಟ್ಟಿದ್ದಾರೆ ಇದರಲ್ಲಿ, AB equals to B and BA equals to A ಕೊಟ್ಟಿದ್ದಾರೆ. ಹೌದಾ? ಇದನ್ನು ಯೂಸ್ ಮಾಡಬೇಕು ಸ್ಟೂಡೆಂಟ್ಸ್. ಯಾವುದ್ರಲ್ಲಿ ಯೂಸ್ ಮಾಡಬೇಕು, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರಲ್ಲಿ ಯೂಸ್ ಮಾಡಬೇಕು. ಸೊ ಹೇಗೆ ಯೂಸ್ ಮಾಡೋದು, A ಸ್ಕ್ವೇರ್ ನಾನು ಏನಂತ ಬರಿಬೋದು, A ಇಂಟು A. ನೆಕ್ಸ್ಟ್ ಬಿ ಸ್ಕ್ವೇರ್ ಏನು ಬರಿಬೋದು, ಬಿ ಇಂಟು ಬಿ. ಹೌದಲ್ಲ? ಸೊ ಎ ಅಂದರೆ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಬಿ ಇಂಟು ಎ ಅಂತಿದೆ. ನಾನೇನು ಬರಿತೀನಿ, ಎ ಆಫ್ ಬಿ ಎ. ಓಕೆ, ನೆಕ್ಸ್ಟ್ ಇದರಲ್ಲಿ ಬಿ ಇಂಟು ವಾಟ್ ಈಸ್ ಬಿ ವ್ಯಾಲ್ಯೂ ಸ್ಟೂಡೆಂಟ್ಸ್, ಬಿ ವ್ಯಾಲ್ಯೂ ಇಸ್ ಎ ಇಂಟು ಬಿ. ಸೊ ನಮ್ಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಗೊತ್ತಿದೆ. ಅಸೋಸಿಯೇಟಿವ್ ಪ್ರಾಪರ್ಟಿಯಿಂದ ಏನು ಬರಿಬೋದು ಸ್ಟೂಡೆಂಟ್ಸ್, ನಾನೀಗ ಎ ಬಿ ಅಂತ ಬರಿಬೋದು. ಇಲ್ಲಿ ಎ ಬರುತ್ತೆ ಪ್ಲಸ್ ಇದೇನು ಬರುತ್ತೆ ಸ್ಟೂಡೆಂಟ್ಸ್, ಬಿ ಎ ಈಕ್ವಲ್ ಇಂಟು ಬಿ. ಓಕೆ, ಮೇನಾಗಿ ಈ ಪ್ರಾಪರ್ಟಿ ಅಪ್ಲೈ ಮಾಡಬೇಕಂತಾನೆ ಇದು ಮ್ಯಾಟ್ರಿಕ್ಸ್ ಕಾನ್ಸೆಪ್ಟಿಗೆ ಬರುತ್ತೆ ಸ್ಟೂಡೆಂಟ್ಸ್. ಇದು ಅಸೋಸಿಯೇಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕು. ಸೊ ಎ ಬಿ ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಬಿ ಬರುತ್ತೆ, ಇಲ್ಲಿ ಎ ಇರೋದನ್ನ ಹಂಗೆ ಇಟ್ಕೊಳ್ತೀನಿ ಸ್ಟೂಡೆಂಟ್ಸ್. ದಿಸ್ ಎ ಇಸ್ ಟೇಕನ್ ಇಯರ್, ದಿಸ್ ಎ ಬಿ ಈಕ್ವಲ್ಸ್ ಟು ಎ. ಎಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಬಿ ಎ. ವಾಟ್ ಈಸ್ ಬಿ ಎ ಸ್ಟೂಡೆಂಟ್ಸ್, ಎ. ನೆಕ್ಸ್ಟ್ ಇಲ್ಲಿ ಏನು ಬಂತು, ಎ ಬಿ ಬಂತು. ಸೊ ಬಿ ಎ ಪ್ಲಸ್ ಎ ಬಿ ಎಲ್ಲಿದೆ ಸ್ಟೂಡೆಂಟ್ಸ್, ಬಿ ಎ ಪ್ಲಸ್ ಎ ಬಿ. ಓಕೆ, ನಮಗೆ ಬಿ ಎ ಪ್ಲಸ್ ಎ ಬಿ ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಬಿ ಎ ಪ್ಲಸ್ ಎ ಬಿ, ಹೌದಲ್ಲ, ರೈಟ್. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಎ ಇಸ್ ಈಕ್ವಲ್ ಟು ಎ ಬಂತು ಆ್ಯಂಡ್ ಎ ಬಿ ಈಕ್ವಲ್ಸ್ ಟು ಫೈನ್ ಸ್ಟೂಡೆಂಟ್ಸ್. ಸೊ ಹಿಯರ್ yes, so a into a and a into a. What is a into a students? Here a is ba, right? ab equals to b and ba equals to a, correct? So idu ba aitu plus b into ಇಲ್ಲಿ b value ಏನು ಬಂತು, ಇಲ್ಲಿ b value is nothing but ab, ಕರೆಕ್ಟ್ ಆಗಿದೆ. ಸೊ ಇದು ab into a plus ba into b. ಸೊ ಇದರ್ ab is nothing but what students, ab is nothing but b and here ba bantu plus ab equals to a. And what is this students, ba is what students, ba is nothing but a
ಆ್ಯಂಡ್ ಇದರಲ್ಲಿ ಫೈನ್. ಸೊ ನೆಕ್ಸ್ಟ್ ಎ ಬಿ. ವಾಟ್ ಈಸ್ ಎ ಬಿ ಸ್ಟೂಡೆಂಟ್ಸ್? ಎ ಬಿ ಇಸ್ ನಥಿಂಗ್ ಬಟ್ ಬಿ. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? ಎ ಪ್ಲಸ್ ಬಿ. ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್? ಎ ಪ್ಲಸ್ ಬಿ ಇಸ್ ದ ಆನ್ಸರ್. ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಸೊ ಎ ಪ್ಲಸ್ ಬಿ ಕರೆಕ್ಟ್. ಶ್ರೇಯಾಂಕ್ ಯು ಆರ್ ರೈಟ್. ನಾಟ್ ಹ್ಯೂಮನ್, ಯು ಆರ್ ಆಲ್ಸೋ ರೈಟ್. ಎ ಪ್ಲಸ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಸೊ ಇದು ಸಿಂಗ್ಯುಲರ್ ಅಂತ ಕೊಟ್ಟಿದ್ದಾರೆ. ಸಿಂಗ್ಯುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ಸ್ ಟು 0. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಡಿಟರ್ಮಿನೆಂಟ್ ಆಫ್ 2 - k 2, ನೆಕ್ಸ್ಟ್ 1 3 - k ಈಕ್ವಲ್ಸ್ ಏನಾಗುತ್ತೆ? 0 ಬರುತ್ತೆ. ಸೊ ಇದರಿಂದ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಆ ಕೆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಹಾಗಾದರೆ ಸ್ಟೂಡೆಂಟ್ಸ್ 2 - k ಇಂಟು 2 - k ಇಂಟು 3 - k, ಓಕೆ, -2 ಈಕ್ವಲ್ಸ್ ಟು 0. ಸೊ ಇಲ್ಲೇನು ಬಂತು? 6 - 2k -3k ಪ್ಲಸ್ k² ಈಕ್ವಲ್ಸ್ ಟು 2. ಓಕೆ, ಆರ್ -2. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 0 ಆ್ಯಂಡ್ -2 ಈಕ್ವಲ್ಸ್ ಟು 0. ಸೊ ಇಲ್ಲೇನು ಬಂತು ಸ್ಟೂಡೆಂಟ್ಸ್? ಸೊ k² ಅಲ್ವಾ ಇದು? k² ಬರುತ್ತೆ. ಸಾರಿ, ಸೊ ಇಲ್ಲಿ ಸ್ಟೂಡೆಂಟ್ಸ್ k² -5k ಪ್ಲಸ್ 4 ಈಕ್ವಲ್ಸ್ ಟು 0. ಸೊ 4ನ ಸ್ಪ್ಲಿಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಹಿಯರ್ ವಾಟ್ ವಿ ಗೆಟ್? ಎಸ್, ಸೊ 4ನ ಸ್ಪ್ಲಿಟ್ ಮಾಡಿದ್ರೆ 4 × 1 ಬರುತ್ತೆ. ಇಲ್ಲಿ ಪ್ಲಸ್ ಬರಬೇಕು, ಇಲ್ಲಿ ಮೈನಸ್ ಬರಬೇಕು. ಹಂಗಾರೆ ಏನು ಬರುತ್ತೆ ಸ್ಟೂಡೆಂಟ್ಸ್? k ಈಕ್ವಲ್ಸ್ ಟು 4 ಬರುತ್ತೆ. ಹಂಗಾರೆ k ಈಕ್ವಲ್ಸ್ ಏನು ಬರುತ್ತೆ? 1 ಬರುತ್ತೆ. ಸೊ k ಈಕ್ವಲ್ಸ್ ಟು 1 ಹಾಕಿ ಸ್ಟೂಡೆಂಟ್ಸ್. k ಈಕ್ವಲ್ಸ್ ಟು 1ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? 5 × 1 = 5 -1. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 4. ಸೊ ನೀವು ಎರಡರಲ್ಲಿ ಯಾವುದೇ ಆಪ್ಷನ್ ಹಾಕಿದ್ರು ಸ್ಟೂಡೆಂಟ್ಸ್ ಆನ್ಸರ್ ಏನು ಬರುತ್ತೆ? 4 ಬರುತ್ತೆ. 4 ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 5 × 4 = 20. 20 - 16. 20 - 16 ಇಸ್ ವಾಟ್? 4. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 4. ಓಕೆ, ಸೊ ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಿಸ್. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಡೆಲ್ಟಾ. ಸೊ ಡೆಲ್ಟಾ ಈಕ್ವಲ್ಸ್ ಟು ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ 9 ಅಂತ. ಓಕೆ, ಸೊ ಇದನ್ನು ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ 1/2. ಸೊ 1/2 ಇಂಟು ಇದರಲ್ಲಿ -3, ನೆಕ್ಸ್ಟ್ 3 ಆ್ಯಂಡ್ 0 0 0k ನೆಕ್ಸ್ಟ್ 1 1 1 ಈಕ್ವಲ್ಸ್ ಟು ಇದರಲ್ಲಿ ಸ್ಟೂಡೆಂಟ್ಸ್ ಮಾಡಲಸ್ ಇರುತ್ತೆ. ಮಾಡಲಸ್ನ ನಾನು ರಿಮೂವ್ ಮಾಡಿದ್ರೆ +or-9 ಆಗುತ್ತೆ. ಹೌದಾ? 9 ಇದ್ರೂ ಕೂಡ ಸ್ಟೂಡೆಂಟ್ಸ್ ನಾವು +or-9 ಅಂತ ತಗೋಬೇಕು. ಇದನ್ನು ಎಕ್ಸ್ಪೆಂಡ್ ಮಾಡೋಣ. ಮತ್ತು 1/2ನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ 2 ಶಿಫ್ಟ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಆಗ +or-18 ಬರುತ್ತೆ ಇದು. ಹೌದಲ್ಲ? ಇಲ್ಲಿ 2 ಇರೋದನ್ನು ಶಿಫ್ಟ್ ಮಾಡ್ತೀನಿ ನಾನು. ಓಕೆ, ಸೊ ದೆನ್ ದಿಸ್ ಇಸ್ ವಾಟ್ ಐ ಗೆಟ್. ಈಗ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸ್ಟೂಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ನಾನು ಫಸ್ಟ್ ರೋ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ -3, ಸೊ 0 -k. ನೆಕ್ಸ್ಟ್ ಇದು 0 ಇರೋದ್ರಿಂದ ಅವಶ್ಯಕತೆ ಬರೋದಿಲ್ಲ. +1 ಹಾಕೊಳ್ತೀನಿ, ಇದನ್ನು ಮಾತ್ರ ತೊಗೊಳ್ತೀನಿ. ಇಲ್ಲಿ 3k -0 ಬರುತ್ತೆ. ಸೊ ಇದು +3k ನೆಕ್ಸ್ಟ್ +3k ಈಕ್ವಲ್ಸ್ ಟು +or-18. ಸೊ k ಈಕ್ವಲ್ಸ್ ಟು 6k ಈಕ್ವಲ್ಸ್ ಟು +or-18. therefore k ಈಕ್ವಲ್ಸ್ ಟು ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 3 ಬಂತು. ಸಾರಿ, k ಈಕ್ವಲ್ಸ್ ಟು ಏನು ಬರುತ್ತೆ ನನಗೆ? +or-3 ಬರುತ್ತೆ. ಓಕೆ, ಸೊ ನನಗೆ ಕೆ ವ್ಯಾಲ್ಯೂ ಬೇಕಾಗಿರೋದು +or-3. ಆಪ್ಷನ್ ಏನಿದೆ ಸ್ಟೂಡೆಂಟ್ಸ್? ಇಲ್ಲಿ 3 ಅಂತ ಇದೆ. ಸೊ ಜಸ್ಟ್ ಟೇಕ್ ದಟ್ ಆನ್ಸರ್. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? 3 ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫೈನ್. ಸೊ ಸ್ಟೂಡೆಂಟ್ಸ್ ದಿಸ್ ಇಸ್ ಒನ್ ಆಫ್ ದ ಲೆಂತಿಯರ್ ಪ್ರಾಬ್ಲಮ್. ಸೊ ಇದರಲ್ಲಿ ಡೆಲ್ಟಾ ಫಸ್ಟ್ ಇದನ್ನು ತಗೊಳ್ಳೋಣ ಸ್ಟೂಡೆಂಟ್ಸ್. ಇದನ್ನು ಮತ್ತೆ ಇದನ್ನು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಮತ್ತು ರಿಲೇಷನ್ಶಿಪ್ ಏನಾಗುತ್ತೆ ಅಂತ ನೋಡಬೇಕು. ದಿಸ್ ಇಸ್ ವಾಟ್ ಐ ನೀಡ್ ಟು ಡೂ ಹಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ವಾಟ್ ಐ ಕ್ಯಾನ್ ಡೂ ಹಿಯರ್ ಇಸ್, ಓಕೆ, ಸೊ ಇದರಲ್ಲಿ ಲೆಟ್ ಮೀ ಟೇಕ್ ಫಸ್ಟ್ ಇದನ್ನು ಡೆಲ್ಟಾದಲ್ಲಿ ಸ್ಟೂಡೆಂಟ್ಸ್ ಲೆಟ್ ಮೀ ಟೇಕ್ ಸ್ಟೂಡೆಂಟ್ಸ್ ಇದರಲ್ಲಿ ರೋ 2 ಈಕ್ವಲ್ಸ್ ಟು ರೋ 2 ಮೈನಸ್ ರೋ 1 ಆ್ಯಂಡ್ ಆಲ್ಸೋ ರೋ 3 ಈಕ್ವಲ್ಸ್ ಟು ರೋ 3 ಮೈನಸ್ ರೋ 1. ಸೊ ಈ ಥರ ತೊಗೊಂಡಾಗ ಸ್ಟೂಡೆಂಟ್ಸ್ ನನಗೆ ಇದು 1, ಇದು a² ಬರುತ್ತೆ, ಇದು 0 ಬರುತ್ತೆ ಸ್ಟೂಡೆಂಟ್ಸ್, ಇದು 0. 1 - 1 is 0, 1 - 1 is 0. ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಇದು b - a ಬರುತ್ತೆ, ಇಲ್ಲಿ b² - a² ಬರುತ್ತೆ. ಹೌದಾ? ಸೊ ಸ್ಟೂಡೆಂಟ್ಸ್ ಎರಡೂ ಕಡೆ b - a ಇಂಟು ಆ ಕಡೆ b² - a² ಬರೋದ್ರಿಂದ ನಾನು b - a ಕಾಮನ್ ತೊಗೊಳ್ತೀನಿ ಸ್ಟೂಡೆಂಟ್ಸ್. ಐ ವಿಲ್ ಟೇಕ್ ದಿಸ್ b - a ಕಾಮನ್. ಸೊ b - a ಈ ಕಡೆ ತೊಗೊಂಡಾಗ ಇಲ್ಲಿ 1 ಉಳ್ಕೊಳ್ಳುತ್ತೆ, ಇಲ್ಲಿ b + a ಉಳ್ಕೊಳ್ಳುತ್ತೆ. ಓಕೆ, ಅದೇ ರೀತಿ ಇದು ನಾನು c ಮತ್ತು a ಮೈನಸ್ ಮಾಡಿದಾಗ c - a ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ c² - a² ಬರುತ್ತೆ. ಸೊ ಐ ವಿಲ್ ಟೇಕ್ c - a ಆಲ್ಸೋ ಔಟ್ಸೈಡ್, ಇಲ್ಲಿ 1 ಬರುತ್ತೆ, ಇಲ್ಲಿ c + a ಬರುತ್ತೆ. ಓಕೆ, ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸ್ಟೂಡೆಂಟ್ಸ್ ವಿ ಗೆಟ್ b - a ಇಂಟು c - a. ಇಲ್ಲಿ ನನಗೆ ಇದು ಓಕೆ, ಸೊ ಇನ್ನೊಂದು ರೋ ಕೂಡ ಇಲ್ಲಿ ನಾನು 0 ಮಾಡಬೇಕು ಸ್ಟೂಡೆಂಟ್ಸ್, ಕರೆಕ್ಟ್. ಸೊ ಇದರಲ್ಲಿ R3 ಈಕ್ವಲ್ಸ್ ಟು R3 ಮೈನಸ್ R2. ವಾಟ್ ಈಸ್ R3 ಮೈನಸ್ R2 ಸ್ಟೂಡೆಂಟ್ಸ್? ಮಾಡಿದಾಗ ನನಗೆ ಏನು ಬರುತ್ತೆ ಇದರಲ್ಲಿ 1. ಓಕೆ, ಸೊ ಸಾರಿ ಸ್ಟೂಡೆಂಟ್ಸ್, ಎಸ್, ಹಿಯರ್ ಐ ಗೆಟ್ b - a ಇಂಟು c - a ಆ್ಯಂಡ್ ಹಿಯರ್ ಸ್ಟೂಡೆಂಟ್ಸ್ ಐ ಗೆಟ್ 1 a². ನೆಕ್ಸ್ಟ್ ಇದರಲ್ಲಿ 0 1 b + a
ಬಿ ಪ್ಲಸ್ ಎ, ನೆಕ್ಸ್ಟ್ ಇದರಲ್ಲಿ 0 0, ನೆಕ್ಸ್ಟ್ ಸ್ಟೂಡೆಂಟ್ಸ್ ಸಿ ಪ್ಲಸ್ ಎ ಮೈನಸ್ ಬಿ ಮೈನಸ್ ಎ. ಸೊ ಎ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್, ಉಳ್ಕೊಳ್ಳೋದೇನು ಇದರಲ್ಲಿ ಸಿ ಮೈನಸ್ ಬಿ. ಸೊ ಸ್ಟೂಡೆಂಟ್ಸ್ ಈ ಮೂರು ಎಲಿಮೆಂಟ್ಸ್ ನನಗೆ 0 ಆಗಿರೋದ್ರಿಂದ ಜಸ್ಟ್ ನಾನು ಏನಿದೆ ಇದನ್ನ ಸ್ಟೂಡೆಂಟ್ಸ್ ಎಲಿಮೆಂಟ್ಸ್ ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡ್ಬೋದು. ಅದರಿಂದ ಸ್ಟೂಡೆಂಟ್ಸ್ ಏನು ಬರುತ್ತೆ, ಬಿ ಮೈನಸ್ ಎ ಇಂಟು ಸಿ ಮೈನಸ್ ಎ ಇಂಟು ಸಿ ಮೈನಸ್ ಬಿ ಬರುತ್ತೆ. ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್ ಡೆಲ್ಟಾ. ಓಕೆ, ಸೊ ಅದೇ ರೀತಿ ಡೆಲ್ಟಾ 1 ಫೈಂಡ್ ಔಟ್ ಮಾಡಬೇಕು. ಸೊ ಇದು ಡೆಲ್ಟಾ ಫೈಂಡ್ ಔಟ್ ಮಾಡ್ತಿರೋ ಸ್ಟೂಡೆಂಟ್ಸ್, ನಾನೀಗ ಡೆಲ್ಟಾ 1 ಫೈಂಡ್ ಔಟ್ ಮಾಡಬೇಕು. ಸೊ ಡೆಲ್ಟಾ 1 ಫೈಂಡ್ ಔಟ್ ಮಾಡಿದಾಗ ಸ್ಟೂಡೆಂಟ್ಸ್ ಇಲ್ಲಿ C2 ಈಕ್ವಲ್ಸ್ ಟು C1, C2 ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ C2 ಮೈನಸ್ C1. ಅದೇ ರೀತಿ C3 ಈಕ್ವಲ್ಸ್ ಟು C3 ಮೈನಸ್ C1 ಮಾಡ್ಬೇಕು ಸ್ಟೂಡೆಂಟ್ಸ್, ಯಾಕಂದರೆ ಇವೆರಡೂ 0 ಮಾಡ್ಕೋಬೇಕು ನಾನು ಫಸ್ಟ್ ಕೇಸಲ್ಲಿ. ಸೊ ಡೆಲ್ಟಾ 1 ಈಕ್ವಲ್ಸ್ ಟು ಇದರಲ್ಲಿ ಸ್ಟೂಡೆಂಟ್ಸ್ 1 ಬಿ ಸಿ ಮತ್ತು ಎ ತೊಗೊಳ್ತೀನಿ. 1 ಮೈನಸ್ 1 ಇಸ್ 0. ನೋಡಿ ಸ್ಟೂಡೆಂಟ್ಸ್ ಸಿ ಎ ಮೈನಸ್ ಬಿ ಸಿ. ವಾಟ್ ಇಸ್ ಸಿ ಎ ಮೈನಸ್ ಬಿ ಸಿ ಸ್ಟೂಡೆಂಟ್ಸ್? ನಿಮ್ಗೆ ಅದರಲ್ಲಿ ಸಿ ಕಾಮನ್ ತೊಗೊಂಡ್ರೆ ಎ ಮೈನಸ್ ಬಿ ಬರುತ್ತೆ. ಲೆಟ್ ಮಿ ಟೇಕ್ ದಟ್ ಎ ಮೈನಸ್ ಬಿ ಔಟ್ಸೈಡ್ ಸ್ಟೂಡೆಂಟ್ಸ್. ಸೊ ಎ ಮೈನಸ್ ಬಿ ಆಚೆ ತೊಗೊಳ್ಳೋಣ. ಓಕೆ, ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್ ಅದರಲ್ಲಿ ಸಿ ಉಳ್ಕೊಳ್ತಲ್ವಾ, ರೈಟ್? ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರೋಣ, ಬಿ ಮೈನಸ್ ಎ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಒಂದು ನಿಮಿಷ. ಸೊ ಸಿ ಇಂಟು ಎ ಮೈನಸ್ ಬಿ ಇದೆ, ಫಸ್ಟ್ ಹಂಗೆ ಬರ್ಕೊಂಡಿರೋಣ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ. ಬಿ ಇದೆ ಸ್ಟೂಡೆಂಟ್ಸ್. ಸೊ ಬಿ ಇದ್ದಾಗ ಸ್ಟೂಡೆಂಟ್ಸ್ ಇದರಲ್ಲಿ ಬಿ ಮೈನಸ್ ಎ ಬರುತ್ತೆ ಆಚೆ. ಸೊ ಬಿ ಮೈನಸ್ ಎ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಬರೋಣ ಸ್ಟೂಡೆಂಟ್ಸ್ ಇದರಲ್ಲಿ. ಲೆಟ್ ಮೀ ಟೇಕ್ ದಿಸ್ ನೆಕ್ಸ್ಟ್ ಒನ್, ಬಿ ಮೈನಸ್ ಎ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇಲ್ಲಿ 0 ಆಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದಾದಮೇಲೆ ಎ ಬಿ ಮೈನಸ್ ಬಿ ಸಿ. ಸೊ ಬಿ ಕಾಮನ್ ತೊಗೊಂಡ್ರೆ ಸ್ಟೂಡೆಂಟ್ಸ್, ಸೊ ಬಿ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ, ಅದು ಎ ಮೈನಸ್ ಸಿ ಬರುತ್ತೆ. ಮತ್ತು ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಸಿ ಮೈನಸ್ ಎ ಬರುತ್ತೆ. ಹೌದಾ? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾನು ಏನೇನು ಕಾಮನ್ ತೊಗೊಳ್ತೀನಿ ಅಂತಂದರೆ, ಫಸ್ಟ್ ಐ ವಿಲ್ ಟೇಕ್ ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಕಾಮನ್ ತೊಗೊಂಡ್ರೆ ಫಸ್ಟ್ ಎ ಮೈನಸ್ ಬಿ ಕಾಮನ್ ತೊಗೊಳ್ತೀನಿ. ಸೊ ಎ ಮೈನಸ್ ಬಿ, ನೆಕ್ಸ್ಟ್ ಅದರಲ್ಲಿ ಎ ಮೈನಸ್ ಸಿ ಕಾಮನ್ ತೊಗೊಳ್ತೀನಿ. ತೊಗೊಂಡಾಗ ಸ್ಟೂಡೆಂಟ್ಸ್ 1 ಬಿ ಸಿ ಮತ್ತು ಎ, ಇದು 0 ಸಿ ಮೈನಸ್ 1, ನೆಕ್ಸ್ಟ್ 0 ಬಿ ಮತ್ತು ಮೈನಸ್ 1 ಬರುತ್ತೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಸ್ಟೂಡೆಂಟ್ಸ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ ಡೆಲ್ಟಾ 1, ಸೊ ನೆಕ್ಸ್ಟ್ ಪೇಜಲ್ಲಿ ಬರ್ದಿರ್ತೀನಿ ಸ್ಟೂಡೆಂಟ್ಸ್. ಡೆಲ್ಟಾ 1 ಏನು ಬರುತ್ತೆ ಅಂತಂದರೆ, ಮುಂಚೆ ಏನು ಬಂದಿದೆ ಸ್ಟೂಡೆಂಟ್ಸ್ ಅದ್ರ ಜೊತೆಗೆ ಮೈನಸ್ ಬರುತ್ತೆ. ಡೆಲ್ಟಾ ಏನು ಬಂದಿದೆ ಅದ್ರ ಜೊತೆಗೆ ಮೈನಸ್ ಸೈನ್ ಬರುತ್ತೆ ಸ್ಟೂಡೆಂಟ್ಸ್. ಸೊ ಡೆಲ್ಟಾ 1 ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ, ಆರ್ ಡೆಲ್ಟಾ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ಮೈನಸ್ ಡೆಲ್ಟಾ 1. ಸೊ ಈ ರೀತಿ ಬರುತ್ತೆ. ನೀವು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೋಬೋದು ಸ್ಟೂಡೆಂಟ್ಸ್. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? ಸೊ ಇಯರ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಆನ್ಸರ್, ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ, ಡೆಲ್ಟಾ 1 ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ. ಸೊ ನೋಡಿ ಆಪ್ಷನ್ಲಿ ಇದೆ, ಇದರಲ್ಲಿ ಇದೆ ಸ್ಟೂಡೆಂಟ್ಸ್ ಆಪ್ಷನ್. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಡೆಲ್ಟಾ 1 ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ. ಸೊ ಇದರಲ್ಲಿ ಏನು ಕಾಮನ್ ತೊಗೊಂಡ್ವಿ ನಾವು? ಬಿ ಮೈನಸ್ ಎ ಕಾಮನ್ ತೊಗೊಂಡಿದ್ವಿ, ಹೌದಲ್ಲ, ರೈಟ್? ಸೊ ದಿಸ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್, ಡೆಲ್ಟಾ 1 ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ. ಓಕೆ, ಸೊ ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಸ್ಟೂಡೆಂಟ್ಸ್ ಸೈನ್ ಇನ್ವರ್ಸ್ ಆಫ್ 2a by 1 plus a square. What is this students? 2 tan inverse a. This is 2 tan inverse a plus. What is cos inverse of 1 minus a square? So this is also 2 tan inverse of a. What is this students? This is 2 tan inverse of x. Okay, so ಇದರಲ್ಲಿ ಏನು ಬಂತು? 4 into tan inverse of a ಬಂತು equals to 2 into tan inverse of x ಬಂತು, ಹೌದಾ? ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ 2 ಮತ್ತು ಇಲ್ಲೊಂದು 2 ಕ್ಯಾನ್ಸಲ್ ಆಯಿತು. ಸೊ ಟ್ಯಾನ್ ಇನ್ವರ್ಸ್ನ ಈ ಕಡೆಗೆ ತೊಗೊಳ್ತೀನಿ, ಎಕ್ಸ್ ಈ ಕಡೆ ಇಟ್ಕೊಳ್ತೀನಿ. ಇಲ್ಲೇನು ಬಂತು? ಟ್ಯಾನ್ ಬಂತು. ಟ್ಯಾನ್ ಆಫ್ 2 ಇಂಟು ಇಲ್ಲಿ ಒಂದು 2 ಇದೆ, ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎ ಆಯಿತು. ಓಕೆ, ಸೊ ನಮಗೆ ಗೊತ್ತಿದೆ ಟ್ಯಾನ್ 2a. ವಾಟ್ ಈಸ್ ಟ್ಯಾನ್ 2a ಸ್ಟೂಡೆಂಟ್ಸ್? 2 tan a ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಸೊ 2 ಇಂಟು ಟ್ಯಾನ್ ಎ. ವಾಟ್ ಈಸ್ ಟ್ಯಾನ್ ಎ ಸ್ಟೂಡೆಂಟ್ಸ್? ಇದನ್ನ ಎ ಅಂತ ಕನ್ಸಿಡರ್ ಮಾಡೋಣ ಅಥವಾ ಟಿಟಾ ಅಂತ ಕನ್ಸಿಡರ್ ಮಾಡೋಣ. ಸೊ 2 ಇಂಟು ಟ್ಯಾನ್ ಟಿಟಾ. ವಾಟ್ ಈಸ್ ಟ್ಯಾನ್ ಟಿಟಾ? ಟ್ಯಾನ್ ಇನ್ವರ್ಸ್ ಆಫ್ ಎ ಡಿವೈಡೆಡ್ ಬೈ 1 ಮೈನಸ್ tan square theta. What is tan square theta? Theta is nothing but tan inverse of a. Okay, equals to x. ಹಂಗಾರೆ ಸ್ಟೂಡೆಂಟ್ಸ್ x ಈಕ್ವಲ್ಸ್ ಟು ನೋಡಿ 2, ಇದು a ಆಗುತ್ತೆ, ಟ್ಯಾನ್ ಮತ್ತು ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಇದೆ ಸ್ಟೂಡೆಂಟ್ಸ್. ಟ್ಯಾನ್ ಮತ್ತು ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ ಸ್ಕ್ವೇರ್ ಇದೆ, ಆ ಸ್ಕ್ವೇರ್ ಎಗೆ ಬರುತ್ತೆ ಸ್ಟೂಡೆಂಟ್ಸ್. ಸೊ 1 ಮೈನಸ್ ಎ ಸ್ಕ್ವೇರ್. ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 2a ಡಿವೈಡೆಡ್ ಬೈ 1 ಮೈನಸ್ ಎ ಸ್ಕ್ವೇರ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಒನ್ ಅಲ್ಲ ಸ್ಟೂಡೆಂಟ್ಸ್, Ayush, it is not first one. Answer is third one, that is 2a by 1 minus a square. ಅರ್ಥ ಆಯ್ತಲ್ಲ? ಓಕೆ, ಫೈನ್ ಸ್ಟೂಡೆಂಟ್ಸ್. ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸ್ಟೂಡೆಂಟ್ಸ್ ನಮಗೆ 1 ಮೈನಸ್ ಸೈನ್ ಎಕ್ಸ್, 1 ಮೈನಸ್ ಸೈನ್ ಎಕ್ಸ್ಗೆ ಇಲ್ಲಿ 1 ಅಂತಂದರೆ ಸ್ಟೂಡೆಂಟ್ಸ್ ಐ ಕ್ಯಾನ್ ಟೇಕ್ ಇಟ್ ಆಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಓಕೆ, ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 2 ಇಂಟು ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಅಂತ ಬರಿಬೋದು. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಕಾಸ್ ಎಕ್ಸ್ ಬೈ 2 plus sin x by 2 whole square. So this is what we get students. So ಇದನ್ನ ಯೂಸ್ ಮಾಡ್ಬೋದು. ಸಾರಿ, ಇದರಲ್ಲಿ ಮೈನಸ್ ಇದೆ ಅಲ್ವಾ ಇಲ್ಲಿ. ಸೊ ಮೈನಸ್ ಇರೋದ್ರಿಂದ ಸ್ಟೂಡೆಂಟ್ಸ್ ನನಗೆ ಇನ್ ಬಿಟ್ವೀನ್ ಮೈನಸ್ ಬರುತ್ತೆ.
ಗಾಟ್ ಇಟ್. ಸೊ ಇನ್ ಬಿಟ್ವೀನ್ ಮೈನಸ್ ಬರುತ್ತೆ. ಅದೇ ರೀತಿ 1 ಪ್ಲಸ್ ಸೈನ್ ಎಕ್ಸ್ ಬಂದರೆ 1 ಪ್ಲಸ್ ಸೈನ್ ಎಕ್ಸ್ ಬಂದರೆ ಸ್ಟೂಡೆಂಟ್ಸ್ ನಾನೇನಂತ ಬರಿಬೋದು, ನಾನು ಹಂಗಾದ್ರೆ ಇದನ್ನು ಕಾಸ್ ಎಕ್ಸ್ ಬೈ ಟು, ಸಾರಿ ಯರ್ ಕಾಸ್ ಎಕ್ಸ್ ಬೈ ಟು, ಓಕೆ, ಪ್ಲಸ್ ಸೈನ್ ಎಕ್ಸ್ ಬೈ ಟು, ಕಾಸ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಎಕ್ಸ್ ಬೈ ಟು ಹೋಲ್ ಸ್ಕ್ವೇರ್, ಈ ರೀತಿ ಬರುತ್ತೆ. ಹಾಗಾದರೆ ಇದರಲ್ಲಿ ಸ್ಕ್ವೇರ್ ರೂಟ್ ಬಂದಾಗ ಸ್ಟೂಡೆಂಟ್ಸ್ ನನಗೆ ಇದರಲ್ಲಿ ಕೂಡ ಸ್ಕ್ವೇರ್ ರೂಟ್ ಬರುತ್ತೆ, ಹೌದಾ, ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಸ್ಕ್ವೇರ್ ರೂಟ್ ಬಂದಾಗ ಇದರಲ್ಲಿ ಕೂಡ ಸ್ಕ್ವೇರ್ ರೂಟ್ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ಕಾಟ್ ಇನ್ವರ್ಸ್ ಆಫ್. ಸೊ ಇಲ್ಲಿ ಕ್ಯಾನ್ಸಲ್ ಆಗಿ ಏನು ಬರುತ್ತೆ ನನಗೆ ಇದರಲ್ಲಿ ಕಾಸ್ ಎಕ್ಸ್ ಬೈ ಟು, ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು, ರೈಟ್, ಪ್ಲಸ್ ನೆಕ್ಸ್ಟ್ ಕಾಸ್ ಎಕ್ಸ್ ಬೈ ಟು, ನೆಕ್ಸ್ಟ್ ಪ್ಲಸ್ ಸೈನ್ ಎಕ್ಸ್ ಬೈ ಟು ಬರುತ್ತೆ. ಇಸ್ ದಟ್ ರೈಟ್? ಸೊ ಡಿವೈಡೆಡ್ ಬೈ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು, ಇದರಲ್ಲಿ ಇನ್ ಬಿಟ್ವೀನ್ ಮೈನಸ್ ಇದೆ, ಸೊ ಎರಡೂ ಕಡೆ ಮೈನಸ್ ಬರುತ್ತೆ ಸ್ಟೂಡೆಂಟ್ಸ್. ಈಗ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು, ಹೌದಲ್ಲ. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಮೈನಸ್ ಸೈನ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಎಕ್ಸ್ ಬೈ ಟು, ಇದರಲ್ಲಿ ಕಾಸ್ ಎಕ್ಸ್ ಬೈ ಟು ಕಾಸ್ ಎಕ್ಸ್ ಬೈ ಟು ಕ್ಯಾನ್ಸಲ್ ಆಗುತ್ತೆ. ಸೊ ಕಾಟ್ ಇನ್ವರ್ಸ್ ಆಫ್ 2 ಕಾಸ್ ಎಕ್ಸ್ ಬೈ ಟು, ರೈಟ್, ಡಿವೈಡೆಡ್ ಬೈ ಇದರಲ್ಲಿ ಸ್ಟೂಡೆಂಟ್ಸ್ ನಮಗೆ ಏನು ಬರುತ್ತೆ, ಮೈನಸ್ 2 ಸೈನ್ ಎಕ್ಸ್ ಬೈ ಟು ಬರುತ್ತೆ. ಇಸ್ ದಟ್ ರೈಟ್? ಸೊ 2 ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಕಾಟ್ ಇನ್ವರ್ಸ್ ಆಫ್ ಮೈನಸ್ ಕಾಟ್ ಎಕ್ಸ್ ಬೈ ಟು ಬರುತ್ತೆ. ಬಟ್ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಇರೋದ್ರಿಂದ ಸ್ಟೂಡೆಂಟ್ಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ವಾಟ್ ಈಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್? ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್, ರೈಟ್. ಸೊ ಹಂಗಾದ್ರೆ ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಬೈ ಟು ಅಂದರೆ ಏನಾಯ್ತು ಸ್ಟೂಡೆಂಟ್ಸ್, ಇದು ಪೈ ಮೈನಸ್ ಎಷ್ಟು ಬಂತು ಆನ್ಸರ್, ಇದು ಎಕ್ಸ್ ಬೈ ಟು ಬಂತು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್, ಪೈ ಮೈನಸ್ ಎಕ್ಸ್ ಬೈ ಟು. ವಿಚ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್? ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. The function f of x is equal to cot x is discontinuous on every point of which set? ಸ್ಟೂಡೆಂಟ್ಸ್ ಡಿಸ್ಕಂಟಿನ್ಯೂಸ್ ಅಂದ್ರೇನು, ಅಲ್ಲಿ ನಾಟ್ ಡಿಫೈನ್ಡ್ ಆಗಬೇಕು, ಹೌದಲ್ಲ. ಸೊ ನಾಟ್ ಡಿಫೈನ್ಡ್ ಅಂದರೆ ಏನು, ಕಾಟ್ ಫಂಕ್ಷನ್ಗೆ ನನಗೆ ನೋಡಿ ಸ್ಟೂಡೆಂಟ್ಸ್ ಈ ರೀತಿ ಒಂದು ಗ್ರಾಫ್ ಬರೆದಾಗ ಇದು ಕಂಟಿನ್ಯೂಸ್, ಅದೇ ನನಗೆ ಮಧ್ಯದಲ್ಲಿ ಬ್ರೇಕೇಜಸ್ ಬಂತು ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಕಂಟಿನ್ಯೂಸ್. ಸೊ ಯಾವ ಪಾಯಿಂಟಲ್ಲಿ ಅದು ನಾಟ್ ಡಿಫೈನ್ಡ್, ಬ್ರೇಕೇಜಸ್ ಯಾವಾಗ ಬರುತ್ತೆ, ನಾಟ್ ಡಿಫೈನ್ಡ್ ಆದಾಗ. ಓಕೆ, ಸೊ ನಾಟ್ ಡಿಫೈನ್ಡ್ ಯಾವ್ಯಾವ ವ್ಯಾಲ್ಯೂಸಲ್ಲಿ ನಾಟ್ ಡಿಫೈನ್ಡ್ ಆಗುತ್ತೆ ನೋಡಿ. ಓಕೆ, ಸೊ ಸ್ಟೂಡೆಂಟ್ಸ್ ನಮಗೆ 0 ಆಗ್ಬೋದು, ಪೈ ಆಗ್ಬೋದು, ಮೈನಸ್ ಪೈ ಆಗ್ಬೋದು, 2 ಪೈ ಆಗ್ಬೋದು, ಮೈನಸ್ 2 ಪೈ ಆಗ್ಬೋದು. ಇದೆಲ್ಲ ವ್ಯಾಲ್ಯೂಸ್ ಹಾಕಿದಾಗ ಕಾಟ್ ಫಂಕ್ಷನ್ ಇಸ್ ಆಬ್ವಿಯಸ್ಲಿ ನಾಟ್ ಡಿಫೈನ್ಡ್, ಹೌದಲ್ಲ. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಯಾವ ವ್ಯಾಲ್ಯೂಸ್ಗಳು ಬರುತ್ತೆ ಸ್ಟೂಡೆಂಟ್ಸ್, ಅದು ನಮಗೆ ಎನ್ ಪೈ ವ್ಯಾಲ್ಯೂಸಲ್ಲಿ ಎನ್ ಪೈ. ಸೊ ಎಕ್ಸ್ ಈಕ್ವಲ್ಸ್ ಟು ಎನ್ ಪೈ ಹಾಕಿದಾಗ ಕಾಟ್ ಎನ್ ಪೈ, ಎನ್ ಅಂದ್ರೆ ಏನು, ನ್ಯಾಚುರಲ್ ನಂಬರ್ಸ್, ಸಾರಿ ಇಂಟೀಜರ್ಸ್ ಹಾಕಿದಾಗ ಸ್ಟೂಡೆಂಟ್ಸ್ ಎನ್ ಬಿಲಾಂಗ್ಸ್ ಟು ಇಂಟೀಜರ್ಸ್ ಇದೆ. ಸೊ ಎನ್ ಈಕ್ವಲ್ಸ್ ಟು ಇದರಲ್ಲಿ ಎನ್ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ 0 ಹಾಕಿ, ಹಾಗೇನಾಗುತ್ತೆ ಎಕ್ಸ್ ಈಕ್ವಲ್ಸ್ ಟು 0 ಬಂತು. ಎಕ್ಸ್ ಈಕ್ವಲ್ಸ್ ಟು 0 ಬಂದಾಗ ಕಾಟ್ 0. ವಾಟ್ ಇಸ್ ಕಾಟ್ 0? ನಾಟ್ ಡಿಫೈನ್ಡ್, ಹೌದಾ. ನೆಕ್ಸ್ಟ್ ಎನ್ ಈಕ್ವಲ್ಸ್ ಟು 1 ಹಾಕಿ, ಆಗ ಎಕ್ಸ್ ಈಕ್ವಲ್ಸ್ ಟು ಪೈ ಬಂತು. ಕಾಟ್ ಪೈ ಇಸ್ ವಾಟ್? ನಾಟ್ ಡಿಫೈನ್ಡ್. ಅಂದರೆ ಈ ಎಲ್ಲ ವ್ಯಾಲ್ಯೂಸ್ಗಳಲ್ಲಿ ಇದು ನಾಟ್ ಡಿಫೈನ್ಡ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಈ ಪ್ರತಿಯೊಂದು ಪಾಯಿಂಟಲ್ಲೂ ಇದೇನಾಗುತ್ತೆ ಸ್ಟೂಡೆಂಟ್ಸ್, ಡಿಸ್ಕಂಟಿನ್ಯೂಸ್ ಆಗ್ತಾ ಬರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಇಫ್ ದ ಫಂಕ್ಷನ್ f of x is equal to 1 by x plus 2, then the point of discontinuity of the function. ಸೊ ಸ್ಟೂಡೆಂಟ್ಸ್ ಇದು ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಬೇಕು ಅಂತಂದರೆ ಒನ್ಸ್ ಅಗೇನ್ ಇದರಲ್ಲಿ ಇದು ಯಾವ ಪಾಯಿಂಟಲ್ಲಿ ನಾಟ್ ಡಿಫೈನ್ ಆಗಿರುತ್ತೆ ಅಂತ ಚೆಕ್ ಮಾಡಬೇಕು. ಯಾವುದಕ್ಕೆ ಚೆಕ್ ಮಾಡಬೇಕಾಗಿರೋದು ನಾನು, ಎಫ್ ಆಫ್ ಎಕ್ಸ್, ಎಫ್ ಸರ್ಕಲ್ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡಬೇಕು. ಸೊ ಫಸ್ಟ್ ಎಫ್ ಆಫ್ ಎಕ್ಸ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಇಯರ್ 1 by x plus 2 ಬಂತು. ಸೊ ಮತ್ತೆ ಇದನ್ನು ಸ್ಟೂಡೆಂಟ್ಸ್ ನಾನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮತ್ತೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಗೆ? 1 ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕು ಸ್ಟೂಡೆಂಟ್ಸ್, ನಾನು 1 by x plus 2 ಹಾಕಬೇಕು. ಓಕೆ, ಈ ಎಕ್ಸ್ ಜಾಗದಲ್ಲಿ ಮತ್ತೆ ನಾನು 1 by x plus 2 ಹಾಕ್ತೆ, ಪ್ಲಸ್ 2 ಬಂತು. ಸೊ ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ ಸ್ಟೂಡೆಂಟ್ಸ್ 1 plus 2x plus 4 ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್, x plus 2. ಇದನ್ನು ರೆಸಿಪ್ರೋಕಲ್ ಮಾಡೋಣ ಸ್ಟೂಡೆಂಟ್ಸ್. ರೆಸಿಪ್ರೋಕಲ್ ಮಾಡಿದ್ರೆ ಏನು ಬರುತ್ತೆ ನನಗೆ ಆನ್ಸರ್ ಇಲ್ಲಿ x plus 2 ಡಿವೈಡೆಡ್ ಬೈ ಸೊ 2x plus 5 ಬಂತು. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ 2x plus 5 ಏನಾಗಬಾರ್ದು, ಶುಡ್ ನಾಟ್ ಬಿ ಈಕ್ವಲ್ ಟು 0. ಯಾಕಂದರೆ ರ್ಯಾಷನಲ್ ಫಂಕ್ಷನ್ ಆಗುತ್ತೆ, ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಹಾಗಾದರೆ ಸ್ಟೂಡೆಂಟ್ಸ್ ಯಾವ ವ್ಯಾಲ್ಯೂ ಆಗಬಾರ್ದು ಎಕ್ಸ್, ಸೊ 2x ಶುಡ್ ಬಿ ನಾಟ್ ಈಕ್ವಲ್ ಟು -5, ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು ವಾಟ್ ಸ್ಟೂಡೆಂಟ್ಸ್, -5/2. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗಬಾರ್ದು ಸ್ಟೂಡೆಂಟ್ಸ್, -5/2 ಆಗಬಾರ್ದು. ಹಂಗಂದ್ರೆ ಈ ವ್ಯಾಲ್ಯೂ ಹಾಕಿದ್ರೆ ಎಕ್ಸ್ ಈಕ್ವಲ್ಸ್ ಟು 5/2 ಹಾಕ್ಬಿಟ್ರೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವುದಕ್ಕೆ, ಇದು ಎಫ್ ಸರ್ಕಲ್ ಆಫ್ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಆ ಫಂಕ್ಷನ್ ಏನಾಗ್ಬಿಡುತ್ತೆ, ನಾಟ್ ಡಿಫೈನ್ ಆಗುತ್ತೆ. ಸೊ ವಿಚ್ ಇಸ್ ದ ವ್ಯಾಲ್ಯೂ ಇಯರ್ ಫಾರ್ ವಿಚ್ ಐ ಕಾಂಟ್ ಸಬ್ಸ್ಟಿಟ್ಯೂಟ್ ಟು ಎಫ್ ಆಫ್ ಎಕ್ಸ್. ಅದನ್ನು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ದ ಗ್ರಾಫ್ ವಿಲ್ ಬಿ ಡಿಸ್ಕಂಟಿನ್ಯೂಸ್, ದ ಫಂಕ್ಷನ್ ವಿಲ್ ಬಿ ಡಿಸ್ಕಂಟಿನ್ಯೂಸ್. ಅದರಿಂದ ಸ್ಟೂಡೆಂಟ್ಸ್ ನಾನು ಯಾವ ವ್ಯಾಲ್ಯೂ ಹಾಕ್ಬಾರ್ದು, -5/2 ಹಾಕ್ಬಾರ್ದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ವಿಚ್ ವ್ಯಾಲ್ಯೂ ಐ ಶುಡಂಟ್ ಪುಟ್ -5/2. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಸ್ಟೂಡೆಂಟ್ಸ್.
ಓಕೆ, ಸೊ ಐ ನೀಡ್ ಟು ಫೈಂಡ್ ವೈ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಯಾವುದಕ್ಕೆ? y ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಸೊ y ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ a sin x ಪ್ಲಸ್ b ಇಂಟು ಕಾಸ್ ಎಕ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಫಸ್ಟು y1 ಫೈಂಡ್ ಔಟ್ ಮಾಡೋಣ, ದಟ್ ಈಸ್ dy ಬೈ ಡಿ ಎಕ್ಸ್. ಅದನ್ನೇ ನಾನು ಸ್ಕ್ವೇರ್ ಮಾಡಬೇಕಾಗಿರೋದು. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು a ಕಾಸ್ ಎಕ್ಸ್ ಆಗುತ್ತೆ, ಇದು ಮೈನಸ್ b sin x ಆಗುತ್ತೆ. ಸೊ ನನಗೇನು ಬೇಕೀಗ? dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್, ರೈಟ್? ಸೊ ಐ ನೀಡ್ ನೌ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ವಾಟ್ ಈಸ್ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಸ್ಟೂಡೆಂಟ್ಸ್? ಐ ನೀಡ್ ಟು ಸ್ಕ್ವೇರ್ ದಿಸ್. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಹಂಗಾದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ? ಇದು a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್, ರೈಟ್, ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್, ಇಸ್ ದಟ್ ರೈಟ್? ನೆಕ್ಸ್ಟ್ ಮೈನಸ್ 2 ಇಂಟು ಎ ಬಿ ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆನಾ? ನೆಕ್ಸ್ಟ್ ಏನು ಬೇಕು ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ? ಇದರಲ್ಲಿ ಜೊತೆಗೆ ನನಗೆ ವೈ ಸ್ಕ್ವೇರ್ ಕೂಡ ಬೇಕು. ಸೊ ಇದನ್ನು ಪ್ಲಸ್ ವೈ ಸ್ಕ್ವೇರ್. ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಈಗ ಇದಕ್ಕೆ ಪ್ಲಸ್ ವೈ ಸ್ಕ್ವೇರ್ ಮಾಡ್ತೀನಿ. ಸೊ ಲೆಟ್ ಮೀ ಡೂ ಇಟ್ ಇಯರ್, ಪ್ಲಸ್ ವೈ ಸ್ಕ್ವೇರ್. ಓಕೆ, ಇದು ಪೂರ್ತಿ ಎಲ್ ಎಚ್ ಎಸ್ ಆಯಿತು, ಹೌದಾ? ಸೊ ದಿಸ್ ಇಸ್ ಎಲ್ ಎಚ್ ಎಸ್. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ನನಗೆ ಏನು ಬರುತ್ತೆ ಇದರಲ್ಲಿ? ವಾಟ್ ಐ ವಿಲ್ ಗೆಟ್ ಸ್ಟೂಡೆಂಟ್ಸ್, ಈ ಕಡೆ ಪ್ಲಸ್ ವೈ ಸ್ಕ್ವೇರ್ ಮಾಡಿದಾಗ ಪ್ಲಸ್ ವಾಟ್ ಈಸ್ ವೈ ಸ್ಕ್ವೇರ್ ಸ್ಟೂಡೆಂಟ್ಸ್? ಇದನ್ನೆಲ್ಲಾನು ಸ್ಕ್ವೇರ್ ಮಾಡಬೇಕು. ಸೊ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್, ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಪ್ಲಸ್ 2 ಇಂಟು ಎ ಬಿ ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ಈ ರೀತಿ ಬರುತ್ತೆ. ಸೊ ಏನು ಮಾಡ್ಬೋದು ಇಲ್ಲಿ ಸ್ಟೂಡೆಂಟ್ಸ್? ಇದನ್ನು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಏನು ಸ್ಟೂಡೆಂಟ್ಸ್ ಇದರಲ್ಲಿ? ಎ ಸ್ಕ್ವೇರ್ ಉಳ್ಕೊಳ್ಳುತ್ತೆ, ಇದರಲ್ಲೂ ಎ ಸ್ಕ್ವೇರ್ ಇದೆ. ಸೊ ಎ ಸ್ಕ್ವೇರ್ ಕಾಮನ್ ತಗೊಂಡಾಗ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಉಳ್ಕೊಳ್ಳೋದೇನು ಎ ಸ್ಕ್ವೇರ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಅಗೇನ್ ಪ್ಲಸ್ ಏನು ಉಳ್ಕೊಳ್ಳುತ್ತೆ ಅದರಲ್ಲಿ? ಬಿ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಯಾಕಂದರೆ ಬಿ ಸ್ಕ್ವೇರ್ ಮತ್ತು ಇದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? ಸೊ ಇಯರ್ ವಾಟ್ ಐ ಗೆಟ್ ಇಯರ್? ಸೊ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್, ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಬಿ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಸ್ಟೂಡೆಂಟ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೊ ಬಿ ಸ್ಕ್ವೇರ್ ಇಂಟು 1 ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಇಟ್ಸ್ ಅ ಕಾನ್ಸ್ಟೆಂಟ್, ಇಟ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಎಕ್ಸ್. ಎಕ್ಸ್ ಅನ್ನೋದಿಲ್ಲ ಅದರಲ್ಲಿ. ಇಟ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ವೈ ಬಿಕಾಸ್ ವೈ ಇಸ್ ನಾಟ್ ದೇರ್. ಇಟ್ ಇಸ್ ನಾಟ್ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಮತ್ತು ವೈ ಎರಡೂ ಇಲ್ಲ, ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್? ಇಟ್ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಫೈನ್. ಸೊ ಸ್ಟೂಡೆಂಟ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು, they have given this f of x equal to, okay, so f of x equal to, they have given this value students. So ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಸ್ಟೂಡೆಂಟ್ಸ್ ಫಸ್ಟ್ ಒನ್ ಕೊಟ್ಟಿರೋದು 1 ಇದೆ. ಲೆಟ್ ಮಿ ಟೇಕ್ ಇಟ್ ಆಸ್ NC0. ಓಕೆ, ಸೊ NC0 ಇಂಟು 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ ಸ್ಟೂಡೆಂಟ್ಸ್ NX ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ನಥಿಂಗ್ ಬಟ್ NC1 ಇಂಟು 1. ಇದರಲ್ಲಿ 1 ಪವರ್ n ಅಂತ ತಗೊಳ್ತೀನಿ, ಇಲ್ಲಿ 1 ಪವರ್ 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಏನು ಬಂತು ಸ್ಟೂಡೆಂಟ್ಸ್? ಎಕ್ಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್ NC2 ಇಂಟು 1 ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್. ಅದೇ ರೀತಿ ಹೋದರೆ ಸ್ಟೂಡೆಂಟ್ಸ್, ಯಾಕಂದರೆ NC2 ಇಸ್ ನಥಿಂಗ್ ಬಟ್ ವಿ ಗೆಟ್ n ಇಂಟು n ಮೈನಸ್ 1/2. NC3 ಅಂದರೆ ಸ್ಟೂಡೆಂಟ್ಸ್ ದಿಸ್ ಇಸ್ ದ ವ್ಯಾಲ್ಯೂ. ಓಕೆ, ಸೊ ಅದೇ ರೀತಿ ಹೋದರೆ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸ್ ಪವರ್ ಎನ್ ಇದೆ. ವಾಟ್ ಇಸ್ ದಿಸ್ ಎಕ್ಸ್ ಪವರ್ ಎನ್? NCn, ರೈಟ್? NCn ಎಕ್ಸ್ ಪವರ್ ಎನ್ ಬಂತು. ವಾಟ್ ಇಸ್ ದಿಸ್ ಸ್ಟೂಡೆಂಟ್ಸ್? ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಯುವರ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಹೌದಾ? ಇದರಲ್ಲಿ ಫಸ್ಟ್ ಟರ್ಮ್ ಯಾವುದು? 1 is the first term, second term ಯಾವುದು? x ಹೋಲ್ ಪವರ್ n ಬರುತ್ತೆ. ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್. ಓಕೆ, ಸೊ ಇದನ್ನು ಸ್ಟೂಡೆಂಟ್ಸ್ ನಾನು ಏನು ಮಾಡಬೇಕು? f'(1) ಮಾಡಬೇಕು. ಫಸ್ಟ್ f' ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ f' ಆಫ್ ಎಕ್ಸ್ ಸ್ಟೂಡೆಂಟ್ಸ್? n ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಪವರ್ n ಮೈನಸ್ 1. ಓಕೆ, ಹಂಗಾರೆ f' ಆಫ್ ಎಕ್ಸ್ ಏನು ಬರುತ್ತೆ? f' ಆಫ್ ಎಕ್ಸ್ ಇಸ್ n ಇಂಟು, ಓಕೆ, n ಮೈನಸ್ 1 ಇಂಟು n ಮೈನಸ್ 1 ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಪವರ್ n ಮೈನಸ್ 2. ಓಕೆ, ಸೊ ನನಗೆ ಬೇಕಾಗಿರೋದು ಏನು ಸ್ಟೂಡೆಂಟ್ಸ್ ಇದರಲ್ಲಿ? f'(1). ಸೊ f'(1) ಈಕ್ವಲ್ಸ್ ಟು ಇದರಲ್ಲಿ ಏನು ಬಂತು ಸ್ಟೂಡೆಂಟ್ಸ್ ನನಗೆ? ಸೊ ಎಕ್ಸ್ ಇರೋ ಜಾಗಕ್ಕೆ ನಾನು 1 ಹಾಕ್ತಾ ಇದ್ದೀನಿ. ವೇರ್ ಎವರ್ ದೇರ್ ಇಸ್ ಎಕ್ಸ್ ಐ ಆಮ್ ಟೇಕಿಂಗ್ ಇಟ್ ಆಸ್ 1. ಸೊ ಆನ್ಸರ್ ಇಲ್ಲಿ n ಇಂಟು n ಮೈನಸ್ 1 ಬಂತು. ಇಲ್ಲಿ ಎಕ್ಸ್ ಜಾಗಕ್ಕೆ ಏನು ಹಾಕ್ಬೇಕು? ನಾನು 1 ಹಾಕಬೇಕು. 1 ಪ್ಲಸ್ 1 ಆದರೆ 2 ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 2 ಪವರ್ ಏನು ಬಂತು ಸ್ಟೂಡೆಂಟ್ಸ್ ಇಲ್ಲಿ? n ಮೈನಸ್ 2. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಯು ಆರ್ ಗೆಟಿಂಗ್ ದ ಫಸ್ಟ್ ಒನ್ ಆಸ್ ದ ರೈಟ್ ಆನ್ಸರ್. ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದರಲ್ಲಿ ಎ ಬಿ ಈಕ್ವಲ್ಸ್ ಟು ಐ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಎ ಬಿ ಈಕ್ವಲ್ಸ್ ಟು ಐ ಅಂತ ಕೊಟ್ಟಾಗ ನಮಗೆ ಬಿ ಈಕ್ವಲ್ಸ್ ಟು ಏನಾಗುತ್ತೆ ಸ್ಟೂಡೆಂಟ್ಸ್? ಎ ಇನ್ವರ್ಸ್ ಬರುತ್ತೆ. ಬಿಕಾಸ್ ಬೈ ದ ಡೆಫಿನೇಷನ್ ಆಫ್ ಯುವರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್. ಸೊ ಇನ್ವರ್ಟಿಬಲ್ ಮ್ಯಾಟ್ರಿಸ್ ಅಲ್ಲಿ ಇಫ್ ಎ ಬಿ ಈಕ್ವಲ್ಸ್ ಟು ಐ ದೆನ್ ಬಿ ಇಸ್ ನಥಿಂಗ್ ಬಟ್ ದ ಇನ್ವರ್ಸ್ ಆಫ್ ಎ. ಸೊ ಬಿ ಈಕ್ವಲ್ಸ್ ಟು ಎ ಇನ್ವರ್ಸ್. ಹಂಗಾರೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್. ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ನನಗೆ ಡಿಟರ್ಮಿನೆಂಟ್ ಆಫ್ ಎ ಬೇಕು. ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಎ ಸ್ಟೂಡೆಂಟ್ಸ್? 1. ಓಕೆ, ಮೈನಸ್ ಮತ್ತೆ ಇದೆ, ಇದರಲ್ಲಿ ಪ್ಲಸ್ ಆಗುತ್ತೆ. ಅದಕ್ಕೆ tan square alpha by 2. So what is this students? This is nothing but students secant square alpha by 2. Okay, so ನನಗೆ ಗೊತ್ತಿರೋದು ಇನ್ವರ್ಸ್. ವಾಟ್ ಈಸ್ ಎ ಇನ್ವರ್ಸ್ ಸ್ಟೂಡೆಂಟ್ಸ್? 1 by determinant of a. So we get here 1 by determinant of a into adjoint of a.
Okay, so what is 1 by determinant of A? 1 by secant square alpha by 2. 1 by secant square alpha by 2 into adjoint of A. What is adjoint of A, students? Adjoint of A is what? ನನಗೇನು ಗೊತ್ತಾಗುತ್ತೆ ಸ್ಟೂಡೆಂಟ್ಸ್? ಅಡ್ಜಾಯಿಂಟ್ ಇದನ್ನ ನಾನು ರಿವರ್ಸ್ ಬರಿತೀನಿ, ಹೌದಲ್ಲ? ಇಲ್ಲಿರೋದನ್ನ ಏನು ಮಾಡ್ಬೇಕು ಸ್ಟೂಡೆಂಟ್ಸ್? ಸೈನ್ ಚೇಂಜ್ ಮಾಡಬೇಕು. ಅದರಿಂದ ಇದು ಪ್ಲಸ್ ಆಗುತ್ತೆ, tan alpha by 2 ಬರುತ್ತೆ ಸ್ಟೂಡೆಂಟ್ಸ್ ಇದು, ರೈಟ್? tan alpha by 2 ಇದು ಮೈನಸ್ tan alpha by 2 ಬರುತ್ತೆ, ಹೌದಾ? ಸೊ ದಿಸ್ ಇಸ್ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್. ಹಾಗಾದ್ರೆ ನಾನು ಇದನ್ನ ಏನಂತ ಬರಿಬೋದು ಸ್ಟೂಡೆಂಟ್ಸ್? ನೋಡಿ, ಇಸ್ ದಿಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ನೋಡಿ, ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? 1 ಮೈನಸ್ tan alpha by 2. ನೆಕ್ಸ್ಟ್ ಇದರಲ್ಲಿ tan alpha by 2. ನೆಕ್ಸ್ಟ್ ಸ್ಟೂಡೆಂಟ್ಸ್ ಏನು ಬರುತ್ತೆ? 1 ಬರುತ್ತೆ, ಹೌದಾ? ಸೊ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ, which is also equal to adjoint of A. ಅದರಿಂದ ನನಗೆ ಸ್ಟೂಡೆಂಟ್ಸ್ A inverse which is equal to 1 by secant square. What is that students? Cos square. So cos square alpha by 2 into A transpose ಬರುತ್ತೆ. So which is the answer students? Here cos square alpha by 2 into A transpose, which is the answer. So fourth one is the right answer. ಅರ್ಥ ಆಗ್ತಿದ್ಯಾ? Are you getting it students? So this is the right answer for you. So let me move on to the next question students now. So u equals to sin inverse 2x. So once again students, sin inverse 2x, idu sin inverse of 2x by 1 plus x square. What is that students? 2 tan inverse x. Okay, ಅದೇ ರೀತಿ v is what students? Tan inverse of 2x by 1 minus x square. So it is also nothing but 2 into tan inverse x. ಇದನ್ನು ಕೂಡ ಸ್ಟೂಡೆಂಟ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್ಸ್ಗಳು. ಸೊ ಈ ನಿಮಗೆ ಪ್ರೀವಿಯಸ್ ಪೇಪರ್ ಇಂದ ಸಾಲ್ವ್ ಮಾಡಿದಾಗ ಒಂದು 3 ಕ್ವಶನ್ ಇದುವರೆಗೂ ಬಂದಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದರಿಂದ ನೋಡಿದ್ರೆ ಸ್ಟೂಡೆಂಟ್ಸ್ ನನಗೇನು ಗೊತ್ತಾಗ್ತಿದೆ? u ಈಕ್ವಲ್ಸ್ ಟು v ಗೊತ್ತಾಗ್ತಿದೆ. And we need to differentiate with respect to what here? With respect to v. ಹಂಗಾದ್ರೆ ಸ್ಟೂಡೆಂಟ್ಸ್ du by dv ಮಾಡಿದಾಗ ಈ ಕಡೆ ಏನು ಬರುತ್ತೆ ಸ್ಟೂಡೆಂಟ್ಸ್? 1 ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ du by dv ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್? 1 ಬಂತು, ವಿಚ್ ಇಸ್ ದ ಆನ್ಸರ್ ನಾವು. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಫೈನ್. ಸೊ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಇಂಟಿಗ್ರೇಟ್ ದಿ ಸ್ಟೂಡೆಂಟ್ಸ್. ಸೊ ಇಂಟಿಗ್ರೇಟ್ ಮಾಡಿ ನಾವು ಲಿಮಿಟ್ಸ್ ಅಪ್ಲೈ ಮಾಡಬೇಕಂತ ಹೇಳಿದಾರ, ಹೌದಲ್ಲ? ರೈಟ್. ಓಕೆ, ಸೊ ಸ್ಟೂಡೆಂಟ್ಸ್ ಇಫ್ ಐ ಇಂಟಿಗ್ರೇಟ್ ದಿಸ್, ಸೊ ಇದೇನು ಬರುತ್ತೆ ಸ್ಟೂಡೆಂಟ್ಸ್? x ಪವರ್ 4 by 4 ಬರುತ್ತೆ, ಪ್ಲಸ್ ಇದು 3 ಇಂಟು x ಕ್ಯೂಬ್ ಬೈ 3, ದಟ್ ಇಸ್ x ಕ್ಯೂಬ್ ಬರುತ್ತೆ, ಪ್ಲಸ್ 3 ಇಂಟು x ಸ್ಕ್ವೇರ್ ಬೈ 2. ಇಸ್ ದಟ್ ರೈಟ್? ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ಪ್ಲಸ್ 3x ಇದೆ. ಓಕೆ, ಪ್ಲಸ್ ಇದರಲ್ಲಿ ಸ್ಟೂಡೆಂಟ್ಸ್ ನಾನು ಏನು ಮಾಡಬೇಕೀಗ? ವಾಟ್ ಐ ನೀಡ್ ಟು ಡೂ ಹಿಯರ್? ಸೊ ನಾವು ಸ್ಟೂಡೆಂಟ್ಸ್ ಐ ನೀಡ್ ಟು ಅಪ್ಲೈ ದಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹಿಯರ್. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದಾಗ ಸ್ಟೂಡೆಂಟ್ಸ್ ಇದು x ಪ್ಲಸ್ 1 ಬರುತ್ತೆ. ಸೊ x ಪ್ಲಸ್ 1 ಕಾಸ್ ಆಫ್ x ಪ್ಲಸ್ 1 ಇಂಟಿಗ್ರೇಷನ್ ಏನು ಸ್ಟೂಡೆಂಟ್ಸ್? ಸೈನ್ ಆಫ್ x ಪ್ಲಸ್ 1, ಹೌದಾ? ನೆಕ್ಸ್ಟ್ ಮೈನಸ್ x ಪ್ಲಸ್ 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಸೈನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು ಕಾಸ್ ಆಫ್ x ಪ್ಲಸ್ 1 ಬರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ನಾವು ಸ್ಟೂಡೆಂಟ್ಸ್ ಇಯರ್, ಸೊ ಐ ಥಿಂಕ್ ದ್ಯಾಟ್ ಹಿಯರ್ ದ ಕ್ವಶನ್ ಇಸ್ ರಾಂಗ್, ದ ಲಿಮಿಟ್ಸ್ ತಪ್ಪಾಗಿರ್ಬೇಕಂತ ಅನಿಸ್ತಾ ಇದೆ. ಸೊ ನೋಡೋಣ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ಫ್ಲವರ್ ಬ್ರ್ಯಾಕೆಟ್ಸ್ ಹಾಕೋಣ, ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡೋಣ ಸ್ಟೂಡೆಂಟ್ಸ್. -2 to 0 ಅಂತ ಇದೆ. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 0 ಅಪ್ಲೈ ಮಾಡ್ಕೊಂಡು ಬಂದರೆ ಸ್ಟೂಡೆಂಟ್ಸ್ ಪ್ರತಿಯೊಂದು ಕಡೆ 0 ಅಪ್ಲೈ ಮಾಡ್ಕೊಂಡು ಬರೋಣ. ಸೊ ಮೋಸ್ಟ್ಲಿ ಕ್ವಶನ್ ತಪ್ಪಿದೆ ಸ್ಟೂಡೆಂಟ್ಸ್, ಯಾಕಂದರೆ -2 to 2 ಆಗಬೇಕು ಅಂತ ಅನಿಸ್ತಾ ಇದೆ. ನೋಡಿ ಅಪ್ಪರ್ ಲಿಮಿಟ್ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? ಪ್ಲೀಸ್ tell me the upper limit students. What is the upper limit? See the question and tell me the upper limit students. ಯಾರಾದರೂ ಹೇಳ್ತೀರಾ ಅಪ್ಪರ್ ಲಿಮಿಟ್ ಇದೆ ಇದೆಯಾ ಆನ್ಸರ್ ಅಲ್ಲಿ? Is this what you have got in the upper limit students? Please tell me. ನೋಡಿ ಅಪ್ಪರ್ ಲಿಮಿಟ್ ಅಲ್ಲಿ ಏನು ಬಂದಿದೆ ಸ್ಟೂಡೆಂಟ್ಸ್ ಆನ್ಸರ್ ನಿಮಗೆ? ಸಾರಿ, ಅಪ್ಪರ್ ಲಿಮಿಟ್ ಇಲ್ಲಿ ನೋಡಿ, ಅಪ್ಪರ್ ಲಿಮಿಟ್ 0 ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇಸ್ 0 ಇಸ್ ದ ಅಪ್ಪರ್ ಲಿಮಿಟ್. ಓಕೆ, ಸೊ ಸೊ ಕ್ವಶನ್ ನೋಡಿ ಒಂದ್ಸಲ. ಸೊ 0 ಕೊಟ್ಟಿದ್ದಾರಾ? ಸೊ 0 ಕೊಟ್ಟಾಗ ಸ್ಟೂಡೆಂಟ್ಸ್ ಹಂಗಾದ್ರೆ ಈ ಆನ್ಸರ್ ಬರೋದಿಲ್ಲ. ಸೊ ನೋಡಿ, ಯಾಕಂದರೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ 0. ಸೊ ಇದು 0 ಪ್ಲಸ್ ಇದೆಲ್ಲ ವ್ಯಾಲ್ಯೂಸ್ 0 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಪ್ಲಸ್ ಇದರಲ್ಲಿ ನೋಡಿ x ಪ್ಲಸ್ 1 ಇಲ್ಲಿ 0 ಆಗ್ತಾಗ ಸ್ಟೂಡೆಂಟ್ಸ್ ನನಗೆ 1 ಬರುತ್ತೆ, ಇದು ಸೈನ್ 1 ಬರುತ್ತೆ ಇಲ್ಲಿ ಸ್ಟೂಡೆಂಟ್ಸ್, ಪ್ಲಸ್ ಕಾಸ್ 1 ಬಂದ್ಬಿಡುತ್ತೆ, ಹೌದಾ? ನೆಕ್ಸ್ಟ್ ಲೋವರ್ ಲಿಮಿಟ್ ಆಗ್ತಾಗ ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ಸೈನ್ 1 ಪ್ಲಸ್ ಕಾಸ್ 1 ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ಯಾಕಂದರೆ ನೆಕ್ಸ್ಟ್ ಬರೋದು. ಓಕೆ, ಲೆಟ್ ಮೀ ಸಿ ಸ್ಟೂಡೆಂಟ್ಸ್, ಲೆಟ್ ಮೀ ಸಿ ಫಸ್ಟ್ ನೋಡೋಣ ಕರೆಕ್ಟ್ ಆಗಿದೆಯಾ, ಲೆಟ್ ಮಿ ಚೆಕ್. ಓಕೆ, ಸೊ ದಿಸ್ ಇಸ್ ಆಲ್ ಫಾರ್ ಅಪ್ಪರ್ ಲಿಮಿಟ್ ಸ್ಟೂಡೆಂಟ್ಸ್. ಸೊ ಲೋವರ್ ಲಿಮಿಟ್ ಬಂದಾಗ ನೆಕ್ಸ್ಟ್ ಇದಕ್ಕೆ ಇದೆಲ್ಲ ಅಪ್ಪರ್ ಲಿಮಿಟ್ ಆಗಿರುತ್ತೆ, ಮೈನಸ್ ಲೋವರ್ ಲಿಮಿಟ್. ಸೊ ಲೋವರ್ ಲಿಮಿಟ್ ಹಾಕಿದಾಗ ಸ್ಟೂಡೆಂಟ್ಸ್ -2 ಹೋಲ್ ಪವರ್ 4. ವಾಟ್ ಈಸ್ -2 ಹೋಲ್ ಪವರ್ 4 ಸ್ಟೂಡೆಂಟ್ಸ್? ಇಟ್ ಈಸ್ ನಥಿಂಗ್ ಬಟ್ 16 by 4 ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ -8 ಬರುತ್ತೆ ಇದು, ಯಾಕಂದರೆ -2 ಹೋಲ್ ಕ್ಯೂಬ್ ಇಸ್ 8. ನೆಕ್ಸ್ಟ್ ಪ್ಲಸ್ 3 by 2 ಇಂಟು 4 ಬರುತ್ತೆ. ನೆಕ್ಸ್ಟ್ ಮೈನಸ್ 3 into 2. ವಾಟ್ ಈಸ್ 3 into 2? 6. ಸೊ ನೆಕ್ಸ್ಟ್ ಪ್ಲಸ್ ಇದರಲ್ಲಿ -2 + 1 ಇಟ್ಸ್ -1.
ರೈಟ್. ನೆಕ್ಸ್ಟ್ ಸೈನ್ ಆಫ್ -2 + 1. ವಾಟ್ ಇಸ್ ದಟ್ ಸ್ಟೂಡೆಂಟ್? ಸೈನ್ ಆಫ್ -1 ಹೌದಲ್ಲ, ಸೈನ್ ಆಫ್ -1 ಪ್ಲಸ್ ಇದರಲ್ಲಿ ನನಗೇನು ಬರುತ್ತೆ? ಕಾಸ್ ಆಫ್ -1 ಹೌದಲ್ಲ, ಕಾಸ್ ಆಫ್ -1. ಸೊ ನೋಡೋಣ ಸ್ಟೂಡೆಂಟ್ಸ್ ಏನು ಬರುತ್ತೆ ಅಂತ ಆನ್ಸರ್ ಈಗ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಸೈನ್ 1 ನೆಕ್ಸ್ಟ್ ಪ್ಲಸ್ ಕಾಸ್ 1 ಬಂದಿದೆ. ನೆಕ್ಸ್ಟ್ ಇದರಲ್ಲಿ ಮೈನಸ್ ಆಫ್, ಸೊ 16/4 is 4, 4 minus 8, ಸೊ 4 minus 8 2 1 2 2, ಇಲ್ಲೇನು ಬಂತು ಸ್ಟೂಡೆಂಟ್ಸ್? ಪ್ಲಸ್ 6 -6 ಬಂತು ಹೌದಲ್ಲ, ರೈಟ್, ಪ್ಲಸ್ 6 -6. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಇದರಲ್ಲಿ ಸ್ಟೂಡೆಂಟ್ಸ್ ಪ್ಲಸ್ ಆಫ್ -1, ಸೈನ್ ಆಫ್ -1 ಇಸ್ ಅಗೇನ್ ಪ್ಲಸ್ ಸೈನ್ 1 ಹೌದಲ್ಲ, ಪ್ಲಸ್ ಸೈನ್ 1 ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಕಾಸ್ ಆಫ್ -1 ಇಸ್ ಪ್ಲಸ್ ಕಾಸ್ 1 ಬರುತ್ತೆ ಹೌದಾ, ರೈಟ್. ಸೊ ದಿಸ್ ಇಸ್ ವಾಟ್ ಐ ಗೆಟ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಸೈನ್ 1 ಪ್ಲಸ್ ಕಾಸ್ 1, ಓಕೆ, ಸೈನ್ 1 ಪ್ಲಸ್ ಕಾಸ್ 1 ಬಂತು. ನೆಕ್ಸ್ಟ್ ಮೈನಸ್, ಇಲ್ಲಿ ಬಂದಾಗ ಸ್ಟೂಡೆಂಟ್ಸ್ 6 6 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ -4 ಬಂತು. ಇಲ್ಲಿ ಸ್ಟೂಡೆಂಟ್ಸ್ ಪ್ಲಸ್ ಸೈನ್ 1 ನೆಕ್ಸ್ಟ್ ಪ್ಲಸ್ ಕಾಸ್ 1 ಬಂತು ಹೌದಾ, ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ರೈಟ್, ಸೊ ಆನ್ಸರ್ ಬರ್ತಾ ಇದೆ ಸ್ಟೂಡೆಂಟ್ಸ್, ಗ್ರೇಸ್ ಮಾರ್ಕ್ಸ್ ಏನಲ್ಲ ಇದು. ಸೊ ವಿ ಗೆಟ್ ದ ಆನ್ಸರ್ ಇಯರ್. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಈಗ? ಸೈನ್ 1 ಪ್ಲಸ್ ಕಾಸ್ 1, ಓಕೆ. ನೆಕ್ಸ್ಟ್ -4 ಇದೆ, ಇಲ್ಲಿ ಆಚೆ ಬಂದಾಗ +4 ಆಗುತ್ತೆ ಸ್ಟೂಡೆಂಟ್ಸ್ ಇದು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಸೈನ್ 1 ಇದೆ, ಇದು ಈ ಕಡೆಗೆ ಬಂದಾಗ ಮೈನಸ್ ಸೈನ್ 1 ಆಗುತ್ತೆ ಹೌದಾ. ಸೊ ನೆಕ್ಸ್ಟ್ ಮೈನಸ್ ಕಾಸ್ 1 ಬರುತ್ತೆ. ಸೊ ಇಲ್ಲಿ ಸೈನ್ 1 ಕಾಸ್ 1 ಸೈನ್ 1 ಕಾಸ್ 1 ಕ್ಯಾನ್ಸಲ್. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 4. ಸೊ +4 ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ +4 ಅಂದರೆ ಯಾವ ಆಪ್ಷನ್ ಸ್ಟೂಡೆಂಟ್? ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ವಿಚ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್? ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್. ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಇಯರ್? ಸೆಕೆಂಡ್ ಒನ್. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? 4. ಓಕೆ, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? 4 ಇಸ್ ದ ರೈಟ್ ಆನ್ಸರ್. 4 ಇಸ್ ದ ರೈಟ್ ಆನ್ಸರ್. ಯಾಕೆ? ಯಾಕಂದ್ರೆ ಅಲ್ಲೆಲ್ಲ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು ಯಾವ ಸ್ಟೂಡೆಂಟ್ಸ್? 4, ಅದರಿಂದ. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ನಾವು. ಓಕೆ, ಸೊ ಇಯರ್ ಸ್ಟೂಡೆಂಟ್ಸ್ 0 to π ಕೊಟ್ಟಿದ್ದಾರೆ, ಮತ್ತು x ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಫೈನ್ ಸೀಕೆಂಟ್ ಆಫ್ π - x ಆ್ಯಂಡ್ ಕೊಸಿಕೆಂಟ್ ಆಫ್ π - x ಆಗುತ್ತೆ. ಓಕೆ ಫೈನ್ ಸ್ಟೂಡೆಂಟ್ಸ್, ಇದು ನಾನು ಯಾವ ಪ್ರಾಪರ್ಟಿ ಅಪ್ಲೈ ಮಾಡಬೇಕಂದ್ರೆ ಇಂಟಿಗ್ರಲ್ 0 to a f(x) dx. ಸೊ ಈ ಪ್ರಾಪರ್ಟಿ ಅಪ್ಲೈ ಮಾಡಿದಾಗ ನನಗೆ ಇಂಟಿಗ್ರಲ್ 0 to a f(a - x) ಇಂಟು dx ಈ ಪ್ರಾಪರ್ಟಿ ಬರುತ್ತೆ ಸ್ಟೂಡೆಂಟ್ಸ್. ಸೊ ಈ ಪ್ರಾಪರ್ಟಿ ಯೂಸ್ ಮಾಡಬೇಕಂತಂದ್ರೆ ನನಗೆ ಇಲ್ಲಿ ಇಂಟಿಗ್ರಲ್ 0 to π ಆಗುತ್ತೆ. ಇದು ಸ್ಟೂಡೆಂಟ್ಸ್ π - x ಆಗುತ್ತೆ. ನೆಕ್ಸ್ಟ್ ಇದು ಟ್ಯಾನ್ ಆಫ್ π - x ಬರುತ್ತೆ. ಸೊ ಡಿವೈಡೆಡ್ ಬೈ ಇದರಲ್ಲಿ ಸೀಕೆಂಟ್ ಆಫ್ π - x, ನೆಕ್ಸ್ಟ್ ಸ್ಟೂಡೆಂಟ್ಸ್ ಕೊಸಿಕೆಂಟ್ ಆಫ್ π - x ಈ ಥರ ಬರುತ್ತೆ, ರೈಟ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇಂಟಿಗ್ರಲ್ ಆಫ್ 0 to π. ಓಕೆ, ಲೆಟ್ ಮಿ ಟೇಕ್ ದಿಸ್ ಆಸ್ i. ಸೊ ಹಂಗಾದರೆ ಸ್ಟೂಡೆಂಟ್ಸ್ ಇದೆಲ್ಲ i ಅಂತ ಆಗುತ್ತೆ. ದಿಸ್ ಇಸ್ ಆಲ್ ಈಕ್ವಲ್ ಟು i. ಸೊ ಸ್ಟೂಡೆಂಟ್ಸ್ π - x ಇಂಟು ಟ್ಯಾನ್ ಆಫ್ π - x. ವಾಟ್ ಈಸ್ ಟ್ಯಾನ್ ಆಫ್ π - x? ಮೈನಸ್ ಟ್ಯಾನ್ ಎಕ್ಸ್. ಓಕೆ, ಸೊ ಅದೇ ರೀತಿ ಡಿವೈಡೆಡ್ ಬೈ ಸೀಕೆಂಟ್ ಆಫ್ π - x. ವಾಟ್ ಈಸ್ ಸೀಕೆಂಟ್ ಆಫ್ ಮೈನಸ್ π - x? ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ಸೀಕೆಂಟ್ ಎಕ್ಸ್. ಕೊಸಿಕೆಂಟ್ ಆಫ್ π - x. ವಾಟ್ ಈಸ್ ಕೊಸಿಕೆಂಟ್ ಆಫ್ π - x? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲ ಸ್ಟೂಡೆಂಟ್ಸ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಮತ್ತು ಸೀಕೆಂಟ್ ನೆಗೆಟಿವ್ ಆಗುತ್ತೆ, ಬಟ್ ಕೊಸಿಕೆಂಟ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ವಿ ಗೆಟ್ ಕೊಸಿಕೆಂಟ್ ಎಕ್ಸ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ i ಈಸ್ ಈಕ್ವಲ್ ಟು ಐ ಗೆಟ್ ಇಂಟಿಗ್ರಲ್ 0 to π. ದೆನ್ ವಾಟ್ ಐ ಗೆಟ್? π - x ಇಂಟು π - x ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಓಕೆ, ಸೊ ಸೀಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್. ಸೊ ಈಗ ಇದಕ್ಕೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೆ ಸ್ಟೂಡೆಂಟ್ಸ್ ಇಲ್ಲೇನು ಬರುತ್ತೆ? ವಾಟ್ ಐ ಗೆಟ್ ಸ್ಟೂಡೆಂಟ್ಸ್? ಐ ಗೆಟ್ ಇಯರ್ ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ 0 to π. ಓಕೆ, ಸೊ ಸೈನ್ ಬೈ ಕಾಸ್ 1/cos x ಇಂಟು ಸೈನ್ ಎಕ್ಸ್. ಸೊ ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಫೈನ್. ಓಕೆ ಫೈನ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ನನಗೆ ಓಕೆ, ಸೊ π ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್. ನೆಕ್ಸ್ಟ್ ಮೈನಸ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್. ಸೊ ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್, ಹೌದಲ್ಲ, ರೈಟ್. ಸೊ ಈಗ ಸ್ಟೂಡೆಂಟ್ಸ್ ಈ ರೀತಿ ಬಂದಾಗ ನನಗೆ ಇದರಲ್ಲಿ ಸ್ಟೂಡೆಂಟ್ಸ್ ಆನ್ಸರ್ ಏನು ಬರುತ್ತೆ? ವಾಟ್ ಐ ಗೆಟ್ ಸ್ಟೂಡೆಂಟ್ಸ್? sin square x by cos square x by minus x. ಓಕೆ, ಸೊ ಸ್ಟೂಡೆಂಟ್ಸ್ ಈ ಥರ ಬಂದಾಗ ನನಗೆ ಉಳ್ಕೊಳ್ಳೋದು ಏನು ಸ್ಟೂಡೆಂಟ್ಸ್? ದಿಸ್ ಇಸ್ ನಥಿಂಗ್ ಬಟ್ i, ಹೌದಲ್ವಾ? ಯಾಕಂದ್ರೆ x ಇಂಟು ಟ್ಯಾನ್ ಎಕ್ಸ್ ಆ್ಯಂಡ್ x ಇಂಟು ಟ್ಯಾನ್ ಎಕ್ಸ್ ಇದರಲ್ಲಿ ನೋಡಿ x ಇಂಟು ಟ್ಯಾನ್ ಎಕ್ಸ್ ಬೈ ಸೀಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್. ಸೊ ಇದನ್ನ ಈ ಕಡೆಗೆ ತಂದಾಗ ಸ್ಟೂಡೆಂಟ್ಸ್ 2i ಬರುತ್ತೆ ಆ್ಯಂಡ್ ಇದರಲ್ಲಿ 0 to π ಬರುತ್ತೆ. ಇದರಲ್ಲಿ ಸ್ಟೂಡೆಂಟ್ಸ್ π ಇಂಟು ಟ್ಯಾನ್ ಎಕ್ಸ್. ಸೊ π ಆಚೆಗೆ ತಗೊಂಡಾಗ
ಇದರಲ್ಲಿ ನನಗೆ ಸೊ ಪೈ ಆಚೆ ತೊಗೊಂಡಾಗ ಸ್ಟೂಡೆಂಟ್ಸ್ tan x ಬರುತ್ತೆ. ವಾಟ್ ಇಸ್ tan x ಸ್ಟೂಡೆಂಟ್ಸ್? tan x ಇಸ್ ನಥಿಂಗ್ ಬಟ್ sin x ಡಿವೈಡೆಡ್ ಬೈ cos x ಆ್ಯಂಡ್ ಇದರಲ್ಲಿ ಡಿವೈಡೆಡ್ ಬೈ 1 ಬೈ cos x ಇಂಟು 1 ಬೈ sin x ಬರುತ್ತೆ. ಹೌದಾ? ಸೊ ಇದರಲ್ಲಿ ನನಗೆ ಇಲ್ಲೊಂದು cos x ಇಲ್ಲೊಂದು cos x ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್? ಇದರಲ್ಲಿ ಇಂಟಿಗ್ರಲ್ 0 ಟು ಪೈ ಪೈ ಇಂಟು ಇದರಲ್ಲಿ ಸ್ಟೂಡೆಂಟ್ಸ್ sin ಸ್ಕ್ವೇರ್ x ಬರುತ್ತೆ. ಹೌದಲ್ಲ? sin ಸ್ಕ್ವೇರ್ x. ಸೊ sin ಸ್ಕ್ವೇರ್ x ಇಂಟು ಡಿ ಎಕ್ಸ್. ಫೈನ್. ಸೊ ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಎಕ್ಸ್ ಇಂಟು sin ಸ್ಕ್ವೇರ್ x ಬರ್ತಾ ಇತ್ತು. ಓಕೆ ಫೈನ್. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಇದಕ್ಕೆ ಬರೋಣ ಸ್ಟೂಡೆಂಟ್ಸ್. 2y ಈಕ್ವಲ್ಸ್ ಟು ಏನು ಬಂತು? ಇಂಟಿಗ್ರಲ್ 0 ಟು ಇಂಟಿಗ್ರಲ್ ಸ್ಟೂಡೆಂಟ್ಸ್ 0 ಟು ಪೈ. ನನಗೆ ಇದರಲ್ಲಿ ಏನು ಉಳ್ಕೊಳ್ತು ಸ್ಟೂಡೆಂಟ್ಸ್? ಪೈ ಇಂಟು sin ಸ್ಕ್ವೇರ್ x. ಹೌದಲ್ಲ? ರೈಟ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ನಾನೇನು ಮಾಡ್ಬೋದು ಸ್ಟೂಡೆಂಟ್ಸ್? ಈಗ ದಿಸ್ ಇಸ್ ಈವನ್ ಫಂಕ್ಷನ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ನನಗೆ 0 ಟು ಪೈ ಬೈ 2 ಬರುತ್ತೆ. ಓಕೆ, ಬಿಕಾಸ್ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ sin x ಅಗೇನ್ sin ಸ್ಕ್ವೇರ್ x ಬರುತ್ತೆ. ಸೊ ಎಫ್ ಆಫ್ 2a ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಅದರಿಂದ ಇಂಟಿಗ್ರಲ್ 0 ಟು 2a ಇರೋದು 2 ಇಂಟು 0 ಟು a ಆಗುತ್ತೆ. ಅದರಿಂದ ಸ್ಟೂಡೆಂಟ್ಸ್ ಇದರಲ್ಲಿ 2 ಇಂಟು ಪೈ. ಓಕೆ, ಸೊ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? 0 sin ಸ್ಕ್ವೇರ್ x ಬರುತ್ತೆ. ಓಕೆ, ಸೊ ದಿಸ್ ಈಸ್ 2y. ಸೊ 2 ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಐ ಈಕ್ವಲ್ಸ್ ಟು ಪೈ ಇಂಟು ಮತ್ತೆ ಸ್ಟೂಡೆಂಟ್ಸ್ ನಾನು ಈ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಯಾವುದು? 0 ಟು ಪೈ ಬೈ 2 ಇರೋದ್ರಿಂದ ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ತೊಗೊಂಡ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಓಕೆ, ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ 1 ಆ್ಯಂಡ್ ಲೆಟ್ ಮಿ ಕಾಲ್ ದಿಸ್ ಆಸ್ 2. ಓಕೆ, ಸೊ ಡಿ ಎಕ್ಸ್ ಆ್ಯಂಡ್ ದೆನ್ ಫೈನಲಿ ಡಿ ಎಕ್ಸ್. ಸೊ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. 1 ಪ್ಲಸ್ 2 ಆ್ಯಡ್ ಮಾಡಿದಾಗ ಇಲ್ಲಿ 2y ಬರುತ್ತೆ. 2y ಈಕ್ವಲ್ಸ್ ಟು ಇಲ್ಲಿ ಪೈ ಕಾಮನ್ ಇದೆ ಸ್ಟೂಡೆಂಟ್ಸ್. sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ಸೊ ಇಲ್ಲಿ ಸ್ಟೂಡೆಂಟ್ಸ್ ಇಂಟಿಗ್ರಲ್ 0 ಟು ಪೈ ಬೈ 2. ಓಕೆ, ಸೊ 1 ಬರುತ್ತೆ. ಸೊ ಹಂಗಾದರೆ ಸ್ಟೂಡೆಂಟ್ಸ್ ನನಗೆ 2y ಈಕ್ವಲ್ಸ್ ಟು ಪೈ ಇಂಟು ನಮಗೆ ಪೈ ಬೈ 2 ಬರುತ್ತೆ ಸ್ಟೂಡೆಂಟ್ಸ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಪೈ ಸ್ಕ್ವೇರ್ ಬೈ 4. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಐ ಈಕ್ವಲ್ಸ್ ಟು ಪೈ ಸ್ಕ್ವೇರ್ ಬೈ 4 ಬರುತ್ತೆ. ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡೂ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಆನ್ಸರ್ ಇಸ್ ವಾಟ್? ಪೈ ಸ್ಕ್ವೇರ್ ಬೈ 4. ಓಕೆ, ಫಸ್ಟ್ ಗುಡ್ ಸ್ಟೂಡೆಂಟ್ಸ್. ಸೊ ಆನ್ಸರ್ ಮಾಡ್ತಿರೋಲ್ಲ, ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ಗುಡ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟೂಡೆಂಟ್ಸ್ ಈ ರೀತಿ ಪ್ರಾಬ್ಲಮ್ ನೆನ್ನೆ ಕೂಡ ಹೇಳ್ಕೊಟ್ಟಿದ್ದೆ ನಾನು. ಹೌದಾ? ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಮಗೆ ರೂಟ್ ಓವರ್, ಸೊ ಇಲ್ಲಿ ನಮಗೆ ಕೊಟ್ಟಿರೋದು ರೂಟ್ ಓವರ್ 5 ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಇದನ್ನು ನಾನೇನು ಮಾಡ್ತೀನಿ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 5 ಬರಿತೀನಿ. ಓಕೆ, ಸೊ ಇದನ್ನು ಸ್ಟೂಡೆಂಟ್ಸ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮಲ್ಲಿ ಮಾಡಿದ್ರೆ ನನಗೇನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಪ್ಲಸ್ 4 ಬರುತ್ತೆ. ನಾನು ಈ ಕ್ವಶನ್ ಮಾಡಿಸಿದ್ದೆ ನಾನು. ಓಕೆ, ಸೊ ಇದು x ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಇದು ಪ್ಲಸ್ 2 ಸ್ಕ್ವೇರ್ ಬರುತ್ತೆ. ಇದು ಯಾವ ಫಾರ್ಮ್ ಆಯ್ತು ಸ್ಟೂಡೆಂಟ್ಸ್? ನನಗೆ ಇಂಟಿಗ್ರಲ್ ಆಫ್ ಆಲ್ ದಿಸ್. Okay, so integral of all this is equal to, okay, so integral of all this equal to what students? Yav concept alli ide idu? Which is this concept? Yes students, you are right. Root of x square plus a square. What is root of x square plus a square into dx students? It is nothing but x by 2 into root of x square plus a square by 2 into log of mod x plus root of x square plus a square plus c. So this is the ಏನು ಫಾರ್ಮುಲಾ ಯೂಸ್ ಮಾಡೋಕ್ಕಾಗಿರೋ ಸ್ಟೂಡೆಂಟ್ಸ್. ನಾನು ಎಕ್ಸ್ ಜಾಗದಲ್ಲಿ ಏನಿದೆ ಅಲ್ಲಿ x ಮೈನಸ್ 1 ಇದೆ. ಹಂಗಾರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? x ಮೈನಸ್ 1 ಬೈ 2 ಬರುತ್ತೆ. ಓಕೆ, ಸೊ x ಮೈನಸ್ 1 ಬೈ 2 ಇಂಟು ರೂಟ್ ಆಫ್ ಐ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ದಟ್ ಈಸ್ ನಥಿಂಗ್ ಬಟ್ ದ ಕ್ವಶನ್ ಇಟ್ ಸೆಲ್ಫ್. ಹಂಗಾರೆ ಏನು ಬರುತ್ತೆ ಇದರಲ್ಲಿ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 5 ಬರುತ್ತೆ. ಓಕೆ, ಸೊ ಪ್ಲಸ್ ಎ ಸ್ಕ್ವೇರ್ ಬೈ 2. ವಾಟ್ ಈಸ್ ಎ ವ್ಯಾಲ್ಯೂ ಸ್ಟೂಡೆಂಟ್ಸ್ ಹಿಯರ್? ಎ ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್ ಇಸ್ 4. ಸೊ 4 ಬೈ 2 is again 2. Again log of mod x minus 1, okay, into root of x square minus 2x plus 5, okay, plus c ಬರುತ್ತೆ. So this is the required answer students. So option ಯಾವುದಿದೆ ಇದು? x minus 1 by 2 into root of x square minus 2x. So it is nothing but 5 minus 2x plus x square plus next 2 log x into x minus 1. ಅಂದರೆ ಸ್ಟೂಡೆಂಟ್ಸ್ ಇರೋದು ಆಪ್ಷನ್ ಇದೊಂದೇ ಅಲ್ಲ ಕರೆಕ್ಟ್ ಆಗಿರೋದು ಆಪ್ಷನ್. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್ ಸ್ಟೂಡೆಂಟ್ಸ್. ಸೊ 3, third one is the correct answer. So ಯಾವ್ದು ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್? third one is the correct answer. Correct channel name, you're right. So third one is the correct answer. Let me move on to the next question students here. So what I will do here, I will divide the whole equation numerator and denominator by cos x students, cos square x. So 1 by cos square x ಇಂದ ಡಿವೈಡ್ ಮಾಡೋಣ. ಸೊ cos square x ಇಂದ ಡಿವೈಡ್ ಮಾಡಿದ್ರೆ ನನಗೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 1 ಪ್ಲಸ್ 3 ಇಂಟು tan ಸ್ಕ್ವೇರ್ ಎಕ್ಸ್ ಬರುತ್ತೆ. ಯಾಕಂದರೆ sin ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು ನನಗೆ ಇದರಲ್ಲಿ ಮತ್ತೆ 1 ಬೈ ಸ್ಟೂಡೆಂಟ್ಸ್. ಸೊ ಇದು 1 ಬೈ
ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತಾ. ಓಕೆ, ಸೊ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇಲ್ಲಿ ಸ್ಟೂಡೆಂಟ್ಸ್ 3 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರುತ್ತಾ, ಹೌದಾ, ಪ್ಲಸ್ ಇಲ್ಲಿ 8 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಈಕ್ವಲ್ ಟು 1. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಇದು ಕೂಡ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್, ಪ್ಲಸ್ 3 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 8 ಬಂತು. ಓಕೆ, ಇಂಟು ಡಿ ಎಕ್ಸ್. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ ಡಿವೈಡೆಡ್ ಬೈ ವಾಟ್ ಈಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಸ್ಟೂಡೆಂಟ್ಸ್, ಇಟ್ ಇಸ್ ನಥಿಂಗ್ ಬಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಓಕೆ, ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್, ಓಕೆ, ಪ್ಲಸ್ 9 ಇಂಟು ಡಿ ಎಕ್ಸ್. ಹಾಗಾದರೆ ಸ್ಟೂಡೆಂಟ್ಸ್ ಏನು ಬಂತಿದ್ದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಇದರಲ್ಲಿ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್ 3 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್, 3 ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಟ್ಯಾನ್ ಸ್ಕ್ವೇರ್ ಎಕ್ಸ್ ಎಷ್ಟು ಬಂತು, 4 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಬಂತು, ಪ್ಲಸ್ 9 ಪ್ಲಸ್ 1 ಈಕ್ವಲ್ಸ್ ಟು, ಓಕೆ, ಸೊ ಓಕೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 8 ಪ್ಲಸ್ 1 9 ಅಲ್ವಾ. ಸೊ ಇಲ್ಲಿ 8 ಇದೆ, ಸಾರಿ, ಸೊ ಪ್ಲಸ್ 8 ಇದೆ ಸ್ಟೂಡೆಂಟ್ಸ್. ಇಲ್ಲಿ 8 ಪ್ಲಸ್ 1 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ 9 ಆಗುತ್ತೆ, ರೈಟ್. ಸೊ ವಾಟ್ ವಿ ಗೆಟ್ ಇಯರ್ 9 ಸಿಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇದರಲ್ಲಿ ನನಗೆ ಬಂದಿದ್ದೇನು ಸ್ಟೂಡೆಂಟ್ಸ್, ನನಗೆ ವಿಚ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ ವಾಟ್ ಐ ವಿಲ್ ಡೂ ಇಯರ್ ಇಸ್ ಐ ವಿಲ್ put tan x equals to t. Okay, I will put tan x equals to t. ಹಾಗಾದರೆ ಸ್ಟೂಡೆಂಟ್ಸ್ ಇದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಬರುತ್ತೆ. ಓಕೆ, ಸೊ ಐ ವಿಲ್ ಗೆಟ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಹಿಯರ್ ಸ್ಟೂಡೆಂಟ್ಸ್ ಐ ಗೆಟ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಬಂತು. ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಇಂಟಿಗ್ರಲ್ ಆಫ್ ಇದು ಡಿ ಟಿ ಬಂತು, ಇದು 2t ಸ್ಕ್ವೇರ್ 2t ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಬಂತು. ಸೊ ಯಾವ ಫಾರ್ಮ್ ಐ ಸ್ಟೂಡೆಂಟ್ಸ್ ಇದು, ಸೊ ಐ ವಿಲ್ ಪುಟ್ 2t ಈಕ್ವಲ್ಸ್ ಟು ಯು, ಸೊ 2t ಈಕ್ವಲ್ಸ್ ಟು ಯು, dt ಈಕ್ವಲ್ಸ್ ಟು du ಬೈ ಯು. ಓಕೆ, ಹಾಗಾದರೆ ಸ್ಟೂಡೆಂಟ್ಸ್ ಐ ಈಕ್ವಲ್ಸ್ ಟು 1 ಬೈ ಯು, ವಾಟ್ ಈಸ್ 1 ಬೈ ಯು 1 ಬೈ 2 ಹೌದಲ್ಲ. ಸೊ 2 ಇಂಟು ಡಿ ಟಿ ಈಕ್ವಲ್ಸ್ ಟು ಸಾರಿ, ಸೊ ಯಾ, ಸೊ 2 ಇಂಟು ಟಿ ಈಕ್ವಲ್ಸ್ ಟು ಯು, therefore dt ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್ du ಬೈ 2. ಸೊ 1 ಬೈ 2 ಇಂಟು ಇಂಟಿಗ್ರಲ್ ಆಫ್ du ಡಿವೈಡೆಡ್ ಬೈ 2t ಅಂದ್ರೇನು ಯು ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಓಕೆ, ಸೊ ಇದು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ಆಯ್ತಲ್ಲ ಸ್ಟೂಡೆಂಟ್ಸ್. ವಾಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಲ್ವಾ ಸ್ಟೂಡೆಂಟ್ಸ್. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಇಸ್ ನಥಿಂಗ್ ಬಟ್ 1 ಬೈ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಯು ಬೈ 3. ಓಕೆ, ವಾಟ್ ಈಸ್ ಯು ವ್ಯಾಲ್ಯೂ ಸ್ಟೂಡೆಂಟ್ಸ್, ಸೊ 1 by 2 into tan inverse of, okay, so 1 by u so 1 by u into 1 by a. So one minute students, let me erase this and write here. So 1 by 2 into 1 by 3, 1 by a into tan inverse of x by a, so 1 by 3 into tan inverse of u by 3. Okay, so here tan inverse of u by 3 plus c. ಹಾಗಾದರೆ ಸ್ಟೂಡೆಂಟ್ಸ್ 1 by 6 ಇದೆ ಹೌದಲ್ಲ, ಈ ಮೂರು ಆಪ್ಷನಲ್ಲಿ 1 by 6 ಇದೆ ಸ್ಟೂಡೆಂಟ್ಸ್. ಸೊ 1 by 6 ಏನೋ ಬಂದಿದೆ ನಮಗೆ ಹೌದಲ್ಲ, 1 by 6 ಏನೋ ಬಂದಿದೆ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಯು, ವಾಟ್ ಈಸ್ ಯು ಸ್ಟೂಡೆಂಟ್ಸ್, ಯು ಈಸ್ ನಥಿಂಗ್ ಬಟ್ 2t, ಟಿ ಅಂದ್ರೇನು ಟ್ಯಾನ್ ಎಕ್ಸ್. ಹಂಗಾದ್ರೆ ಏನು ಬರಬೇಕು ಸ್ಟೂಡೆಂಟ್ಸ್ ಆನ್ಸರ್ ಇಲ್ಲಿ ನನಗೆ 1 by 6 ಇಂಟು ಟ್ಯಾನ್ ಇನ್ವರ್ಸ್ ಆಫ್, ಫಸ್ಟ್ ಏನು ಬರುತ್ತೆ ಯು ಅಂದರೆ 2t 2 ಬರುತ್ತೆ, ಟಿ ಅಂದ್ರೆ ಏನು ಸ್ಟೂಡೆಂಟ್ಸ್, ಟಿ ಅಂದರೆ ಟ್ಯಾನ್ ಎಕ್ಸ್. ಸೊ ಟಿ 2 ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್ ಅಲ್ಲಿ 3. ಓಕೆ, ಸೊ ಪ್ಲಸ್ ಸಿ. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್, ಸೊ ವಿಚ್ ಇಸ್ ದ ಆನ್ಸರ್ 2 ಇಂಟು ಟ್ಯಾನ್ ಎಕ್ಸ್ ಬೈ 3. ಸೊ 1 by 6 ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್. ಸೊ ಕಾರ್ತಿಕ್ ರಾಯ್ಕರ್ ಯು ಆರ್ ರೈಟ್ ಸ್ಟೂಡೆಂಟ್, ಕರೆಕ್ಟಾಗಿ ಹೇಳ್ತಿದ್ದೀರಾ. ನೆಕ್ಸ್ಟ್ ಸ್ಟೂಡೆಂಟ್ಸ್ 58th one. So the distance s in meters traveled by a particle in t seconds is given by. So students ಇದರಲ್ಲಿ s ವ್ಯಾಲ್ಯೂ ಕೊಟ್ಟಿದ್ದಾರೆ. So it is nothing but 2t cube divided by 3 minus 18t plus 5 by 3 ಬಂತು. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನನಗೆ ಇಲ್ಲಿ ಏನು ಬರುತ್ತೆ, ಡಿ ಎಸ್ ಬೈ ಡಿ ಟಿ ಬರುತ್ತೆ. ಸೊ ಫಸ್ಟ್ ಯಾಕಂದರೆ ಆಕ್ಸಿಲರೇಷನ್ ಬೇಕು, ದ ಆಕ್ಸಿಲರೇಷನ್ ದ ಪಾರ್ಟಿಕಲ್ ಕಮ್ಸ್ ಟು ರೆಸ್ಟ್ ಇಸ್. ಸೊ ಸ್ಟೂಡೆಂಟ್ಸ್ ಒಂದು ಪಾರ್ಟಿಕಲ್ ರೆಸ್ಟಿಗೆ ಬರಬೇಕಂದ್ರೆ ಅದು ವೆಲಾಸಿಟಿ 0 ಆಗಬೇಕು. ಓಕೆ, ಸೊ ಅದ್ರ ಮೇಲೆ ನಾನು ಏನು ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್, ನಾನು ಏನು ಫೈಂಡ್ ಔಟ್ ಮಾಡ್ಬೇಕಿಲ್ಲಿ, ಐ ನೀಡ್ ಟು ಫೈಂಡ್ ದ ಆಕ್ಸಿಲರೇಷನ್, ಐ ನೀಡ್ ಟು ಫೈಂಡ್ ಹೌದಲ್ಲ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು, ದಿಸ್ ಇಸ್ ನಥಿಂಗ್ ಬಟ್ ದ ವೆಲಾಸಿಟಿ ಸ್ಟೂಡೆಂಟ್ಸ್. ಸೊ ಇಲ್ಲಿ 6t ಸ್ಕ್ವೇರ್ ಡಿವೈಡೆಡ್ ಬೈ 3 ಬಂತು ಮೈನಸ್ 18 ಬಂತು. ಓಕೆ, ಸೊ ಈ ವೆಲಾಸಿಟಿ 0 ಆದರೆ ಮಾತ್ರ ನಾನು ಆಕ್ಸಿಲರೇಷನ್ ನಾನು ಇದರಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ, ಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಸ್ಟೂಡೆಂಟ್ಸ್. ಏನಕ್ಕೆ ಟಿ ವ್ಯಾಲ್ಯೂ ಅವಶ್ಯಕತೆ ಇದೆ ನೋಡಿ, ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ಆಕ್ಸಿಲರೇಷನ್ ಸ್ಟೂಡೆಂಟ್ಸ್, ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್. ವಾಟ್ ಈಸ್ ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಸ್ಟೂಡೆಂಟ್ಸ್, ಇಟ್ ಇಸ್ ನಥಿಂಗ್ ಬಟ್ ಐ ನೀಡ್ ಟು ಡಿಫ್ರೆನ್ಶಿಯೇಟ್ ದಿಸ್ ಅಗೇನ್. ಸೊ ಇದರಲ್ಲಿ 12t
ಡಿವೈಡೆಡ್ ಬೈ 3 ಬಂತು ಆ್ಯಂಡ್ ಇದೇನಾಯ್ತು ಸ್ಟೂಡೆಂಟ್ 0 ಆಯಿತು, ವಿಚ್ ಇಸ್ ನಥಿಂಗ್ ಬಟ್ 4t ಅಂತ ಬಂತು. ಹಾಗಾದರೆ ಇದರಲ್ಲಿ ಟಿ ವ್ಯಾಲ್ಯೂ ಬೇಕು. ಟಿ ವ್ಯಾಲ್ಯೂ ಹೇಗೆ ಸಿಗುತ್ತೆ? ಅದು ರೆಸ್ಟಿಗೆ ಬಂದಾಗ ಸಿಗುತ್ತೆ, ಹೌದಾ? ಸೊ ಹಾಗಾದರೆ ಒಂದು ಪಾರ್ಟಿಕಲ್ ರೆಸ್ಟಿಗೆ ಬರಬೇಕಂದ್ರೆ ಅದರದ್ದು ಸ್ಪೀಡ್ ಏನಾಗಿರ್ಬೇಕು ಸ್ಟೂಡೆಂಟ್ಸ್? 0 ಆಗಬೇಕು, ಹೌದಲ್ಲ? ಸ್ಪೀಡ್ ಅಂದರೆ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಅದರದ್ದು 0 ಆಗಬೇಕು. ಹಾಗಾದರೆ dv/dt ಈಕ್ವಲ್ಸ್ ಟು 0 ಆದಾಗ ನನಗೆ ಇದು 3(1)(3)(2), ಸೊ 2t² ಈಕ್ವಲ್ಸ್ ಟು 18 ಆಗುತ್ತೆ. ಹಂಗಾರೆ t² ಈಕ್ವಲ್ಸ್ ಟು 9 ಆದಾಗ t ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? 3 ಬರುತ್ತೆ. ಸೊ ಈ t ಈಕ್ವಲ್ಸ್ ಟು 3 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ 4 ಇಂಟು 3 ಬರುತ್ತೆ. ವಾಟ್ ಈಸ್ 4 ಇಂಟು 3 ಸ್ಟೂಡೆಂಟ್ಸ್? 12. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? 12 ವಾಟ್ ಈಸ್ ದಟ್? ಮೀಟರ್ ಸ್ಕ್ವೇರ್, ಹೌದಲ್ಲ? ಸೊ 12 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್, ಹೌದಲ್ಲ ಸ್ಟೂಡೆಂಟ್ಸ್? ಯಾ t ಈಕ್ವಲ್ಸ್ ಟು 3 ಕರೆಕ್ಟಾಗಿ ಹೇಳಿದ್ರಿ, ವೆರಿ ಗುಡ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್. So a particle moves along the curve. So what is the curve students given? So x square by 16. X square by 16 plus y square by 4 equals to 1. This is the curve given. So when the rate of change of abscissa is nothing but dx by dt. Okay, is what students? Is 4 times that of ordinate. 4 times that of ordinate antandre 4 into dy by dt. Okay, so this is what given students. So yava quadrant alli nanage particle ide. ಯಾವ ಕ್ವಾಡ್ರೆಂಟಲ್ಲಿ ನನಗೆ ಪಾರ್ಟಿಕಲ್ ಇದೆ ಅಂತ ಗೊತ್ತಾಗಬೇಕು. ಕ್ವಾಡ್ರೆಂಟ್ ಗೊತ್ತಾಗಬೇಕಂದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂದು ಸೈನ್ ಗೊತ್ತಾದರೆ ಸಾಕು, ಹೌದಾ? ಎಕ್ಸ್ ಮತ್ತು ವೈದು ಸೈನ್ ಹೇಗೆ ಗೊತ್ತಾಗುತ್ತೆ? ಇದನ್ನು ಸ್ಟೂಡೆಂಟ್ಸ್ ನಾನು ಈ ಕಂಡೀಷನ್ನ ಯೂಸ್ ಮಾಡಬೇಕು. ಈ ಕಂಡೀಷನ್ ಯೂಸ್ ಮಾಡಬೇಕಂದ್ರೆ ಇದನ್ನು ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿದಾಗ 2x/16 ಇಂಟು dx/dt ಪ್ಲಸ್ 2y/4 ಇಂಟು dy/dt, ಓಕೆ, ಈಕ್ವಲ್ಸ್ ಟು 1 ಇದೆ, ಈಕ್ವಲ್ಸ್ ಟು 0 ಬರುತ್ತೆ, ಹೌದಾ? ಸೊ ಹಂಗಾರೆ ಸ್ಟೂಡೆಂಟ್ಸ್ ಇದು x/4, ಸೊ x/8 ಬರುತ್ತೆ ಸ್ಟೂಡೆಂಟ್ಸ್. dx/dt ಅಂದರೆ ಏನಿದೆ? 4 ಇಂಟು dy/dt ಇದೆ, ಹೌದಾ? ರೈಟ್. ಪ್ಲಸ್ 2y/4 ದಟ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ y/2 ಬರುತ್ತಲ್ಲ ಇದು, ರೈಟ್? ಸೊ y/2 ಬರುತ್ತೆ, ಇದು dy/dt ಬರುತ್ತೆ, ಓಕೆ. ಸೊ dy/dt ಈಕ್ವಲ್ಸ್ ಟು 0. ಸೊ ಈಗ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ಇದರಲ್ಲಿ dy/dt ನ ಕಾಮನ್ ತಗೊಳ್ತೀನಿ. ಸೊ dy/dt, ಓಕೆ. ಸೊ dy/dt ಕಾಮನ್ ತೊಗೊಂಡ್ರೆ ಉಳ್ಕೊಳ್ಳೋದೇನು ಇದರಲ್ಲಿ? x/2 ಉಳ್ಕೊಳ್ಳುತ್ತೆ, ಯಾಕಂದರೆ ಇಲ್ಲಿ 4 ಕ್ಯಾನ್ಸಲ್ ಆಗಿ 2 ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. x/2 ಪ್ಲಸ್ ಇದರಲ್ಲಿ ಏನು ಬಂತು? y/2 ಈಕ್ವಲ್ಸ್ ಟು 0 ಬಂತು, ಹೌದಾ? ಸೊ ದಿಸ್ ಕೆನಾಟ್ ಬಿ ಈಕ್ವಲ್ ಟು 0 ಸ್ಟೂಡೆಂಟ್ಸ್. ಇದು 0 ಆಗೋಕ್ಕೆ ಸಾಧ್ಯ ಇಲ್ಲ, ಅದರಿಂದ ಇದು ಮಾತ್ರ 0 ಆಗೋಕ್ಕೆ ಸಾಧ್ಯ ಇರೋದು. ಸೊ x/2 ಪ್ಲಸ್ y/2 ಶುಡ್ ಬಿ ಈಕ್ವಲ್ ಟು 0, ಹೌದಾ? ಹಾಗಾದರೆ ಸ್ಟೂಡೆಂಟ್ಸ್ ನನಗೆ x/2 ಈಕ್ವಲ್ಸ್ ಟು -y/2. ಹಂಗಾದ್ರೆ ಏನು ಬಂತು ಸ್ಟೂಡೆಂಟ್ಸ್? ನನಗೆ ಇದರಲ್ಲಿ x/-y ಈಕ್ವಲ್ಸ್ ಟು 1 ಬಂತು, ಹೌದಲ್ಲ? ಸೊ x/-y ಈಕ್ವಲ್ಸ್ ಟು 1 ಆರ್ x/y ಈಕ್ವಲ್ಸ್ ಟು -1 ಬಂತು. -1 ಅಂದರೆ ಏನು ಸ್ಟೂಡೆಂಟ್ಸ್? ಲೆಸ್ ದೆನ್ 0 ಅಲ್ವಾ ಅದು, ರೈಟ್? x/y ಈಸ್ ಈಕ್ವಲ್ ಟು -1 ಅಂದರೆ ಏನು ಬಂತು ಸ್ಟೂಡೆಂಟ್ಸ್? ಅದು ನೆಗೆಟಿವ್ ಆಯಿತು. ಸೊ ನೆಗೆಟಿವ್ ಆಗಿರೋದ್ರಿಂದ ಯಾವುದು ನೆಗೆಟಿವ್ ಆಗೋದು? x/y ನೆಗೆಟಿವ್ ಆಗಿದೆ. ಅರ್ಥ ಆಗ್ತಿದೆಯಾ? x/y ನೆಗೆಟಿವ್ ಆಗಬೇಕಂದ್ರೆ ಸ್ಟೂಡೆಂಟ್ಸ್ ಎರಡೂ ಕೂಡ, ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ನೆಗೆಟಿವ್ ಆಗಬೇಕು ಅಂತಂದರೆ ಎರಡೇ ಕೇಸ್ ಇರೋದು, ಓಕೆ. ಎರಡೂ ಸೇರಿಸಿ ನ್ಯೂಮರೇಟರ್ ಮತ್ತು ಡಿವೈಡೆಡ್ ಬೈ ಡಿನಾಮಿನೇಟರ್ ಆನ್ಸರ್ ಬಂದು ನೆಗೆಟಿವ್ ಆಗಬೇಕು ಅಂತಂದರೆ ನನಗೆ ಐದರ್ ನ್ಯೂಮರೇಟರ್ ಶುಡ್ ಬಿ ಪಾಸಿಟಿವ್ ಆ್ಯಂಡ್ ಡಿನಾಮಿನೇಟರ್ ಶುಡ್ ಬಿ ನೆಗೆಟಿವ್, ಹೌದಾ? ಸೊ ನೋಡಿ ಇದರಲ್ಲಿ ಸ್ಟೂಡೆಂಟ್ಸ್ x/y ಲೆಸ್ ದ್ಯಾನ್ 0 ಅಂದರೆ ಎರಡು ಕೇಸ್ ಇದೆ. ಮೊದಲನೇ ಕೇಸ್ ಬಂದು ಸ್ಟೂಡೆಂಟ್ಸ್ ಎಕ್ಸ್ ಪಾಸಿಟಿವ್ ಇದ್ದರೆ y ಏನಿರಬೇಕು? ನೆಗೆಟಿವ್ ಇರಬೇಕು. ಇಲ್ಲ ಎಕ್ಸ್ ನೆಗೆಟಿವ್ ಇದ್ದರೆ y ಏನಿರಬೇಕು ಸ್ಟೂಡೆಂಟ್ಸ್? ಪಾಸಿಟಿವ್ ಇರಬೇಕು, ಓಕೆ. ಎಕ್ಸ್ ಪಾಸಿಟಿವ್ y ನೆಗೆಟಿವ್ ಯಾವ ಕ್ವಾಡ್ರೆಂಟ್ ಸ್ಟೂಡೆಂಟ್ಸ್? ಎಕ್ಸ್ ಪಾಸಿಟಿವ್ y ನೆಗೆಟಿವ್ ಯಾವ ಕ್ವಾಡ್ರೆಂಟ್? 4th ಕ್ವಾಡ್ರೆಂಟ್, ಹೌದಾ? ಹಾಗಾದರೆ ಎಕ್ಸ್ ನೆಗೆಟಿವ್ y ಪಾಸಿಟಿವ್ ಯಾವ ಕ್ವಾಡ್ರೆಂಟ್ ಸ್ಟೂಡೆಂಟ್ಸ್? ಎಕ್ಸ್ ನೆಗೆಟಿವ್ y ಪಾಸಿಟಿವ್ ಅಂತಂದರೆ ಅದು ಸೆಕೆಂಡ್ ಕ್ವಾಡ್ರೆಂಟ್. ಸೊ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಆ್ಯಂಡ್ 4th ಕ್ವಾಡ್ರೆಂಟ್ ಇಸ್ ದ ಆಪ್ಷನ್. ವಿಚ್ ಆಪ್ಷನ್ ಇಸ್ ದ ರೈಟ್ ಒನ್? ಫಸ್ಟ್ ಒನ್ ಇಸ್ ದ ರೈಟ್ ಒನ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ 68th one. A enemy fighter jet is flying along the curve. Okay, so ಒಂದು ಕರ್ವ್ ಇದೆ ಸ್ಟೂಡೆಂಟ್ಸ್, ದಟ್ ಇಸ್ x² + 2. ಸೊ ಹಿಯರ್ ಸ್ಟೂಡೆಂಟ್ಸ್ ದೇರ್ ಇಸ್ ಅ ಕರ್ವ್ ಲೈಕ್ ದಿಸ್, ಓಕೆ. ಸೊ ಈ ರೀತಿ ಕರ್ವಲ್ಲಿ ನಾನು ಏನು ಮಾಡ್ತಾ ಇದ್ದರೆ ಒಂದು ಫೈಟರ್ ಜೆಟ್ ಮೂವ್ ಆಗ್ತಾ ಇದೆ. ವಾಟ್ ಈಸ್ ದ ಈಕ್ವೇಷನ್ ಆಫ್ ದಿಸ್ ಸ್ಟೂಡೆಂಟ್ಸ್? x² + 2 ಇದೆ, ಓಕೆ. ಸೊ y ಈಕ್ವಲ್ಸ್ ಟು x² + 2. ಆ ಸೋಲ್ಜರ್ ಇಸ್ ಪ್ಲೇಸ್ಡ್ ಅಟ್ 3,2. ಯಾವುದೋ ಒಂದು ಪಾಯಿಂಟ್ ಇದೆ ಸ್ಟೂಡೆಂಟ್ಸ್, ಇದು 3,2 ಅನ್ನೋದು ಒಂದು ಪಾಯಿಂಟ್ ಇದೆ. ಇಲ್ಲಿ ಸೋಲ್ಜರ್ ನಿಂತಿದ್ದಾನೆ. ಸೊ ಇವನೇನು ಮಾಡಬೇಕು? ಈ ಫ್ಲೈಟರ್ ಜೆಟ್ನ ಶೂಟ್ ಮಾಡಬೇಕು. ಬಟ್ ಅವನಿಗೇನಂತ ಇದೆ, ಅವ್ನು ಹತ್ರಕ್ಕೆ ಬಂದಾಗ ಅದನ್ನು ಶೂಟ್ ಮಾಡಬೇಕು. ಸೊ ಹತ್ರಕ್ಕೆ ಅಂದಾಗ ಯಾವಾಗ ಸ್ಟೂಡೆಂಟ್ಸ್? ಇದು ಎಕ್ಸಾಕ್ಟ್ಲಿ ಅವ್ನ ತಲೆ ಮೇಲೆ ಇದ್ದಾಗಲೇ ಶೂಟ್ ಮಾಡಬೇಕು, ಬಿಕಾಸ್ ದಟ್ ಈಸ್ ದ ನಿಯರೆಸ್ಟ್ ಪೊಸಿಷನ್. ಸೊ ನನ್ನ ತಲೆ ಮೇಲೆ ಇರೋದೇ ನನಗೆ ನಿಯರೆಸ್ಟ್ ಪೊಸಿಷನ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ವೆನ್ ಇಟ್ ಕಮ್ಸ್ ಅಬವ್ ಮೈ ಹೆಡ್ ಐ ನೀಡ್ ಟು ಶೂಟ್ ಇಟ್, ಓಕೆ. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನನಗೆ ದೆನ್ ದ ನಿಯರೆಸ್ಟ್ ಡಿಸ್ಟೆನ್ಸಸ್, ಈ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು.
ಐ ನೀಡ್ ಟು ಫೈಂಡ್ ದಿಸ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಸೊ ಆಲ್ರೆಡಿ ಇಲ್ಲಿ 3,2 ಇರೋದ್ರಿಂದ ಸ್ಟೂಡೆಂಟ್ಸ್ ನಾನು ಈ ಪಾಯಿಂಟ್ನ ಫೈಂಡ್ ಔಟ್ ಮಾಡಬೇಕು, ಹೌದಾ? ಸೊ ಈ ಪಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ವಾಟ್ ಇಸ್ ದಿಸ್ ಪಿ ಸ್ಟೂಡೆಂಟ್ಸ್? ಎಕ್ಸ್ ಕಾಮ ವೈ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಪಿ ಈಕ್ವಲ್ಸ್ ಟು ಎಕ್ಸ್ ಕಾಮ ವೈ ಇದೆ. ಓಕೆ, ಸೊ ಇದನ್ನ ನಾನು ಏನಂತ ಬರಿತೀನಿ? ಪಿ ಆಫ್ ಎಕ್ಸ್ ಕಾಮ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಬರಿತೀನಿ ಸ್ಟೂಡೆಂಟ್ಸ್. ಪಿ ಆಫ್ ಎಕ್ಸ್ ಕಾಮ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಈ ಪಾಯಿಂಟ್ ಎಲ್ಲಿದೆ? ಕರ್ವ್ ಮೇಲಿದೆ, ಹೌದಲ್ಲ? ಐ ಗೆಟ್ ದಿಸ್ ಪಾಯಿಂಟ್ ಆನ್ ದಿಸ್ ಕರ್ವ್. ಹಾಗಾದರೆ ಸ್ಟೂಡೆಂಟ್ಸ್ ಅಲ್ಲಿ ಇರೋದ್ರಲ್ಲಿ ನಾನು ಏನು ಮಾಡ್ಬೋದು ಸ್ಟೂಡೆಂಟ್ಸ್? ನನಗೆ ಪಿ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಬಂತು. ಈಗ ನಾನು ಏನು ಮಾಡ್ಬೇಕು ಸ್ಟೂಡೆಂಟ್ಸ್? ಇದನ್ನು ನಾನು ಪಿ ಆಫ್ ಎಕ್ಸ್ ಕಾಮ ವೈ ಫೈಂಡ್ ಔಟ್ ಮಾಡಬೇಕು, ಹೌದಲ್ಲ? ಸೊ ಹೌ ಟು ಫೈಂಡ್ ದಿಸ್ ಸ್ಟೂಡೆಂಟ್ಸ್? ಸೊ ನಾನೀಗ ಏನು ಮಾಡ್ಬೋದು ಇದರಲ್ಲಿ? ಓಕೆ, ಸೊ ಎಸ್, ಓಕೆ, ಸೊ ಎಕ್ಸ್ ಕಾಮ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಸೊ ಈ ಎಕ್ಸ್ ಕಾಮ ಎಕ್ಸ್ ಸ್ಕ್ವೇರ್ ಪ್ಲಸ್ 2ನ ಸ್ಟೂಡೆಂಟ್ಸ್ ನಾನು ಓಕೆ, ಸೊ ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಾಟ್ ಐ ಗೆಟ್ ಹಿಯರ್ dy by dx. ಸೊ dy by dx ಈಕ್ವಲ್ಸ್ ಟು 2x ಬರುತ್ತೆ ಸ್ಟೂಡೆಂಟ್ಸ್. ಸೊ dy by dx ಸ್ಲೋಪ್ ಶುಡ್ ಬಿ ಈಕ್ವಲ್ ಟು 0, x ಈಕ್ವಲ್ಸ್ ಟು 0 ಆದಾಗ ಓಕೆ, ಸೊ ಇದರಲ್ಲಿ ಓಕೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ ಸ್ಟೂಡೆಂಟ್ಸ್ ಹಂಗಾದ್ರೆ. ಸೊ ಇದರಲ್ಲಿ ಪಿ ಎಸ್ ಅಂತ ತಗೊಳ್ಳೋಣ ಇದನ್ನು. ಲೆಟ್ ಮಿ ಟೇಕ್ ದ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಪಿ ಎಸ್ ಹೋಲ್ ಸ್ಕ್ವೇರ್. ವಾಟ್ ಇಸ್ ಪಿ ಎಸ್ ಹೋಲ್ ಸ್ಕ್ವೇರ್ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ ರೂಟ್ ಓವರ್ this minus this is because this is the point here. ಹಂಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು 3 minus x whole square plus 2 minus x square minus 2 whole square ಆಗುತ್ತೆ. ಸೊ ಈ ಪಿ ಎಸ್ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್. ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಗುತ್ತೆ ನನಗೀಗ. ಓಕೆ, ಸೊ ಯಾಕಂದರೆ ಸ್ಟೂಡೆಂಟ್ಸ್ ಈಗ ನನಗೆ ಇದರಲ್ಲಿ 3 minus x whole square, ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? 9, ರೈಟ್? ಸೊ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ವ್ಯಾಲ್ಯೂ? ನನಗೆ 9 ಬರುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ಮೈನಸ್ 6x ಬರುತ್ತೆ. ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗಿ ಏನು ಬಂತು ಸ್ಟೂಡೆಂಟ್ಸ್? ಪ್ಲಸ್ x ಪವರ್ 4 ಬಂತು, ಹೌದಲ್ಲ? ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಅಲ್ಲಿ x ಪವರ್ 4 ಬಂತು. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಏನು ಬರುತ್ತೆ ನನಗೆ? ವಾಟ್ ಐ ಗೆಟ್? x ಪವರ್ 4. ಓಕೆ, ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಟೂಡೆಂಟ್ಸ್ ಓಕೆ, ಲೆಟ್ ಮಿ ಇರೇಸ್ ದಿಸ್ ಸ್ಕ್ವೇರ್ ಫಸ್ಟ್. ಫೈನ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ x ಪವರ್ 4 ಪ್ಲಸ್ x ಸ್ಕ್ವೇರ್ ಮೈನಸ್ 6x ಬಂತು. x ಸ್ಕ್ವೇರ್ 2 minus x square minus 2, correct? 3 minus x whole square. So 9 plus x square minus 6x, correct? So students ಇದರಲ್ಲಿ x power 4 plus x square correct ಆಗಿದೆ. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಮೈನಸ್ 6x ಪ್ಲಸ್ 9. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ವ್ಯಾಲ್ಯೂ ಹಾಕಿದ್ರೆ ನನಗೆ 0 ಆಗ್ಬೋದು ನೋಡಿ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾನೇನಾದರೂ -1 ಹಾಕಿದ್ರೆ x ಈಕ್ವಲ್ಸ್ ಟು -1 ಕೊಡಿ. x ಈಕ್ವಲ್ಸ್ ಟು -1 ಕೊಟ್ಟರೆ 1 + 1 2 ಆಗುತ್ತೆ, ಹೌದಲ್ಲ? ರೈಟ್. -2 ಕೊಡಿ ಸ್ಟೂಡೆಂಟ್ಸ್. -2 ಕೊಟ್ಟರೆ ಏನಾಗುತ್ತೆ ಇದು? ಸೊ -2 ಕೊಟ್ಟಾಗ 16 ಆಗುತ್ತೆ. 16 + 4, ವಾಟ್ ಇಸ್ 16 + 4 ಸ್ಟೂಡೆಂಟ್ಸ್? 20. ಇದೇನಾಗುತ್ತೆ? ಸೊ ವಿ ಗೆಟ್ ಹಿಯರ್ ಆ್ಯಕ್ಚುಲಿ ಓಕೆ, ಸೊ ಡಿಸ್ಟೆನ್ಸ್ ಬೇಕಲ್ಲ ನನಗೆ, ಪಿ ಎಸ್ ಬೇಕು. ಸೊ ಹಿಯರ್ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಡಿಸ್ಟೆನ್ಸ್ ಐ ಗೆಟ್ ಹಿಯರ್? x ವ್ಯಾಲ್ಯೂ ಬೇಕಲ್ಲ? ಓಕೆ, ಸೊ ಎಸ್ ಸ್ಟೂಡೆಂಟ್ಸ್ ಓಕೆ, ಲೆಟ್ ಮೀ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಫಸ್ಟ್. ಅದಾದಮೇಲೆ ಈ ಕ್ವಶನ್ಗೆ ಬರೋಣ. ಇನ್ನೊಂದು ಕ್ವಶನ್ ಇದೆ ಅನ್ಸುತ್ತೆ. ಎಸ್, ಲೆಟ್ ಮೀ ಸಾಲ್ವ್ ದಿಸ್ ಕ್ವಶನ್ ಸ್ಟೂಡೆಂಟ್ಸ್. ಐ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ಇದನ್ನು ನೆನೆ ಪ್ರಾಬ್ಲಮ್ ಮಾಡಿದ್ದೀನಿ. ಇದು 2 to 8 5 ಪವರ್. ಎಸ್ ಸ್ಟೂಡೆಂಟ್ಸ್, ಇದರಲ್ಲಿ 5 ಪವರ್, ಹೌದಲ್ಲ? ಸೊ 5 ಪವರ್ √10 minus x ಡಿವೈಡೆಡ್ ಬೈ ಇದರಲ್ಲಿ 5 ಪವರ್ √x ಪ್ಲಸ್ 5 ಪವರ್ √10 minus x ಇಂಟು dx. ಸೊ ಇದರಲ್ಲಿ ಈಗ ಏನು ಮಾಡ್ಬೋದು ಸ್ಟೂಡೆಂಟ್ಸ್? ನಾನು ಐ ಈಕ್ವಲ್ಸ್ ಟು ಇದರಲ್ಲಿ ನಾನು ನೆನಪಿರ್ಬೇಕು ನಿಮಗೆ, ಇಂಟಿಗ್ರಲ್ 0 to a f of x ಇಂಟು dx. ಸೊ ಇದರದ್ದು ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇಂಟಿಗ್ರಲ್ 0 to a f of a minus x ಇಂಟು dx. ಇದನ್ನು ಅಪ್ಲೈ ಮಾಡ್ತೀವಲ್ವಾ? ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಗುತ್ತೆ? ಇಂಟಿಗ್ರಲ್ 2 to 8 ಇದನ್ನು ಬರುತ್ತೆ ಸ್ಟೂಡೆಂಟ್ಸ್ 5 ಪವರ್ 10 minus 8 minus x. ಓಕೆ, 8 so sorry students, this is not the formula I need to apply. I need to apply a to b, right? So nane problems ಮಾಡ್ತಿದ್ದೀನಿ ಸ್ಟೂಡೆಂಟ್ಸ್ ಇದ್ರ ಮೇಲೆ. a to b f of x dx equals to a to b ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? f of a plus b minus x into dx ಇದು ಬರುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ 5 ಪವರ್ 10 minus 8 plus 2 10. ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 10 minus x. ಹಂಗಾರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು 10 minus 10 ಪ್ಲಸ್ x ಬರುತ್ತೆ. ಹಂಗಾರೆ ಏನು ಬಂತು ಸ್ಟೂಡೆಂಟ್ಸ್? ಇಲ್ಲಿ 5 ಪವರ್ √x, ಇಲ್ಲಿ 5 ಪವರ್ ಏನು ಬರುತ್ತೆ? ಇದು 10 minus x ಬರುತ್ತೆ. ಅಗೇನ್ 5 ಪವರ್ √x ಇಂಟು dx.
ಸೊ ಎರಡನ್ನೂ ನಾನು ಆ್ಯಡ್ ಮಾಡಿದ್ರೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಷನ್ 1, ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಸೊ 1 + 2 ಆ್ಯಡ್ ಮಾಡಿದಾಗ ಏನು ಬರುತ್ತೆ ಸ್ಟೂಡೆಂಟ್ಸ್, 2y ಬರುತ್ತೆ. ಸೊ 2y ಬಂದಾಗ ನ್ಯೂಮರೇಟರ್ ಇವೆರಡನ್ನು ಆ್ಯಡ್ ಮಾಡಿದ್ರೆ ಇಟ್ ಇಸ್ ಸೇಮ್ ಆಸ್ ಡಿನಾಮಿನೇಟರ್. ನೋಡಿ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿದಾಗ ಡಿನಾಮಿನೇಟರ್ ಅಷ್ಟೇ ಬರುತ್ತೆ ಸ್ಟೂಡೆಂಟ್ಸ್, ಹಂಗಾರೆ 1 ಬರುತ್ತೆ ಇಲ್ಲಿ. ಸೊ 2 to 8 ಬರುತ್ತೆ. ಸೊ ಹಂಗಾದರೆ ಸ್ಟೂಡೆಂಟ್ಸ್ ನನಗೆ 2y ಈಕ್ವಲ್ಸ್ ಟು ನನಗೆ ಇಂಟು ಡಿ ಎಕ್ಸ್ ಇರೋದ್ರಿಂದ ಎಕ್ಸ್ ಬರುತ್ತೆ, ಇದರಲ್ಲಿ 2 to 8 ಆಗುತ್ತೆ. ಸೊ 8 - 2, ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್, 8 - 2 ಈಕ್ವಲ್ಸ್ ಟು 6. ಇಲ್ಲಿ 2y ಇದೆ, ಹಂಗಾರೆ ಸ್ಟೂಡೆಂಟ್ಸ್ ಐ ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್, 3 ಬಂತು. ಸೊ ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್, 3 ಇಸ್ ದ ರೈಟ್ ಆನ್ಸರ್. ಹೌದಲ್ಲ, ಐ ಥಿಂಕ್ ಎಲ್ಲ ಮುಗಿಸಿದ್ದೀವಿ ಅನ್ಸುತ್ತೆ ಸ್ಟೂಡೆಂಟ್ಸ್ ಕ್ವಶನ್. ಓಕೆ, ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ. ಓಕೆ, ಸೊ ಸ್ಟೂಡೆಂಟ್ಸ್ ವಿ ಹ್ಯಾವ್ ಗಾಟ್ ಅನದರ್, ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಎಸ್, ವಿ ಹ್ಯಾವ್ ಗಾಟ್ ಸಮ್ ಕ್ವಶನ್ಸ್ ಹಿಯರ್. ಓಕೆ, ಸೊ ಸ್ಟೂಡೆಂಟ್ಸ್ ಲೆಟ್ ಮೀ ಕಮ್ ಟು ದ previous question. This is the question we have got. Cosecant x minus sin x. So root of cosecant x minus sin x ಇದೆ ಸ್ಟೂಡೆಂಟ್ಸ್. ಇದಕ್ಕೆ ಏನು ಬರುತ್ತೆ, ರೂಟ್ ಆಫ್ cosecant x minus sin x. So cosecant x can be written as 1 by sin x. So 1 by sin x minus sin x into dx. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ರೂಟ್ ಆಫ್ ಏನು ಬರುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್, 1 minus sin square x divided by sin x, ರೈಟ್, ಇಂಟು dx. ಹಾಗಾದರೆ ಸ್ಟೂಡೆಂಟ್ಸ್ ಐ ಈಕ್ವಲ್ಸ್ ಟು ಏನು ಬರುತ್ತೆ, ಇದು ರೂಟ್ ಆಫ್ ಇದರಲ್ಲಿ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಸೈನ್ ಎಕ್ಸ್ ಬಂತು, ರೈಟ್, ಇಂಟು ಡಿ ಎಕ್ಸ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್, ಸೊ 1 minus sin square x ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎಕ್ಸ್, ಹೌದಲ್ಲ. ಸೊ ಹಾಗಾದರೆ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್ ಆಗುತ್ತೆ, ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಬಂತು. ಇಸ್ ದಟ್ ರೈಟ್? ಹಾಗಾದರೆ ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗ್ಬೋದು. ಸೊ ಐ ಕ್ಯಾನ್ ಪುಟ್ ಸೈನ್ ಎಕ್ಸ್ ಈಕ್ವಲ್ಸ್ ಟು ಟಿ. ಸೊ ಸೈನ್ ಎಕ್ಸ್ ಈಕ್ವಲ್ಸ್ ಟು ಟಿ ಅಂದಾಗ ಸ್ಟೂಡೆಂಟ್ಸ್ ಏನು ಬರುತ್ತೆ, ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಬಂತು. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ಐ ಈಕ್ವಲ್ಸ್ ಟು ಐ ಗೆಟ್ ಡಿ ಟಿ ಡಿವೈಡೆಡ್ ಬೈ ಸ್ಟೂಡೆಂಟ್ಸ್ ವಾಟ್ ಈಸ್ ದಿಸ್, ರೂಟ್ ಟಿ. ಸೊ ಐ ಗೆಟ್ ದಿಸ್ ಆಸ್ ಟಿ ಪವರ್ -1/2 ಇಂಟು ಡಿ ಟಿ. ಸೊ ವಾಟ್ ಐ ಗೆಟ್ ಹಿಯರ್, ಟಿ ಪವರ್ 1/2. ಓಕೆ, ಸೊ ಟಿ ಪವರ್ 1/2 ಡಿವೈಡೆಡ್ ಬೈ 1/2 ಪ್ಲಸ್ ಸಿ, ಹಂಗಂದರೆ 2 ಇಂಟು, ಸೊ ಐ ಈಸ್ ಈಕ್ವಲ್ ಟು 2 ಇಂಟು ಟಿ ಪವರ್ 1/2, ದಟ್ ಈಸ್ ನಥಿಂಗ್ ಬಟ್ ರೂಟ್ ಟಿ, ಹೌದಾ. ಸೊ ರೂಟ್ ಟಿ ಪ್ಲಸ್ ಸಿ, ಸೊ 2 ಇಂಟು ಸ್ಟೂಡೆಂಟ್ಸ್ ವಾಟ್ ಈಸ್ ರೂಟ್ ಟಿ, ಟಿ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಟಿ ಈಸ್ ನಥಿಂಗ್ ಬಟ್ ಯರ್ ಸೈನ್ ಎಕ್ಸ್, ಹೌದಲ್ಲ. ಸೊ 2 ಇಂಟು ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ಗಾಟ್ ಇಟ್? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್, ಐ ಈಕ್ವಲ್ಸ್ ಟು 2 ಇಂಟು ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್, ಸೆಕೆಂಡ್ ಒನ್, ಹೌದಲ್ಲ, ರೈಟ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಸ್ಟೂಡೆಂಟ್ಸ್. ಸೊ ಇಫ್ g of x, f of x and g of x are the two function given like this. ಸೊ ಸ್ಟೂಡೆಂಟ್ಸ್ ನಾನೇನು ಫೈಂಡ್ ಔಟ್ ಮಾಡಬೇಕು ಇಲ್ಲಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ಲ. ಸೊ ಐ ನೀಡ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್. ಬಟ್ ನಮಗೆ ಕೊಟ್ಟಿರೋದೇನಿಲ್ಲಿ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಬರುತ್ತೆ ನನಗೆ. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, x³ - 1/x³. ಓಕೆ, ವಾಟ್ ಈಸ್ ದಿಸ್ ಎಫ್ ಸರ್ಕಲ್ ಆಫ್ ಜಿ ಆಫ್ ಎಕ್ಸ್? ಜಿ ಆಫ್ ಎಕ್ಸ್ ಅಂದರೆ ಏನಿದೆ ಸ್ಟೂಡೆಂಟ್ಸ್, x - 1/x ಬರುತ್ತೆ, ಹೌದಾ. ಸೊ ಸ್ಟೂಡೆಂಟ್ಸ್ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ವಾಟ್ ಈಸ್ ದಟ್ ಫಾರ್ಮುಲಾ, I know a formula students, that is a plus b whole cube. What is a plus b whole cube students? A cube plus b cube, okay, plus 3 a square b plus 3 a b square. Okay, hangare students a cube plus b cube andre ಏನು ಬರುತ್ತೆ ನನಗೆ, I can write it as a plus b whole cube minus 3 a square b, okay, so minus 3 a b square. ಸೊ ಇದನ್ನು ಏನಂತ ಬರೀಬೋದು ನಾನು, a plus b whole cube minus 3ab ಕಾಮನ್ ತಗೊಂಡ್ರೆ ಇದರಲ್ಲಿ a, ಓಕೆ, ಸೊ a ನಾನೇನು ಬರೀಬೋದು ಸ್ಟೂಡೆಂಟ್ಸ್ ಇದರಲ್ಲಿ, ನನಗಿಲ್ಲಿ a ಮೈನಸ್ ಬಿ ಅಲ್ವಾ, ಸಾರಿ. ಸೊ ನನಗೆ ಬೇಕಾಗಿರೋ ಸ್ಟೂಡೆಂಟ್ಸ್ ಇಲ್ಲಿ a ಮೈನಸ್, ಇಲ್ಲೆಲ್ಲ a ಮೈನಸ್ ಬೇಕು ನನಗೆ. ಸೊ a³ - b³ ಬೇಕಾಗತ್ತೆ, ಸಾರಿ. ಸೊ ಲೆಟ್ ಮಿ ಇರೇಸ್ ದಿಸ್. ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ನನಗೆ ಬೇಕಾಗಿರೋದು a minus b whole cube. What is a minus b whole cube students? This is nothing but a minus b whole cube is nothing but students a³ minus b³ minus 3a square b. Okay, so next plus 3ab square ಬರುತ್ತೆ. ಓಕೆ, ಹಾಗಾದರೆ ಸ್ಟೂಡೆಂಟ್ಸ್ a³ minus b³. What is a³ minus b³? a minus b whole cube plus 3a square b. ಓಕೆ, ನೆಕ್ಸ್ಟ್ minus 3ab square. ಸೊ ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ಇದನ್ನು ಈ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕು ನಾನು. ಈ ಕಾನ್ಸೆಪ್ಟ್ನ ಎಲ್ಲಿ ಯೂಸ್ ಮಾಡ್ತೀರಾ, ರೈಟ್ ಹ್ಯಾಂಡ್ ಸೈಡಲ್ಲಿ ಯೂಸ್ ಮಾಡ್ತೀರಾ. a minus b whole cube ಇಲ್ಲಿ ನೆಕ್ಸ್ಟ್ ಪ್ಲಸ್ 3ab ಕಾಮನ್ ತೊಗೊಂಡಾಗ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ಇಂಟು a minus b.
ಈ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ರೈಟ್ ದಿಸ್ ಆಸ್ ಎಕ್ಸ್ ಅಂದರೆ ನಾನು ಇದರಲ್ಲಿ ಸ್ಟೂಡೆಂಟ್ಸ್ ಐ ವಿಲ್ ರೈಟ್ ಜಸ್ಟ್ ವಾಚ್ ಹಿಯರ್. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇದೆ. ಎ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್ ಎಕ್ಸ್ ಇದೆ, ಬಿ ವ್ಯಾಲ್ಯೂ ಏನಿದೆ 1/x ಇದೆ. ಸೊ ಎಕ್ಸ್ ಮೈನಸ್ 1/x ಬರುತ್ತೆ ಇದರಲ್ಲಿ, ಹೌದಲ್ಲ. ದಿಸ್ ಈಸ್ ಕನ್ಸಿಡರ್ಡ್ ಆಸ್, ಸೊ ಈ ವ್ಯಾಲ್ಯೂನ ಸ್ಟೂಡೆಂಟ್ಸ್ ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ, ಈ ವ್ಯಾಲ್ಯೂನ ನಾನು ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಹಂಗಾದರೆ ಸ್ಟೂಡೆಂಟ್ಸ್ ಈಗ ನನಗೆ ಇದರಲ್ಲಿ ಸೊ ಐ ವಿಲ್ ಗೆಟ್ ನೌ, ಓಕೆ, ಸೊ ಎ ಮೈನಸ್ ಬಿ ಹೋಲ್ ಕ್ಯೂಬ್, ಹೌದಲ್ಲ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಇಂಟು, ಓಕೆ, ಸೊ 3 ಇಂಟು 1/x ಇಂಟು ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್ ಎಕ್ಸ್ ಮೈನಸ್ 1/x, ಹೌದಾ. ಸೊ ಸ್ಟೂಡೆಂಟ್ಸ್ ಇದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಪ್ರತಿಯೊಂದು ಕಡೆ, ಸೊ ನೋಡಿ ಇದರಲ್ಲಿ ನನಗೆ ಏನು ಬಂತು, ನನಗೆ ಸ್ಟೂಡೆಂಟ್ಸ್ ಇದನ್ನು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ನನಗೆ ಎಕ್ಸ್ ಮೈನಸ್ 1/x ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 1/x ಬಂತು, ಹೌದಾ, ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ಇಫ್ ಐ ಪುಟ್ ಎಕ್ಸ್ ಮೈನಸ್ 1/x ಈಕ್ವಲ್ಸ್ ಟು ಯು, ಏನು ಬರುತ್ತೆ ಇದು ಎಫ್ ಆಫ್ ಯು ಈಕ್ವಲ್ಸ್ ಟು ಯು ಕ್ಯೂಬ್. ಸೊ ಎಫ್ ಆಫ್ ಯು ಈಕ್ವಲ್ಸ್ ಟು ಯು ಕ್ಯೂಬ್ ಮೈನಸ್ 3u ಬಂತು, ಹೌದಾ, ಬಿಕಾಸ್ ಎಕ್ಸ್ ಮೈನಸ್ 1/x ಇರೋ ಕಡೆ ಎಲ್ಲ ಹಾಕೊಂಡು ಬರ್ತಾ ಇದ್ದೀನಿ. ಹಂಗಾದರೆ ಸ್ಟೂಡೆಂಟ್ಸ್ ನಾನೀಗ ಏನು ಮಾಡ್ತೀನಿ, ವಾಟ್ ಐ ವಿಲ್ ಡೂ ನಾವು ಸ್ಟೂಡೆಂಟ್ಸ್, ಸೊ ನಾವು ವಾಟ್ ಐ ವಿಲ್ ಡೂ, ಐ ವಿಲ್ ಡಿಫ್ರೆನ್ಶಿಯೇಟ್ ದಿಸ್ ಎಫ್ ಡ್ಯಾಶ್ ಆಫ್ ಯು, ಬಿಕಾಸ್ ದಟ್ ಇಸ್ ವಾಟ್ ದೇ ಆರ್ ಆಸ್ಟ್. ಎಫ್ ಡ್ಯಾಶ್ ಆಫ್ ಯು ಏನಾಗುತ್ತೆ ಸ್ಟೂಡೆಂಟ್ಸ್ 3u² ಮೈನಸ್ 3 ಬರುತ್ತೆ. ಇದನ್ನು ನಾನು ಯು ಇರೋ ಬದಲು ಮತ್ತೆ ಎಕ್ಸ್ ಹಾಕಿದ್ರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್ 3x² ಮೈನಸ್ 3 ಬರುತ್ತೆ, ಹೌದಾ. ಸೊ 3x² ಮೈನಸ್ 3 ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಸೊ 3x² ಪ್ಲಸ್ 3 ಇದೆ, ಹೌದಲ್ಲ, ಇಲ್ಲೆಲ್ಲ ಪ್ಲಸ್ ಇದೆ ಸ್ಟೂಡೆಂಟ್ಸ್, ಯಾಕಂದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ 3x² ಪ್ಲಸ್ 3 ವಿಚ್ ಇಸ್ ಆಪ್ಷನ್ ಸ್ಟೂಡೆಂಟ್ಸ್. ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. A circular plate of radius 5 cm is heated. Due to expansion, its radius increases. Students, at the rate of how much? So, dr by dt ಎಷ್ಟು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಇದರಲ್ಲಿ 0.05 ಕೊಟ್ಟಿದ್ದಾರೆ centimeter per second. Okay, the rate at which its area is increasing when the radius is 5.2 centimeter. ನಾನೇನು ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್, ಈಗ dA by dt ಫೈಂಡ್ ಔಟ್ ಮಾಡಬೇಕು. ಯಾವಾಗ? when ಸ್ಟೂಡೆಂಟ್ಸ್, when is area. ಸೊ ವೆನ್ ದ ರೇಡಿಯಸ್ ಆರ್ ಈಸ್ ಈಕ್ವಲ್ ಟು ಏನು ಬಂದಿದೆ ಸ್ಟೂಡೆಂಟ್ಸ್ ಇದರಲ್ಲಿ 5.2 ಇದೆ. ಓಕೆ, ಸೊ ಹಂಗಾದರೆ ಸ್ಟೂಡೆಂಟ್ಸ್ ಏರಿಯಾ ಅಂದರೆ ಏನು, ಪೈ r², ಹೌದಲ್ಲ, ರೈಟ್. ಸೊ ಸ್ಟೂಡೆಂಟ್ಸ್ ಡಿ ಎ ಬೈ ಡಿ ಟಿ, ಸೊ ವಾಟ್ ಈಸ್ ಡಿ ಎ ಬೈ ಡಿ ಟಿ ಸ್ಟೂಡೆಂಟ್ಸ್, 2πr ಇಂಟು ಡಿ ಆರ್ ಬೈ ಡಿ ಟಿ. ಸೊ ಏನೇನು ವ್ಯಾಲ್ಯೂ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ನಂಗೆ ಇದರಲ್ಲಿ 2 ಇಂಟು ಪೈ ಇಂಟು 5.2 ಇಂಟು ಡಿ ಆರ್ ಬೈ ಡಿ ಟಿ. ವಾಟ್ ಇಸ್ ದ್ಯಾಟ್, 5 ಡಿವೈಡೆಡ್ ಬೈ 100, ಹೌದಾ. ದಿಸ್ ಇಸ್ ನಥಿಂಗ್ ಬಟ್ 5 ಡಿವೈಡೆಡ್ ಬೈ 100. ಸೊ ಇದೆಲ್ಲನೂ ಮಲ್ಟಿಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಎಷ್ಟು ಬರುತ್ತೆ, 5 ಇಂಟು 2 ಇಸ್ 10 ಬೈ 100 ಇಂಟು 5.2 ಇಂಟು ಪೈ. ಸೊ ಇದರಲ್ಲಿ ನನಗೆ 10 ಬರುತ್ತೆ, ರೈಟ್. ಹಂಗಾದ್ರೆ ಏನು ಬಂತು ಸ್ಟೂಡೆಂಟ್ಸ್, 5.2 ಡಿವೈಡೆಡ್ ಬೈ 10 ಪೈ ಬಂತು. ಅಂದರೆ ಏನು ಬಂತು ಸ್ಟೂಡೆಂಟ್ಸ್, ಇದು 0.52 ಬಂತು. ಸೊ 0.52 ಪೈ. ಸೊ ವಾಟ್ ಈಸ್ 0.52 ಪೈ ಸ್ಟೂಡೆಂಟ್ಸ್, ವಿಚ್ ಇಸ್ ದ ಆನ್ಸರ್. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಎಸ್, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಎವ್ರಿಥಿಂಗ್ ಸ್ಟೂಡೆಂಟ್ಸ್, ರೈಟ್. ಸೊ ಎಲ್ಲ ಕ್ವಶನ್ಸ್ಗಳು ಮುಗ್ದಿದೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್, ಎಲ್ಲರಿಗೂ, ಹೌದಲ್ಲ, ರೈಟ್. ಓಕೆ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ನಾಳೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಚೆನ್ನಾಗಿ ಮಾಡಿ ಸ್ಟೂಡೆಂಟ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಡೂ ವೆಲ್. ನಾನು ಮಾಡಿರೋ ಪ್ರಾಬ್ಲಮ್ಸ್ಗಳೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕೀ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಕ್ವಶನ್ ನಿಮಗೆ ಸ್ಟೂಡೆಂಟ್ಸ್ ಗ್ರೇಸ್ ಮಾರ್ಕ್ ಇದೆ. ಸೊ ಒಂದು ಗ್ರೇಸ್ ಮಾರ್ಕ್ ಕ್ವಶನ್ ಬಂದು ನಿಮಗೆ ಡಿಟರ್ಮಿನೆಂಟ್ಸಲ್ಲಿ ಇದೆ ಸ್ಟೂಡೆಂಟ್ಸ್. ಅದನ್ನು ಬಿಟ್ಟರೆ ಉಳಿದಿರೋ ಕ್ವಶನ್ಸ್ ಎಲ್ಲ ಸರಿ ಇದೆ. ಹೋಪ್ ಮಾಡಿರೋ ಕ್ವಶನ್ಸ್ಗಳೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಟುಮಾರೋ ಎಕ್ಸಾಮ್. ಗಾಟ್ ಇಟ್?
ಯಾ ಸ್ಟೂಡೆಂಟ್ಸ್, ಒಂದು ಕ್ವಶನ್ ನಿಮ್ಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ರೈಟ್? ಸೊ ಲೆಟ್ ಮೀ ಕಮ್ ಬ್ಯಾಕ್ ಟು ದಟ್ ಕ್ವಶನ್ ಸ್ಟೂಡೆಂಟ್ಸ್. ಎಸ್, ದಿಸ್ ಇಸ್ ದ ಕ್ವಶನ್, ಹೌದಲ್ಲ? ರೈಟ್. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ನಾನು ಒಂದು ಕೆಲಸ ಮಾಡ್ತೀನಿ. ಲೆಟ್ ಮೀ ಇರೇಸ್ ದಿಸ್. ಇದೆಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಸ್ಟೂಡೆಂಟ್ಸ್, ಎಲ್ಲ ಅನಲೈಸಿಂಗ್ ಕರೆಕ್ಟಾಗಿದೆ. ಸ್ವಲ್ಪ ನಾನು ಇದರಲ್ಲಿ ವ್ಯಾಲ್ಯೂಸ್ ತೊಗೋಬೇಕಾದ್ರೆ ತಪ್ಪು ಮಾಡಿದೆ ಅಷ್ಟೇ. ಸೊ 3 - x² ಪ್ಲಸ್ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್, x⁴ ಬರುತ್ತೆ, ಹೌದಾ? ಸೊ x = ನಾನು ಸ್ಟೂಡೆಂಟ್ಸ್ ನೆಗೆಟಿವ್ ವ್ಯಾಲ್ಯೂ ಕೊಟ್ಟೆ. ನೆಗೆಟಿವ್ ವ್ಯಾಲ್ಯೂ ಕೊಡಬಾರ್ದಲ್ಲ, ಪಾಸಿಟಿವ್ ವ್ಯಾಲ್ಯೂ ಕೊಡಬೇಕಾದ್ರೆ ಇಲ್ಲೆಲ್ಲ ಸ್ಕ್ವೇರ್ ಮತ್ತು ಪವರ್ ಇದೆ. ಸೊ x = 1 ಕೊಟ್ಟೆ ಸ್ಟೂಡೆಂಟ್ಸ್. x = 1 ಕೊಟ್ಟರೆ ನನಗೆ PS² ಏನಾಗುತ್ತೆ ಸ್ಟೂಡೆಂಟ್ಸ್, ಇದು ನನಗೆ ಇದೇನು ಬರುತ್ತೆ, 0 ಬರುತ್ತೆ, ಹೌದಾ? ನೋಡಿ, 2 - 1. ಸೊ ಸಾರಿ ಸ್ಟೂಡೆಂಟ್ಸ್, 3 - 1 ದಟ್ ಇಸ್ 2² ಪ್ಲಸ್ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ನನಗೆ 1/4, ರೈಟ್? ಸೊ 1/4 ಇಸ್ ವಾಟ್, 1. ಸೊ ಆನ್ಸರ್ ಎಷ್ಟು ಬರುತ್ತೆ, 3 ಬರುತ್ತೆ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ವರ್ಟಿಕಲ್ ಡಿಸ್ಟೆನ್ಸ್ ಸ್ಟೂಡೆಂಟ್ಸ್. ಸೊ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಬರಬೇಕು ನಮಗೆ, 3 ಅಲ್ವಾ? ಸೊ ಅದೇ ಡಿಸ್ಟೆನ್ಸ್ ಬಂದಿದೆ ಅಲ್ಲ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನನಗೆ. ಓಕೆ, ಸೊ ಹಂಗಾದರೆ ಸ್ಟೂಡೆಂಟ್ಸ್ ನನಗೆ y ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ. ಸೊ ವಿ ಗೆಟ್ y = 3, ಹೌದಲ್ಲ? ಸೊ y = 3 ಬರುತ್ತೆ ಸ್ಟೂಡೆಂಟ್ಸ್. ಸೊ x = 4 ಬಂದು, ಸಾರಿ x = 1 ಬಂದು y = 3 ಬರುತ್ತೆ. ಸೊ ಈ x = 1 ಮತ್ತು y = 3 ಯೂಸ್ ಮಾಡಿಕೊಂಡ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ, ಸೊ ಅಗೇನ್ ಐ ಕ್ಯಾನ್ ಪುಟ್ ದಟ್ ವ್ಯಾಲ್ಯೂ. ಸೊ ಇಲ್ಲಿ x = 1 ಮತ್ತು y = 3, ಹೌದಾ? ಸೊ x = 1 ಬಂದಾಗ ಸ್ಟೂಡೆಂಟ್ಸ್ ಇದು PS², ಹೌದಲ್ಲ? ರೈಟ್. ಸೊ PS². ಸೊ PS² ಈಕ್ವಲ್ಸ್ ಟು ನನಗೆ ಈ ರೀತಿ ವ್ಯಾಲ್ಯೂ ಬಂತು ಸ್ಟೂಡೆಂಟ್ಸ್, ದಟ್ ಈಸ್ ನನಗೆ 3 ಬಂತು. x = 1 ಕೊಟ್ಟೆ. ಸೊ x = 1 ಕೊಟ್ಟಾಗ PS² ಈಕ್ವಲ್ಸ್ ಟು ನೋಡೋಣ ಇಲ್ಲಿ ಸ್ಟೂಡೆಂಟ್ಸ್ y = ಏನು ಬಂತು ಸ್ಟೂಡೆಂಟ್ಸ್, 3 ಬಂತು. ಇಸ್ ದಟ್ ರೈಟ್? ಸೊ ಈ ವ್ಯಾಲ್ಯೂನ ಸ್ಟೂಡೆಂಟ್ಸ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತಂದರೆ, ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ P(x, y) ಆಗ PS ಏನಾಗುತ್ತೆ ಸ್ಟೂಡೆಂಟ್ಸ್, ರೂಟ್ ಓವರ್ ನನಗೆ 3 - 1² ಪ್ಲಸ್ 2 - 3² ಬರುತ್ತೆ. ಸೊ ವಾಟ್ ಈಸ್ ದ ಸ್ಟೂಡೆಂಟ್ಸ್, ದ ಆನ್ಸರ್ ಇಸ್ here 4 + 1. what is the answer students, √5. so answer ಏನು ಬರುತ್ತೆ ಸ್ಟೂಡೆಂಟ್ಸ್, PS = √5. so answer is what, third option. so third option is the right answer. ಅರ್ಥ ಆಗ್ತಿದೆಯಾ? ಓಕೆ, ಫೈನ್ ಸ್ಟೂಡೆಂಟ್ಸ್, ಲೆಟ್ us end this.